ಓಕೆ, ಆತ್ಮೀಯ ವಿದ್ಯಾರ್ಥಿಗಳೇ, ಬಹಳ ದಿನಗಳಿಂದ ಈ ಮಕ್ಕಳಿಗೆ ಸ್ವಲ್ಪ ಈ ಎಸ್ ಎಲ್ ಸಿ ವಿಚಾರದಲ್ಲಿ ಕೆಲವು ಪ್ರಶ್ನೋತ್ತರಗಳನ್ನಾಗಲಿ ಕೆಲವು ಪಾಠಗಳನ್ನಾಗಲಿ ತಿಳಿಸ್ಕೊಡ್ಬೇಕನ್ನೋಂಥ ವಿಚಾರದ ಅಡಿಯಲ್ಲಿ ಸ್ವಲ್ಪ ಪ್ರೀ ರೆಕಾರ್ಡೆಡ್ ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡಬೇಕಂತೇಳಿ ಅಂದ್ಕೊಂಡಿದ್ದೆ. ಸೊ ಆ ವಿಚಾರದ ಅಡಿಯಲ್ಲಿ ಇವತ್ತು ನಾನು ತಮ್ಮೊಂದಿಗೆ ಏನು ತೆಗೆದುಕೊಂಡು ಬರ್ತಾ ಇದ್ದೀನಿ ಅಂತಂದರೆ, ಕರ್ನಾಟಕ ರಾಜ್ಯ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಏನಿದೆ ಬೆಂಗಳೂರು, ಸೊ ವಿಜ್ಞಾನ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡುಗಡೆ ಮಾಡಿದೆ. 2 ಪ್ರಶ್ನೆ ಪತ್ರಿಕೆಗಳನ್ನು ಬಿಡುಗಡೆ ಮಾಡಿದೆ. ಸೊ ಹಾಗಾಗಿ ಇಲ್ಲಿ ನಿಮಗೆ ಪ್ರಶ್ನೋತ್ತರಗಳು ಮತ್ತು ಉತ್ತರಗಳು ಕೂಡ, ಪ್ರಶ್ನೆಗಳು ಮತ್ತು ಉತ್ತರಗಳು ಎರಡನ್ನೂ ಕೂಡ ಇಲ್ಲಿ ನಿಮಗೆ ನೀಡಲಾಗ್ತಾ ಇದೆ. ಸೊ ಇದನ್ನು ನೀವು ಖಂಡಿತ ನೋಟ್ ಮಾಡ್ಕೊಳ್ತಾ ಹೋಗಿ. ಅವಾಗ ನಿಮಗೆ ಏನಾಗುತ್ತೆ ಅಂತಂದರೆ, ಆರಾಮಾಗಿ ನೀವು 2 ಪ್ರಶ್ನೆ ಪತ್ರಿಕೆಗಳನ್ನು ಉತ್ತರಿಸ್ತಾ ಹೋದಂಗೆಲ್ಲ, ಕಲಿತಾ ಹೋದಂಗೆಲ್ಲ ಪ್ರಶ್ನೆಗಳು ನಿಮಗೆ ಎಕ್ಸಾಮ್ಲಿ ಅಪಿಯರ್ ಆಗ್ತವೆ. ಸುಮಾರು ಒಂದು 20ರಿಂದ 30 ಮಾರ್ಕ್ಸ್ ಕ್ವಶನ್ಗಳು ಅರೇಂಜ್ ಆಗ್ಬೋದು, ಹೇಳಕ್ಕೆ ಬರೋದಿಲ್ಲ ಅಲ್ಲಿ. ಸೊ 20 ಮಾರ್ಕ್ಸಿನ ಪ್ರಶ್ನೋತ್ತರಗಳು ಅರೇಂಜ್ ಆಗಲಿಕ್ಕೆ ಯಾವುದೇ ತೊಂದರೆ ಇಲ್ಲ ಅಂತ ಅಂದ್ಕೊಳ್ತೇನೆ. ಒಟ್ಟಾರೆ ಎಲ್ಲ ರೀತಿಯಲ್ಲಿ ಓದ್ಕೊಳ್ಬೇಕು. ಜೊತೆಗೆ ಇವೇನು ವಿಜ್ಞಾನ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಟ್ಟಿದ್ದಾರೆ, ಆ ನಿಟ್ಟಿನಲ್ಲಿ ಹೆಚ್ಚು ಗಮನ ವಹಿಸ್ಬೇಕಂತೇಳಿ ನಾನು ಅಂದ್ಕೊಳ್ತೇನೆ. ಸೊ ನೋಡ್ತಾ ಹೋಗೋಣ. ಫಸ್ಟ್ ಆಫ್ ಆಲ್ ನಾನು ಇದನ್ನು ರೆಡಿ ಮಾಡಿರತಕ್ಕಂತಹ ನಮ್ಮ ಸರ್ ಯಾರಿದ್ದಾರೆ ಅಂತಂದರೆ, ಅಂಜನಪ್ಪ KR GHS ಮುರುಂಡಿ ಸರ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಅವರ ಕಾಪರೇಟ್ ಅಂತ ಹೇಳ್ತಾ ಇದ್ದೇನೆ. ಸೊ ಯಾಕಂತಂದರೆ ಯಾರು ಹೇಳಿದ್ರು ಇರುವ ವಿಚಾರಗಳನ್ನು ಹೇಳಬೇಕು ಅಂತಂದ್ರೂ ಕೂಡ ಸೊ ಅವ್ರು ಕಷ್ಟಪಟ್ಟು ಮಾಡಿದ್ದಾರೆ. ಹಾಗಾಗಿ ಅವರ ಹೆಸರುಗಳನ್ನು ನಾವು ತೆಗೆದುಕೊಳ್ಳಲೇಬೇಕಾಗತ್ತೆ. ಖಂಡಿತ ಮುಂದಿನ ಹಂತದಲ್ಲಿ ನಾವು ಕೂಡ ಈ ರೀತಿಯಲ್ಲಿ ಏನಂತಂದರೆ ನಮ್ಮದೇ ಆದಂಥ ಒಂದು ವಿಧಾನದಡಿಯಲ್ಲಿ ಪಾಠ ಮಾಡ್ತಾ ಹೋಗೋದಾಗಿದೆ. ಸೊ ಇಲ್ಲಿ ನೋಡಿ, ಒಂದು ಪ್ರಶ್ನೆ ಇದೆ. ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಅಂತ ಕೇಳ್ತಾರೆ. ಸೊ 2 ಪ್ರಶ್ನೆಗಳನ್ನು ಕೊಡ್ತಾರೆ, 2 ನೋಡ್ತಾ ಹೋಗೋಣ. ಗೋಳಿಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈನ ಕೇಂದ್ರ. ಒಂದು ಗೋಳಿಯ ದರ್ಪಣ ಇದೆ ಅಂತಂದಾಗ, ಗೋಳಿಯ ದರ್ಪಣದಲ್ಲಿ ನಮಗೆ 2 ರೀತಿಯಲ್ಲಿ ನಾವು ದರ್ಪಣಗಳನ್ನು ನೋಡ್ತೇವೆ. ನಿಮ್ನ ದರ್ಪಣ ಮತ್ತು ಪೀನ ದರ್ಪಣವನ್ನು ನೋಡುತ್ತವೆ. ಗೋಳಿಯ ದರ್ಪಣ ಅಂತಂದ್ರೆ ಏನು? ಗೋಳದ ಒಂದು ಭಾಗವಾಗಿರುವುದರಿಂದ ಆ ದರ್ಪಣಗಳನ್ನು ನಾವು ಗೋಳಿಯ ದರ್ಪಣಗಳು ಅಂತೇಳಿ ಕರೀತವೆ. ವಕ್ರವಾಗಿರ್ತವೆ, ಗೋಳದ ಒಂದು ಭಾಗವನ್ನು ಸೂಚಿಸ್ತವೆ. ಹಾಗಾಗಿ ಅವುಗಳನ್ನು ಗೋಳಿಯ ದರ್ಪಣಗಳು ಅಂತೇಳಿ ಕರೀತವೆ. ನಿಮ್ನ ದರ್ಪಣ ಮತ್ತು ಪೀನ ದರ್ಪಣ ಇವೆರಡು ಬಗ್ಗೆ ನೀವು ನೋಡ್ತಾ ಹೋಗ್ಬೋದಾಗಿದೆ. ಪೀನ ದರ್ಪಣ ಕಾನ್ಕೇವ್ ಮಿರರ್, ಕಾನ್ವೆಕ್ಸ್ ಮಿರರ್ ಅಂತ ನೋಡ್ತಾ ಹೋಗ್ತವೆ ಅಲ್ವಾ. ಈ ರೀತಿಯಲ್ಲಿ ನೋಡಿ, ಈಗ ಕಾನ್ಕೇವ್ ಮಿರರ್ ಆ್ಯಂಡ್ ಕಾನ್ವೆಕ್ಸ್ ಮಿರರ್ ಅಲ್ಲಿ ನಿಮಗೆ ಇಲ್ಲಿ ಬೇಕಾದಷ್ಟು ಮಾಹಿತಿ ಸಿಗುತ್ತೆ ನಿಮಗೆ ಈಗ ನೋಡ್ಲಿಕ್ಕೀಗ. ಸೊ ಇಲ್ಲಿ ನೋಡ್ತೇನೆ ನಾನು, ಕಾನ್ಕೇವ್ ಮಿರರ್. ಸೊ ನೋಡಿ, ಕಾನ್ಕೇವ್ ಮಿರರ್ ಅಂತ ನೀವು ತೆಗೆದುಕೊಂಡ್ರೆ ಬೇಕಾದಷ್ಟು ಮಾಹಿತಿ ನೋಡ್ಬೋದಾಗಿದೆ. ನೀವು ಇಲ್ಲಿ ಬೇಕಾದಷ್ಟು ಮಾಹಿತಿಗಳನ್ನು ಹಂಚ್ಕೊಳ್ಬೋದಾಗಿದೆ, ನೋಡ್ಬೋದಾಗಿದೆ. ಕಾನ್ಕೇವ್ ಮಿರರ್ ಅಲ್ಲಿ ನಾವು ನೋಡ್ತಾ ಹೋದಾಗ ಬಂತು ನೋಡಿ. ಸೊ ದೊಡ್ಡದು ಮಾಡ್ತೀನಿ, ಸ್ಕ್ರೀನ್ ಅನ್ನು ನೋಡ್ತಾ ಹೋಗಿ. ಸೊ ಇಲ್ಲಿ 2 ಮಿರರ್ಸ್ ನೋಡ್ತೇವೆ ನಾವು, ನೋಡಿ ಇಲ್ಲಿ. ಸೊ ಇದನ್ನು ತಗೊಂಡ್ರೆ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೊ ಇಲ್ಲಿ ನೋಡಿ, ಸೊ ಇದು ಕಾನ್ಕೇವ್ ಮಿರರ್ ಇದೆ, ಇಲ್ಲಿ ಓಪನ್ ಆಗಿದೆ ನೋಡಿ. ಇಲ್ಲಿ ಕಾನ್ಕೇವ್ ಮಿರರ್ ಇದೆ, ಇಲ್ಲಿಂದ ಇಲ್ಲಿವರೆಗೆ ಕಾನ್ಕೇವ್ ಮಿರರ್ ಇದೆ. ಯಾವ ದರ್ಪಣ ಒಳಮುಖವಾಗಿ ಬಾಗಿರುತ್ತದಲ್ಲ, ಅದನ್ನ ಏನಂತ ಕರಿತೀವಿ ಅಂದ್ರೆ ಕಾನ್ಕೇವ್ ಮಿರರ್ ಅಂತ ಕರೀತೇವೆ. ಕನ್ನಡದಲ್ಲಿ ಅದನ್ನ ನಿಮ್ನ ದರ್ಪಣ, ನಮ್ಮ ಕಡೆಗೆ ಬಾಗಿದ್ದರೆ ನಮ್ಮ ದರ್ಪಣ, ನಥಿಂಗ್ ಬಟ್ ನಿಮ್ಮ ದರ್ಪಣ ಅಂತ ಹೇಳಿ ನಾವು ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರ್ತೇವೆ. ಸೊ ನೋಡಿ, ಇಲ್ಲಿಂದ ಇಲ್ಲಿವರೆಗೆ ಏನು ಕೊಟ್ಟಿದ್ದಾರೆ. ಸೊ ಎಲ್ಲವೂ ಇಲ್ಲಿಂದ ಈ ಪಾಯಿಂಟ್ಲಿಂದ ಈ ಪಾಯಿಂಟ್ ಎಲ್ಲೇ ಬೀಳಿ ಬೆಳಕು ಅದು ಪ್ರತಿಫಲನ ಆಗುತ್ತೆ. ಪ್ರತಿಫಲಿಸುವ ಮೇಲ್ಮೈ ಇದೆಯಲ್ಲ, ಇದು ಒಳಭಾಗದಲ್ಲಿದೆ ಕಾನ್ಕೇವ್ ಮಿರರ್ ಅಲ್ಲಿ, ನಿಮ್ನ ದರ್ಪಣದಲ್ಲಿ.
ಸೊ ಇದನ್ನ ತಗೊಂಡ್ರೆ ನಿಮಗೆ ಈಗ ನೋಡಿ ಇಲ್ಲಿ ಏನು ಬ್ಲೂ ಕೊಟ್ಟಿದಾರಲ್ವಾ, ಕಾನ್ವೆಕ್ಸ್ ಮಿರರ್ ಇದು. ಪ್ರತಿಫಲಿಸುವ ಮೇಲ್ಮೈ ಹೊರಭಾಗದಲ್ಲಿದೆ, ಹೊರಮುಖವಾಗಿ ಬಾಗಿದೆ ಅನ್ನುವಂಥದ್ದು ನೋಡ್ತಾ ಹೋಗ್ತವೆ. ಸೊ ಇದು ಒಳಮುಖವಾಗಿ ಬಾಗಿದ್ದರೆ ಅದು ಹೊರಮುಖವಾಗಿ ನಾವು ನೋಡ್ತೇವೆ. ಇಲ್ಲಿ ಕಾನ್ಕೇವ್ ಮಿರರ್ನ ವಕ್ರತಾ ಕೇಂದ್ರ ನೋಡಿ ಈ ಸೈಡ್ ಇದೆ, ನಮ್ಮ ಕಡೆಗಿದೆ, ಎಡಭಾಗದಲ್ಲಿದೆ. ಸೊ ಇಲ್ಲಿ ನೋಡಿದಾಗ ಕಾನ್ವೆಕ್ಸ್ ಮಿರರ್ ಅಲ್ಲಿ ವಕ್ರತಾ ಕೇಂದ್ರ ಬಲಭಾಗದಲ್ಲಿದೆ. ಇವೆರಡನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದಾದ್ರೆ ಈ ಕಾನ್ಸೆಪ್ಟ್ ಅಲ್ಲಿ ನಿಮಗೆ ಈಸಿಯಾಗಿ ಇಲ್ಲಿ ಪಿಕ್ಚರ್ ಅರ್ಥ ಆಗ್ತಾ ಹೋಗ್ಬಿಡ್ತದೆ. ಈಗಾಗಲೇ ಏನು ಹಿಂಗಂದ್ರೆ ಏನು ಅಂತನ್ನುವಂಥದ್ದು. ಈಗ ನೋಡಿ ಇಲ್ಲಿ ಒಂದು ಪಿಕ್ಚರ್ ಇದೆ, ನೋಡ್ತಾ ಹೋಗೋಣ. ಇಲ್ಲಿ ತೋರಿಸ್ತಾ ಇದ್ದೀನಿ ಆಲ್ರೆಡಿ ನಿಮಗೆ ನೋಡಿ. ಇಲ್ಲಿ ಒಂದು ಏನಿದೆ ಅಂತಂದ್ರೆ ಒಂದು ಪಾಯಿಂಟ್ ಇದೆ. ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಧ್ರುವ, ಪೋಲ್ ಅಂತೇಳಿ ಕರಿತೀವಿ ಇಂಗ್ಲಿಷ್ನಲ್ಲಿ. ಈ ವಕ್ರತ ಕೇಂದ್ರದ ಮಧ್ಯಭಾಗವನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಧ್ರುವ ಅಂತ ಕನ್ನಡದಲ್ಲಿ ಕರೆದಿದ್ದಾವೆ, ಇಂಗ್ಲಿಷ್ನಲ್ಲಿ ಪೋಲ್ ಅಂತೇಳಿ ಕರೆದಿದ್ದಾವೆ, POLE, ಪೋಲ್ ಅಂತ ಕರೆದಿದ್ದಾವೆ. ನೋಡಿ ಈ ಪೋಲು ನೋಡಿ ಇಲ್ಲಿ ಏನಿದೆಯಲ್ಲ ಈ ಪಾಯಿಂಟ್ ಇದು ಫೋಕಸ್ ಅಂತ ಕರೀತವೆ, ಫೋಕಸ್ ಅಂತ ಕರಿತೇವೆ. ಪ್ರಧಾನ ಸಂಗಮ ಬಿಂದು ಅಂತೇಳಿ ಕನ್ನಡದಲ್ಲಿ ಕರಿತಾ ಹೋಗ್ತವೆ. ಆಮೇಲೆ ಇಲ್ಲಿ ನೋಡಿ ಸೆಂಟರ್ ಆಫ್ ಕರ್ವೇಚರ್, ಅಲ್ಲೋ ವಕ್ರತಾ ಕೇಂದ್ರ ಅಂತೇಳಿ ಕರಿತಾ ಹೋಗ್ತವೆ. ಸೊ ಈ ವಕ್ರತಾ ಕೇಂದ್ರ, ಫೋಕಸ್ ಮತ್ತು ಏನಿದೆಯಲ್ಲ ಪೋಲ್, ಇವುಗಳ ಮೂಲಕ ಹಾದು ಹೋಗುವ ಸರಳ ರೇಖೆ ಇದೆಯಲ್ಲ, ಈ ರೇಖೆಯನ್ನ ಪ್ರಿನ್ಸಿಪಲ್ ಆಕ್ಸಿಸ್ ಅಂತೇಳಿ ಕರಿತವೆ. ಪ್ರಿನ್ಸಿಪಲ್ ಆಕ್ಸಿಸ್ ಅಥವಾ ಪ್ರಧಾನ ಅಕ್ಷ ಅಂತೇಳಿ ನಾವು ಕನ್ನಡದಲ್ಲಿ ಕರಿತಾ ಹೋಗ್ತವೆ ಅಲ್ವಾ. ಈ ರೀತಿಯಲ್ಲಿ ನಾವು ನೋಡ್ತಾ ಹೋಗ್ತೇವೆ ಬಹಳಷ್ಟು ವಿಚಾರಗಳನ್ನ. ಇಲ್ಲಿ ನೋಡಿ ಲೈಟ್ ಕಮ್ಸ್ ಫ್ರಮ್ ದಿಸ್ ಸೈಡ್, ಇಲ್ಲಿಂದ ಹೋಗ್ಬೋದಾಗಿದೆ, ಅಲ್ಲಿಂದ ಹೋಗ್ಬೋದಾಗಿದೆ. ಸೊ ಇಲ್ಲಿ ಲೈಟ್ ಈ ರೀತಿಯಲ್ಲಿ ಬಂದಂತಹ ಬೆಳಕು ಇಲ್ಲಿ ಎಲ್ಲೇ ಬೀಳಲಿ ಕಾನ್ಕೇವ್ ಮಿರರ್ ಅಲ್ಲಿ ಇಲ್ಲಿ ಪ್ರತಿಫಲಿಸ್ತಾ ಹೋಗುತ್ತೆ ಅಲ್ವಾ. ಸೊ ಈ ಪಾಯಿಂಟ್ಗಳೇನಿದಾವಲ್ಲ, ಕೆಲವು ವರ್ಡ್ಸ್ ಏನಿದೆ ವಿಚಾರ ಯೂಸಿಂಗ್ ಇನ್ ಲೈಟ್ ಚಾಪ್ಟರ್ ಅಲ್ಲ, ಇದು ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸೊ ನಿಮಗೆ ಅರ್ಥ ಆಗಿದೆ ಅನ್ಕೊಳ್ತೀನಿ. ಒಳಮುಖವಾಗಿ ಬಾಗಿದೆ, ಇಲ್ಲಿ ಪೋಲ್ ಇದೆ, ರೈಟ್, ಪೋಲ್ ಇದೆ, ಫೋಕಸ್ ಇದೆ, ಸಂಗಮ ಬಿಂದು, ಪ್ರಧಾನ ಸಂಗಮ, ಸೆಂಟರ್ ಆಫ್ ಕರ್ವೇಚರ್ ಅಂತ ಕರಿತಾ ಹೋಗ್ತವೆ. ಸೊ ಈ ರೀತಿಯಲ್ಲಿ ತೆಗೆದುಕೊಂಡಿದ್ದಾವೆ. ಸೊ ಹೀಗೆ ನಾವು ಎಲ್ಲವನ್ನ ಅರ್ಥ ಮಾಡ್ಕೊಂಡು ಹೋದಾಗಿದೆ ಈಸಿಯಾಗಿ. ಸೊ ಈ ರೀತಿಯಲ್ಲಿ ಎಲ್ಲ ಚಿತ್ರಗಳು ಬರ್ತಾ ಹೋಗ್ತವೆ. ನಿಮಗೆ ಏನೆಲ್ಲ ಬೇಕಾಗಿದೆ ಮಾಹಿತಿ ಅದನ್ನ ನೀಟಾಗಿ ಒಂದೊಂದಾಗಿ ಕೊಡ್ತಾ ಹೋಗೋಣ, ತೊಂದರೆ ಏನಿಲ್ಲ. ಸೊ ಈಗ ಬ್ಯಾಕ್ ಟು ನಾನು ಎಲ್ಲಿ ತಗೊಳ್ತೀನಿ ಅಂತಂದ್ರೆ ಪಾಠಗಳು ತೆಗೆದುಕೊಳ್ತೇನೆ. ಈಗ ನೋಡಿ ನಿಮಗೆ ಅರ್ಥ ಆಯ್ತಲ್ವಾ ಅದು. ಓಕೆ, ಗೋಳೀಯ ದರ್ಪಣ ಅಂತಂದ್ರೆ ಎರಡು ದರ್ಪಣಗಳು ಬರ್ತವೆ. ನಿಮ್ಮನ ದರ್ಪಣ, ನಮ್ಮ ಕಡೆಗೆ ಬಾಗಿರುವ ದರ್ಪಣ, ನಮ್ಮ ದರ್ಪಣ. ನಥಿಂಗ್ ಬಟ್ ಏನು ಒಳಮುಖವಾಗಿ ಬಾಗಿದೆ ಅಲ್ಲ ಯಾವ ದರ್ಪಣ, ಅದನ್ನ ನಾವು ನಿಮ್ನ ದರ್ಪಣ ಅಂತೇಳಿ ಕರಿತೇವೆ. ಹೊರಮುಖವಾಗಿ ಯಾವ್ದು ಬಾಗಿದೆ ಅದನ್ನ ನಾವು ಪೀನ ದರ್ಪಣ ಅಂತೇಳಿ ಕರಿತಾ ಹೋಗ್ತವೆ. ಸೊ ದರ್ಪಣಗಳನ್ನ ಸಹಜವಾಗಿ ನೋಡಿ, ನಿಮ್ನ ದರ್ಪಣಗಳನ್ನ ಎಲ್ಲೆಲ್ಲ ಉಪಯೋಗಿಸ್ತೀವಿ ಅನ್ನುವಂಥದ್ದು. ಯೂಸಸ್ ಆಫ್ ಕಾನ್ಕೇವ್ ಮಿರರ್, ನಾವು ಹೆಡ್ಲೈಟ್ ಅಲ್ಲಿ ಈ ಬೈಕ್ ಆಗಲಿ ಯಾವುದೇ ವಾಹನಗಳ ಮೊಬೈಲ್ ಆಟೋಮೊಬೈಲ್ಸ್ ಅಂತ ಏನು ಕರಿತೀವಲ್ಲ ಅವಳ ಹೆಡ್ಲೈಟ್ ಅಲ್ಲಿ ಬಳಸ್ತವೆ. ಯಾಕಂದ್ರೆ ಇದು ಕೇಂದ್ರೀಕರಿಸುವ ದರ್ಪಣ ಆಗುತ್ತೆ, ಬೆಳಕಿನ ಕಿರಣಗಳನ್ನ ಒಂದ್ ಕಡೆಗೆ ಸೇರಿಸುತ್ತೆ. ಹಾಗಾಗಿ ಹೆಡ್ಲೈಟ್ ಅಲ್ಲಿ ನಾವು ಈ ಯಾವ ದರ್ಪಣ ಬಳಸ್ತೇವೆ, ಕಾನ್ಕೇವ್ ಅನ್ನು ಬಳಸ್ತೇವೆ. ಕಾನ್ವೆಕ್ಸ್ ಅನ್ನ ಎಲ್ಲಿ ಬಳಸ್ತೇವೆ, ಮಿರರ್ ಅನ್ನ. ಮಿರರ್ ಬೇರೆ, ಮಿರರ್ ದರ್ಪಣ, ಲೆನ್ಸ್ ಬೇರೆ, ಮಿರರ್ ಬೇರೆ. ಇಲ್ಲಿ ನಾವು ದರ್ಪಣಗಳ ಬಗ್ಗೆ ಮಾತನಾಡ್ತಾ ಇದ್ದೇವೆ ಅಲ್ವಾ. ಸೊ ಈಗ ಕಾನ್ವೆಕ್ಸ್ ಮಿರರ್ ಏನಿದೆಯಲ್ಲ ಅದನ್ನ ಹಿನ್ನೋಟ ದರ್ಪಣಗಳಾಗಿ ಬಳಸ್ತೇವೆ. ಹಿನ್ನೋಟ ದರ್ಪಣಗಳಂದ್ರೆ ಏನು, ಹಿಂದೆ ನಾವು ಏನ್ ಬರ್ತಾ ಇದೆಯಲ್ಲ ಗಾಡಿಗಳೆಲ್ಲ, ನಮ್ಮ ಬೈಕ್ಗಳಲ್ಲೆಲ್ಲ ಎರಡು ಮಿರರ್ ಇಟ್ಟಿದೀವಲ್ಲ, ಸೊ ಆ ಮಿರರ್ ಅಲ್ಲಿ ಸಹಜವಾಗಿ ನಾವು ಪೀನ ದರ್ಪಣವನ್ನ ಬಳಸ್ತೇವೆ, ಹಿನ್ನೋಟ ದರ್ಪಣಗಳಾಗಿ ಬಳಸ್ತೇವೆ. ಇದೆಲ್ಲ ನೋಡ್ತಾ ಹೋಗೋಣ ಒಂದೊಂದಾಗಿ. ಸೊ ಗೋಳೀಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈನ ಕೇಂದ್ರ ಅಂತ ಕೊಟ್ಟಿದ್ದಾರೆ. ಸೊ ಕೇಂದ್ರ ನೋಡಿ ಬಹಳ ಹುಷಾರಾಗಿರ್ಬೇಕು. ಕೇಂದ್ರ ಅಂದಾಗ ಧ್ರುವ ಆಗುತ್ತೆ. ಪ್ರತಿಫಲಿಸುವ ಮೇಲ್ಮೈನ ಕೇಂದ್ರ, ಎಂಟೈರ್ ಪ್ರತಿಫಲಿಸುವ ಮೇಲ್ಮೈ ಅಂತ ಕೇಳಿದ್ದೇ ಆಗಿದ್ದರೆ ನೀವು ಅದನ್ನ ಅಪರೇಚರ್ ಅಂತೇಳಿ ಹೇಳ್ಬೇಕಾಗಿತ್ತು. ಅದನ್ನ ಅಪರೇಚರ್ ಅಂತ ಹೇಳ್ಬೇಕಾಗಿತ್ತು ಅಲ್ವಾ. ಅಪರೇಚರ್ ಅಲ್ಲ, ಇಲ್ಲಿ ಕೇಳಿರೋದೇನು, ಪ್ರತಿಫಲಿಸುವ ಮೇಲ್ಮೈನ ಕೇಂದ್ರ ಅಂತೇಳಿ ನೋಡ್ತಾ ಇದೀವಿ ನಾವು ಅಲ್ವಾ. ಸೊ ಈ ರೀತಿಯಲ್ಲಿದೆ.
ಸೊ ಹಾಗಾಗಿ ಉತ್ತರ ಧ್ರುವ ಆಗುತ್ತೆ. ಓಂನ ನಿಯಮವು ಇವುಗಳ ನಡುವಿನ ಸಂಬಂಧವನ್ನು ಕೊಡುತ್ತದೆ. ನೋಡಿ ಏನನ್ನ ಓಂ ನಿಯಮ ಏನು ಹೇಳುತ್ತೆ, ವಿ ಇಸ್ ಈಕ್ವಲ್ ಟು ಐ ಆರ್ ಅಲ್ವಾ, ವಿ ಇಸ್ ಈಕ್ವಲ್ ಟು ಐ ಆರ್. ಸೊ ಐ ಇಸ್ ಈಕ್ವಲ್ ಟು ವಿ ಬೈ ಆರ್ ಅಂತ ನಾವು ತೆಗೆದುಕೊಳ್ತೇವೆ. ಓಂನ ನಿಯಮ ವಿಭವಾಂತರ ಮತ್ತು ವಿದ್ಯುದಾವೇಶ, ವಿಭವಾಂತರ ಮತ್ತು ರೋಧ, ವಿದ್ಯುತ್ ಪ್ರವಾಹ ಮತ್ತು ವಿಭವಾಂತರ, ಡಿ ವಿದ್ಯುತ್ ಪ್ರವಾಹ ಮತ್ತು ವಿದ್ಯುತ್ ಸಾಮರ್ಥ್ಯದ ಬಗ್ಗೆ ಹೇಳುತ್ತೆ ಅನ್ನುವಂಥ ಒಂದು 4 ಆಪ್ಷನ್ಸ್ ಅನ್ನು ಕೊಡ್ತಾ ಹೋಗ್ತಾನೆ. ಓಮ್ನ ನಿಯಮ ಪ್ರಮುಖವಾಗಿ ನಾವು ವಿದ್ಯುತ್ ಪ್ರವಾಹ ಕರೆಂಟ್ ಫ್ಲೋ ಏನಿದೆ ಅಲ್ವಾ, ಐ ಮತ್ತು ವಿಭವಾಂತರ ವಿ ನಡುವಿನ ಸಂಬಂಧ ಆಗಿರ್ತದೆ. ಓಕೆ, ಸೊ ಆ ರೀತಿಯಲ್ಲಿ ವಿ ಇಸ್ ಈಕ್ವಲ್ ಟು ಐ ಆರ್ ಅಂತ ನಾವು ತೆಗೆದುಕೊಂಡಿದ್ದೀವಲ್ಲ. ಸೊ ಆರ್ ಇಸ್ ಅ ರೆಸಿಸ್ಟೆನ್ಸ್. ಹಾಗಾಗಿ ವಿದ್ಯುತ್ ಪ್ರವಾಹ ಮತ್ತು ವಿಭವಾಂತರ ನಡುವಿನ ಸಂಬಂಧವನ್ನು ಹೇಳುವಂಥದ್ದೇ ಓಮ್ನ ನಿಯಮ ಆಗಿರುತ್ತದೆ, ಓಮ್ಸ್ ಲಾ ಅಂತ ನಾವು ತೆಗೆದುಕೊಳ್ತೇವೆ. ಹಾಗಾಗಿ ಇಲ್ಲಿ ನೋಡಿ ಸಿ ಉತ್ತರ ಏನಿದೆ, ವಿದ್ಯುತ್ ಪ್ರವಾಹ ಮತ್ತು ವಿಭವಾಂತರ ಅಂತ ನಾವು ತೆಗೆದುಕೊಂಡಿದ್ದೇವೆ. ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ರಿಯೋಸ್ಟಾಟ್ ಅಂದ್ರೆ ಏನು, ರೋಧವನ್ನು ಬದಲಾಯಿಸಬಹುದಾಗಿದೆ. ನಾವು ಬದಲಾಯಿಸಬಹುದಾದ ರೋಧ, ಈ ಚಿಹ್ನೆಯನ್ನ ಬಹಳ ಸಲ ಕೇಳ್ತಾರೆ. ನೀವು ಈ ರೀತಿಯಲ್ಲಾದ್ರೂ ಬಳಸಿ ಅಲ್ವಾ, ಸೊ ಈ ರೀತಿಯಲ್ಲಾದ್ರೂ ಬಳಸಿ. ದ ಸೈನ್ ಆಫ್ ರಿಯೋಸ್ಟಾಟ್ ಅಂತ ನಾ ಏನಾದ್ರೂ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೆ ಆದ್ರೆ, ದ ಸೈನ್ ಆಫ್ ರಿಯೋಸ್ಟಾಟ್ ಆರಾಮಾಗಿ ನೀವು sign of rheostat ಸೊ ನೋಡ್ತಾ ಹೋಗೋಣ. ಸೈನ್ ಆಫ್ ರಿಯೋಸ್ಟಾಟ್ ಇದೆ, ಸೈನ್ ಆಫ್ ರಿಯೋಸ್ಟಾಟ್ ಆರಾಮಾಗಿ ನಾವು ನೋಡ್ಕೊಂತ ಹೋಗೋದಾಗಿದೆ. ಸೈನ್ ಆಫ್ ರಿಯೋಸ್ಟಾಟ್ ಅನ್ನು ನೋಡ್ತಾ ಹೋಗೋಣ. ವಾಟ್ ಇಸ್ ದ ಸಿಂಬಲ್ ಆಫ್ ರಿಯೋಸ್ಟಾಟ್ ಅಂತ ನಾವು ಕೇಳ್ತಾ ಹೋಗ್ತೇವೆ ಅಲ್ವಾ. ನೋಡಿ ರಿಯೋಸ್ಟಾಟ್ ಅನ್ನ ಈ ರೀತಿಯಲ್ಲಿ ಬರೀತವೆ ಅಲ್ವಾ. ಇಟ್ ಇಸ್ ರೆಕ್ಟಾಂಗಲ್ ವಿತ್ ಎ ಡಯಾಗೋನಲ್ ಲೈನ್ ಥ್ರೂ ಇಟ್ ಅಂತ ಕೇಳಿದ್ದಾರೆ. ಸೊ ಈ ರೀತಿಯಲ್ಲಿ ನಾವು ಮಾರ್ಕ್ ಮಾಡಿದ್ದೆ ಆದರೆ ರಿಯೋಸ್ಟಾಟ್ ನ ಗುರುತಿಸಬಹುದಾಗಿದೆ. ಬಹಳ ಸಲ ನಾವು ನೋಡ್ತೇವೆ. ನೋಡಿ ಇಲ್ಲಿ ಆರಾಮಾಗಿದೆ, ರಿಯೋಸ್ಟಾಟ್ ಇದೆ, ಬೇಕಾದಂಗೆ ನೋಡ್ಕೊಳ್ಬಹುದಾಗಿದೆ ನೀವು ರಿಯೋಸ್ಟಾಟ್ ನೋಡಿ. ಸೊ ಈ ತರ ಮಾಡಿ, ಇದು ಬಹಳ ಸಲ ಬಳಸ್ತವೆ, ಸಿಲೆಬಸ್ ಇರುವಂಥದ್ದಿದೆ. ಇದು ರೋಧವನ್ನು ತೋರಿಸ್ತದೆ. ಇದು ನೋಡಿ ಈ ತರ ನಾವು ಮಾರ್ಕ್ ಮಾಡಿದ್ದೆ ಆದರೆ ರೋಧದಲ್ಲಿ ಇದು ರಿಯೋಸ್ಟಾಟ್ ಅನ್ನು ತೋರಿಸ್ತದೆ. ಅಥವಾ ಸೊ ಈ ರೀತಿಯಲ್ಲಿ ನೀವು ತೋರಿಸಬಹುದಾಗಿದೆ, ರಿಯೋಸ್ಟಾಟ್ಗಳನ್ನು ಈ ರೀತಿಯಲ್ಲಿ ತೋರಿಸಬಹುದಾಗಿದೆ. ಸೊ ಹಾಗಾಗಿ ಬಹಳ ಇಂಪಾರ್ಟೆಂಟ್ ಇದೆ. ಇವೆರಡರಲ್ಲಿ ಯಾವುದನ್ನು ಬರ್ಕೊಳ್ಬಹುದಾಗಿದೆ ನಾವು. ಸೊ ಮತ್ತೆ ಬ್ಯಾಕ್ ಹೋಗೋಣ. ರಿಯೋಸ್ಟಾಟ್ನ ನೀವು ನೋಡ್ಕೊಳ್ತಾ ಹೋಗಿ, ನಿಮ್ಮ ಒಂದು ವಿದ್ಯುತ್ ಶಕ್ತಿಯಲ್ಲಿ ಈ ಎಲ್ಲ ಚಿಹ್ನೆಗಳನ್ನು ಕೊಟ್ಟಿದ್ದಾರೆ. ಆ ಎಲ್ಲ ಚಿಹ್ನೆಗಳನ್ನು ಸಿಂಬಲ್ಸ್ ನೀವು ನೋಡ್ತಾ ಹೋಗಬೇಕಾಗುತ್ತೆ. ಆಮೇಲೆ ನೆಕ್ಸ್ಟ್ ನೋಡೋಣ, ಕಾಂತೀಯ ಬಲರೇಖೆಗಳ ಯಾವುದಾದ್ರೂ 2 ಗುಣಲಕ್ಷಣಗಳನ್ನು ಬರೆಯಿರಿ. ಬಹಳ ಇಂಪಾರ್ಟೆಂಟ್ ಇದೆ. ಕಾಂತೀಯ ಬಲರೇಖೆಗಳು ಅಲ್ವಾ, ಮ್ಯಾಗ್ನೆಟಿಕ್ ಲೈನ್ಸ್ ಅಲ್ವಾ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಲೈನ್ಸ್ ಹೇಗೆ ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ಳುತ್ತವೆ. ಕಾಂತದ ಒಳಭಾಗದಲ್ಲಿ ಇದೆಯಲ್ಲ, ಅಲ್ಲಿ ಕಾಂತದ ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವದೆಡೆಗೆ ಕಾಂತೀಯ ಬಲರೇಖೆಗಳಿರ್ತವೆ. ಸೊ ಹಾಗಾಗಿ ಕಾಂತೀಯ ಬಲರೇಖೆಗಳು ಆವೃತ ಜಾಲಗಳಾಗಿವೆ. ಕಾಂತೀಯ ಬಲರೇಖೆಗಳ ದಟ್ಟಣೆ ಹೆಚ್ಚಾಗಿದ್ದಲ್ಲಿ ಕಾಂತ ಕ್ಷೇತ್ರದ ಬಲವು ಕೂಡ ಹೆಚ್ಚಾಗಿರ್ತದೆ. ಕಾಂತೀಯ ಬಲರೇಖೆಗಳ ದಟ್ಟಣೆ ಇಲ್ಲಿ ಹೆಚ್ಚಾಗುತ್ತೆ, ನಾವು ನೋಡ್ತಾ ಹೋಗ್ಬೇಕು. ಕಾಂತೀಯ ಬಲರೇಖೆಗಳ ದಟ್ಟಣೆಯಲ್ಲಿ ಹೆಚ್ಚಾಗಿರ್ತದೆ, ಪೋಲ್ಗಳಲ್ಲಿ ಹೆಚ್ಚಾಗಿರುತ್ತೆ. ಸೌತ್ ಪೋಲ್ ಅಥವಾ ನಾರ್ತ್ ಪೋಲ್ ಅಲ್ಲಿ ಹೆಚ್ಚಾಗ್ತಾ ನೋಡ್ತೇವೆ. ಮ್ಯಾಗ್ನೆಟಿಕ್ ಲೈನ್ಸ್ ಅಂತ ನಾವು ತೆಗೆದುಕೊಂಡ್ರೆ ಈಗ ನೋಡಿ, ಒಂದು ಮ್ಯಾಗ್ನೆಟಿಕ್ ಲೈನ್ಸ್ ಅನ್ನು ಸರ್ಚ್ ಮಾಡ್ತಾ ಹೋಗೋಣ ನಾವು. ರಿಯೋಸ್ಟಾಟ್ ಆಯಿತು, ಮ್ಯಾಗ್ನೆಟಿಕ್ ಲೈನ್ಸ್ ಅನ್ನು ಸರ್ಚ್ ಮಾಡ್ತಾ ಹೋಗೋಣ ಅಲ್ವಾ. ಮ್ಯಾಗ್ನೆಟಿಕ್ ಲೈನ್ಸ್ ಅನ್ನು ನೋಡೋಣ.
ಮ್ಯಾಗ್ನೆಟಿಕ್ ಲೈನ್ಸ್ ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಲ್ವಾ, ಈ ರೀತಿಯಲ್ಲಿ ನೋಡ್ತೇವೆ ನೋಡಿ. ಭಾಳ ಸಿಂಪಲ್ ಆಗಿದೆ. ಒಂದು ಚಿತ್ರವನ್ನು ತೆಗೆದುಕೊಳ್ಳುತ್ತೇನೆ. ಭಾಳ ಅದ್ಭುತವಾದಂಥ ಚಿತ್ರ ನೋಡಿ. ಇಲ್ಲಿ ನೋಡ್ತಾ ಇದ್ದೇವೆ, ಒಂದು ಕಡೆಗೆ ನಾರ್ತ್ ಪೋಲ್ ಇದೆ, ಇನ್ನೊಂದು ಕಡೆಗೆ ಸೌತ್ ಪೋಲ್ ಅನ್ನು ನೋಡ್ತೇವೆ ನಾವು. ಒಂದು ಮ್ಯಾಗ್ನೆಟಿಕ್, ಒಂದು ಬಾರ್ ಮ್ಯಾಗ್ನೆಟ್ ಅನ್ನು ತೆಗೆದುಕೊಂಡ್ರೆ, ದಂಡಕಾಂತ ಅಂತ ನಾವೇನು ಕರೆದಿದ್ದೇವಲ್ಲ, ಸೊ ಬಾರ್ ಮ್ಯಾಗ್ನೆಟ್ ಅಥವಾ ದಂಡಕಾಂತ ನಾವು ಅಂತ ಏನು ತೆಗೆದುಕೊಂಡಿದ್ದೇವೆ. ಸೊ ಇಲ್ಲಿ ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್ ಇದೆ ಅಲ್ವಾ. ನಾರ್ತ್ ಪೋಲ್ ಏನಿದೆ, ಸೊ ಇಲ್ಲಿ ನಾರ್ತ್ ಪೋಲಿಂದ ಮ್ಯಾಗ್ನೆಟಿಕ್ ಲೈನ್ಸ್ ಸೌತ್ ಪೋಲ್ ಅಲ್ಲಿ ಹೋಗ್ತಾ ಇದ್ದಾವೆ. ಸೊ ಇಲ್ಲಿಂದ ಉತ್ಸರ್ಜಿತವಾಗೋದಂದ್ರೆ ಇಲ್ಲಿಂದ ಸ್ಟಾರ್ಟ್ ಆಗಿ ಸೌತ್ ಅಲ್ಲಿ ಅವು ವಿಲೀನವಾಗ್ತವೆ ಅನ್ನೋದನ್ನ ನಾವು ನೋಡ್ತಾ ಹೋಗ್ತೇವೆ. ಸೊ ಹಾಗಾಗಿ ಯಾರೋ ಮಾರ್ಕ್ ನೋಡ್ತಾ ಹೋಗಿ, ಯಾರೋ ಮಾರ್ಕ್ಗಳು ನೋಡಿ ಅಲ್ವಾ. ಸೊ ಇವನ್ನ ಇವು ಯಾಕೆ ಹಿಂಗೆ ಕೊಡ್ತಾ ಹೋಗ್ತಾರೆ ಅಂತಂದ್ರೆ, ಇವು ಎಲ್ಲ ಮುಂದ್ಗಡೆ ಬಂದು ಇಲ್ಲಿ ಸೇರ್ಕೊಳ್ತಾ ಇದ್ದಾವೆ. ಎಲ್ಲ ಒಂದೊಂದ್ಸರಿ ತೋರ್ಸಕ್ ಸಾಧ್ಯ ಇಲ್ಲ ಅನ್ನುವಂಥದ್ದು ನೋಡಿ. ಇಲ್ಲಿ ನಾರ್ತ್ ಸೌತ್ ಹಿಂಗಿದೆ, ಇಲ್ಲಿ ನಾರ್ತ್ ಸೌತ್ ಈ ತರ ಇದೆ ಅಲ್ವಾ. ನೀವು ಮತ್ತೆ ಕನ್ಫ್ಯೂಷನ್ ಆಗಬಾರ್ದು. ಈ ಕಡೆ ನಾರ್ತ್ ಇಡ್ತಾರೆ, ಆ ಕಡೆ ಸೌತ್ ಇಡ್ತಾರೆ. ಅದೇ ಕಡೆ ಇರಲಿ, ನಾರ್ತ್ ಇಂದ ಸೌತ್ ಕಡೆಗೆ ಹೋಗ್ಬೇಕು. ಎಲೆಕ್ಟ್ರಿಕ್ ಇದ್ಯಾವುದು ಮ್ಯಾಗ್ನೆಟಿಕ್ ಲೈನ್ಸ್, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತ ಏನು ಕರಿತೇವಲ್ಲ, ಕಾಂತೀಯ ಬಲರೇಖೆಗಳು ಉತ್ತರದಿಂದ ಉತ್ಸರ್ಜಿತ ಅಂದ್ರೆ ಹುಟ್ಟಿ ದಕ್ಷಿಣದಲ್ಲಿ ಅವು ವಿಲೀನಗೊಳ್ತವೆ ಅನ್ನೋದ. ಬಟ್ ಒಳಭಾಗದಲ್ಲಿ ಇದೆಯಲ್ಲ, ಒಳಭಾಗದಲ್ಲಿ ಇದು ಎಕ್ಸಾಕ್ಟ್ಲಿ ಉಲ್ಟಾ ಇರ್ತದೆ. ಸೊ ಈ ರೀತಿಯಲ್ಲಿ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅನ್ನ ನೋಡ್ತಾ ಹೋಗ್ತಾ ವಿದ್ಯಾರ್ಥಿಗಳೇ. ಸೊ ಹಾಗಾಗಿ ಬಹಳಷ್ಟು ಇಂಪಾರ್ಟೆಂಟ್ ಇರತಕ್ಕಂಥ ವಿಚಾರ ಇದು. ಎಕ್ಸಾಮ್ ನಲ್ಲಿ ಬಹಳ ಸಲ ಕೇಳಿರ್ತಕ್ಕಂಥ ಪ್ರಶ್ನೆ. ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ತವೆ, ರೈಟ್. ಆಮೇಲೆ ಕಾಂತದ ಒಳಭಾಗದಲ್ಲಿ, ಕಾಂತದ ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವದಡಿಗೆ ಕಾಂತೀಯ ಬಲರೇಖೆಗಳು ಇರ್ತವೆ. ಒಳಭಾಗದಲ್ಲಿ ಕಾಂತೀಯ ಬಲರೇಖೆಗಳು ಆವೃತ ಜಾಲಗಳಿದ್ದ ಒಂದು ರೀತಿಯಲ್ಲಿ ಆವೃತ ನೋಡಿ ಸುತ್ತಕೊಂಡಿರ್ತವೆ. ಕಾಂತೀಯ ಬಲರೇಖೆಗಳ ದಟ್ಟಣೆ ಹೆಚ್ಚಾಗಿದ್ದಲ್ಲಿ, ದಟ್ಟಣೆಯಲ್ಲಿ ಹೆಚ್ಚಾಗಿರ್ತದೆ ಸಹಜವಾಗಿ ನಾರ್ತ್ ಪೋಲ್ ಅಥವಾ ಸೌತ್ ಪೋಲ್ ಅಲ್ಲಿ ಹೆಚ್ಚಾಗಿರುತ್ತೆ ನೋಡಿ. ನೀವು ನೋಡ್ತಿರ್ಬೋದಲ್ವಾ. ಸೊ ಈ ನಾರ್ತ್ ಮತ್ತು ಇದು ನಾರ್ತ್ ಮತ್ತು ಸೌತ್ ಪೋಲ್ ಏನು ಕಾಣಿಸ್ತಾ ಇದೆಯಲ್ವಾ ನಿಮಗೆ, ಇಲ್ಲಿ ನೋಡಿ ಈಸಿ ಆಗಿದೆ. ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್ ಅಲ್ಲಿ ಅತಿ ಹೆಚ್ಚು ಏನನ್ನು ನೋಡ್ತೀವಿ ಅಂತಂದ್ರೆ ಕಾಂತೀಯ ಬಲರೇಖೆಗಳ ದಟ್ಟಣೆ ಹೆಚ್ಚಾಗಿರುವುದನ್ನು ಅಲ್ಲಿ ನಾವು ಗಮನಿಸ್ತಾ ಹೋಗ್ತೇವೆ. ಸೊ ಹಾಗಾಗಿ ಈ ಪಾಯಿಂಟ್ ಅನ್ನು ನೀವು ನೆನ್ಪಿಡ್ಬೇಕಾಗತ್ತೆ. ಅಂದ್ರೆ ಧ್ರುವಗಳಲ್ಲಿ, ಕಾಂತೀಯ ಧ್ರುವಗಳಲ್ಲಿ ಅಂದ್ರೆ ಒಂದು ದಂಡಕಾಂತ ಧ್ರುವ ಅಂತ ತೆಗೆದುಕೊಂಡಾಗ ಎರಡು ಧ್ರುವಗಳನ್ನು ಗಮನಿಸ್ತವೆ. ಒಂದು ನಾರ್ತ್ ಧ್ರುವ, ಇನ್ನೊಂದು ಸೌತ್ ಪೋಲ್ ಅಲ್ವಾ. ಸೌತ್ ನಾರ್ತ್ ಪೋಲ್ ಇದಾವೆ. ಪೋಲ್ಸ್ ಅಂದ್ರೆ ಧ್ರುವ ಅಂತ ಕನ್ನಡದಲ್ಲಿ ತೆಗೆದುಕೊಂಡಿದ್ದಾವೆ. ಈ ಎರಡೂ ನಾನು ಮ್ಯಾನೇಜ್ ಮಾಡ್ತಾ ಇದ್ದೀನಿ ಈಗ, ಕನ್ನಡ ಮತ್ತು ಇಂಗ್ಲಿಷ್ನವರೆಗೆ. ಹಾಗಾಗಿ ನಾರ್ತ್ ಮತ್ತು ಸೌತ್ ಅಲ್ಲಿ ಹೆಚ್ಚಿನ ರೀತಿಯ ಏನು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅನ್ನು ನಾವು ಕಾಣ್ತಾ ಇರ್ತೇವೆ. ಹೆಚ್ಚು ಪವರ್ ಅಲ್ಲಿ ಇರುತ್ತೆ. ಓಕೆ. ಓಕೆ, ಕಾಂತಿ ಬಲರೇಖೆಗಳು ದಟ್ಟಣೆ ಹೆಚ್ಚಾಗಿದ್ದಲ್ಲಿ ಕಾಂತಕ್ಷೇತ್ರದ ಬಲ ಕೂಡ ಹೆಚ್ಚಾಗಿರುತ್ತೆ ಸಹಜವಾಗಿ. ಯಾವುದೇ ಎರಡು ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ. ಯಾವ ಬಲರೇಖೆಗಳು ಕೂಡ ಒಂದನ್ನೊಂದು ಛೇದಿಸಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ. ಸೊ ಯಾವುದೋ ಎರಡು ಕೇಳಿದರೆ ನಮಗೆಲ್ಲ ಗೊತ್ತಿರಬೇಕಾಗತ್ತಲ್ವ, ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳಿ, ಏನು ಸಮಸ್ಯೆ ಏನಿಲ್ಲ. ನೆಕ್ಸ್ಟ್ ನೋಡೋಣ ಪ್ರಶ್ನೆ. 5ನೇ ಪ್ರಶ್ನೆ ಬರುತ್ತೆ. ದೂರದೃಷ್ಟಿ ಎಂದರೇನು? ಈ ದೋಷ ಉಂಟಾಗಲು ಕಾರಣಗಳನ್ನ ಕೊಡಿ ಅಂತ ಹೇಳ್ತಾರೆ. ಮಯೋಪಿಯಾ ಅಂತೇಳಿ ಕರೀತವೆ ಅಲ್ವಾ. ಮಯೋಪಿಯಾ ಇಂಗ್ಲಿಷ್ ನಲ್ಲಿ ಕರಿತಾ ಹೋಗ್ತವೆ. ಬಹಳ ಸಿಂಪಲ್ ಆಗಿರ್ತಕ್ಕಂಥ ಪಾಠ ಇದು, ಮಯೋಪಿಯಾ ಅಲ್ವಾ. ಈ ಮಯೋಪಿಯಾನ ನೀವು ನೋಡಬೇಕಾಗತ್ತೆ. ಒಂದ್ಸಲ ನೀವು ಮಯೋಪಿಯಾನ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದೆ ಆದ್ರೆ ಖಂಡಿತ ನಿಮಗೆ ಮಯೋಪಿಯಾ ಅರ್ಥ ಆಗ್ತಾ ಹೋಗ್ತದೆ. ಮಯೋಪಿಯಾ ಅಲ್ವಾ, ಮಯೋಪಿಯಾ ಅಂಡ್ ಹೈಪರ್ಮೆಟ್ರೋಫಿಯಾ ಇದು ನೋಡ್ತಾ ಹೋಗೋಣ. ಏನಿದು ಮಯೋಪಿಯಾ ಮತ್ತು ಹೈಪರ್ಮೆಟ್ರೋಫಿಯಾ ಅಂತಂದ್ರೆ ಬಹಳ ಇಂಪಾರ್ಟೆಂಟ್. ಸರಳವಾಗಿ ನಿಮಗೆ ಈ ಚಿತ್ರದಲ್ಲಿ ಗೊತ್ತಾಗುತ್ತೆ. ಇದು ಪಾಠದಲ್ಲಿರ್ತಕ್ಕಂಥ ಚಿತ್ರ ಅಲ್ವಾ. ಈ ಚಿತ್ರ ನಿಮಗೆ ಸಹಜವಾಗಿ ಕೊಟ್ಟಿರ್ತಾರೆ, ಎಕ್ಸಾಮ್ ನಲ್ಲಿ ಬಂದಿರತಕ್ಕಂತಹ ಚಿತ್ರ ಇದು ಅಲ್ವಾ. ಈ ಚಿತ್ರ ನೋಡಿದ ತಕ್ಷಣ ನೀವು ಹೇಳ್ಬೋದಾಗಿದೆ ವಿದ್ಯಾರ್ಥಿಗಳಲ್ವಾ. ಈ ಚಿತ್ರ ನಿಮಗೆ ನೋಡಿದ ತಕ್ಷಣ ನೀವು ಹೇಳ್ತೀರಿ ಈ ಚಿತ್ರ ಏನನ್ನೋದನ್ನ ನಿಮಗೆ ಗಮನದಲ್ಲಿ ತರಲಿಕ್ಕೆ ಬಯಸ್ತಾನೆ. ಬಹಳ ಇಂಪಾರ್ಟೆಂಟ್ ಆದಂತಹ ಚಿತ್ರ ಮಯೋಪಿಯಾ ಅಂಡ್ ಹೈಪರ್ಮೆಟ್ರೋಫಿಯಾನ ಅರ್ಥ ಮಾಡಿಕೊಳ್ಳಿಕ್ಕೆ ಕೇವಲ ಚಿತ್ರವನ್ನು ನೋಡಿದ್ರೆ ಸಾಕಾಗತ್ತೆ, ನಿಮಗೆ ಪೂರ್ತಿಯಾಗಿ ಅಲ್ಲಿ ಅರ್ಥ ಆಗಿ ಹೋಗಿರುತ್ತದೆ. ನಮಗೆ ಚಿತ್ರ ಅಷ್ಟು ಬೇಕು. ಓಕೆ, ಇಲ್ಲಿ ನೋಡಿ ಯಾವುದು ಈಸಿಯಾಗಿ ಬರುತ್ತೆ ಚಿತ್ರ, ಅದನ್ನು ತೆಗೆದುಕೊಳ್ಳೋಣ, ತೊಂದರೆ ಇಲ್ಲ.
ಅವ್ರು ದುಡ್ಡು ಗಿಡಿ ಕೇಳಿದ್ರೆ ಬೇಡ ನಮಗೆ, ರೈಟಾ? ಇಮೇಜಸ್ ಇದೆಲ್ಲ, ಇಮೇಜಸ್ಸಿಗೆ ಹೋಗ್ಬಿಟ್ಟು ಬೇಕಾದಷ್ಟು ಇದೆ ನಮಗೆ ಅಲ್ವಾ? ಓಕೆ, ರೈಟ್. ಇಲ್ಲಿ ಒಂದಿದೆ ನೋಡೋಣ, ಇದು ಆದರೆ ಪರ್ಫೆಕ್ಟ್ ಇದೆ ನೋಡಿ, ಇಲ್ಲಿ ಇದೆ ನೋಡಿ ಇಲ್ಲಿ. ಸೊ ಇಲ್ಲಿ ಕಣ್ಣಿನ ಒಂದು ಇದನ್ನ ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಬಹಳ ಚೆನ್ನಾಗಿ ಹೇಳಿದ್ದಾರೆ ನೋಡಿ, ಇಲ್ಲಿ ಒಂದು ಕಣ್ಣಿನ ಒಂದು ಕಣ್ಣಿನ ಬಗ್ಗೆ ಮೊದಲು ಅರ್ಥ ಮಾಡ್ಕೊಳ್ಬೇಕು. ನಾವು ಮೊದಲು ಏನು ಅರ್ಥ ಮಾಡ್ಕೊಳ್ಬೇಕಾಗಿದೆ ಕಣ್ಣಿನ ಬಗ್ಗೆ ಅನ್ನುವಂಥದ್ದು. ಮಯೋಪಿಯಾ ಇದೆಯಲ್ವಾ, ಇದು ಮಯೋಪಿಯಾ ಮತ್ತು ಇದು ಹೈಪರ್ಮೆಟ್ರೋಫಿಯಾ ಅಂತ ಹೇಳಿದ್ದಾರೆ ನೋಡಿ. ಇದು ಕಣ್ಣಿನ ರಚನೆ ನೋಡಿ. ಈ ಕಣ್ಣಿನ ರಚನೆಯಲ್ಲಿ ನಿಮಗೆ ಏನಾಗುತ್ತೆ ಅಂತಂದ್ರೆ ಎಕ್ಸಾಕ್ಟ್ ಆಗಿ ಅಲ್ಲಿ ಏನೆಲ್ಲ ನಾವು ನೋಡ್ಬೋದಾಗಿದೆ. ಓಕೆ, ಒಂದು ಕಣ್ಣಿನಲ್ಲಿ ಸೊ ಇಲ್ಲಿ ಬೆಳಕು ಪಾಸ್ ಆಗ್ತಾ ಹೋಗುತ್ತೆ. ಮೊದಲು ಕಾರ್ನಿಯಾ ಇರುತ್ತೆ, ಔಟರ್ ಮೋಸ್ಟ್ ಲೇಯರ್ ಅಲ್ವಾ? ಇಲ್ಲಿ ಇಂದ ಏನು ಕಾರ್ನಿಯಾ ಇದೆಯಲ್ಲ, ಕಾರ್ನಿಯಾ ಮುಖಾಂತರ ಬೆಳಕು ಪಾಸ್ ಆಗ್ಬೇಕು ಒಳಗಡೆ. ಪಾಸ್ ಆದಾಗ ನಿಮಗೆ ಇಲ್ಲಿ ಒಂದು ಇದು ಬರುತ್ತಲ್ವ, ಲೆನ್ಸ್ ಕಾಣುತ್ತೆ. ಆ ಲೆನ್ಸ್ ಬೇರೆ ಯಾವುದಲ್ಲ, ಕಾನ್ವೆಕ್ಸ್ ಲೆನ್ಸ್ ಆಗಿರುತ್ತೆ. ಅಂದ್ರೆ ಯಾವ ಮಸೂರ್ ಅಂತ, ಇದು ಮಸೂರ್ ಅಂತ ಕರಿತೇವೆ ನಾವು, ಕಾನ್ವೆಕ್ಸ್ ಅನ್ನ ಪೀನ ಮಸೂರ್ ಅಂತೇಳಿ ಕರಿತೇವೆ. ಸೊ ಲೈಟು ಇದೇನಾಗುತ್ತೆ, ರಿಫ್ರಾಕ್ಷನ್ ಆಗ್ಬೇಕಲ್ವಾ, ವಕ್ರೀಭವನ ಆಗ್ಬೇಕು. ಆಗಿ ಎಕ್ಸಾಕ್ಟ್ ಎಲ್ಲಿ ಬಿಡ್ಬೇಕಂತಂದ್ರೆ ಅತ್ಯಂತ ಒಳಪದರಾದಂತಹ ಏನು ಇದು ಅಕ್ಷಿಪಟಲ ಅಂತ ನಾವೇನು ಕರಿತೇವಲ್ಲ, ಅಕ್ಷಿಪಟಲದ ಮೇಲೆ ಬಿಡಬೇಕಾಗತ್ತೆ. ಸೊ ಓಕೆ, ಸೊ ಈ ಅಕ್ಷಿಪಟಲ ಅಂತೇಳಿ ಕರೀತವೆ. ಈ ಅಕ್ಷಿಪಟಲದ ಮೇಲೆ ನಿಮ್ಮ ಬೆಳಕು ಕೇಂದ್ರೀಕೃತ ಆಯಿತು ಅಂತಂದಾಗ ಆ ಇಮೇಜ್ ಯಾವ ತರ ಬೀಳುತ್ತೆ ಅಂತಂದ್ರೆ ಉಲ್ಟಾ ಬಿದ್ದಿರ್ತದೆ. ಯಾಕಂದ್ರೆ ಇಲ್ಲಿ ಪೀನ ಮಸೂರ ಇದೆ, ಪೀನ ಮಸೂರದಲ್ಲಿ ಏನಾಗುತ್ತೆ, ಎಲ್ಲಾ ಇಮೇಜಸ್ ಉಲ್ಟಾ ಬೀಳ್ತಾ ಹೋಗುತ್ತೆ. ಇಲ್ಲಿ ಉಲ್ಟಾ ಬಿದ್ದಂತ ಚಿತ್ರದ ಏನೇ ಬೀಳಲಿ ಈ ನಮ್ಮ ಪರದೆ ಮೇಲೆ ಬಿಡಬೇಕಿದೆ, ಅಕ್ಷಿಪಟಲದ ಮೇಲೆ ಬಿಡಬೇಕಲ್ವಾ? ಸೊ ಈಗ ಈ ಅಕ್ಷಿಪಟಲದ ಮೇಲೆ ಬಿದ್ದಂತಹ ಆ ಚಿತ್ರವನ್ನ ಇಲ್ಲಿ ಕೆಲವು ರಾಡ್ ಮತ್ತು ಕೋನ ಕೋಶಗಳು ಅಂತ ಬರ್ತವೆ ಅಲ್ವಾ? ಶಂಕು ಕೋಶಗಳು ಮತ್ತು ರಾಡ್ ಕೋಶಗಳು ಅಂತ ಏನ್ ಬರ್ತಾವಲ್ಲ. ಸೊ ಇಲ್ಲಿ ದ್ಯುತಿಗ್ರಾಹಕ ಕೋಶಗಳು ಅಂತ ಕರಿತೇವನಲ್ಲ. ಈ ದ್ಯುತಿಗ್ರಾಹಕ ಕೋಶಗಳು ಏನ್ ಮಾಡ್ತವೆ, ಇಲ್ಲಿ ಬಂದಿರತಕ್ಕಂತಹ ಚಿತ್ರವನ್ನ ವಿದ್ಯುತ್ ಸಂಕೇತಗಳನ್ನಾಗಿ ಬದಲಾಯಿಸಿ ಇಲ್ಲಿ ಚಾಕ್ಷ ನರ ಅಂತ ಬರುತ್ತಲ್ವಾ, ಈ ಚಾಕ್ಷ ನರದ ಮೂಲಕ ಬ್ರೈನ್ ಕಳಿಸ್ತವೆ. ಬ್ರೈನ್ ಅದನ್ನ ಅರ್ಥ ಮಾಡಿಕೊಂಡು ನಿಮಗೆ ಸರಿಯಾದ ರೀತಿಯಲ್ಲಿ ಅದನ್ನ ತಿಳಿಸಿಕೊಡ್ತದೆ. ಆಗ ನಿಮಗೆ ಯಾವ ಪಿಕ್ಚರ್ ಬಂದಿದೆ ಅನ್ನುವಂಥದ್ದು ನಿಮಗೆ ಅರ್ಥ ಆಗಿ ಹೋಗ್ತದೆ. ಭಾರಿ ವಿದಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಆಗೋಗುತ್ತೆ. ಸೊ ಈ ರೀತಿ ನಾವು ನೋಡ್ತೇವೆ, ಬಹಳ ಅತ್ಯಂತ ಅದ್ಭುತವಾದಂತ ಚಿತ್ರಗಳನ್ನ ನೋಡ್ತೀವಿ ನಾವು ಅಲ್ವಾ? ಓಕೆ, ನೆಕ್ಸ್ಟ್ ನೋಡ್ತಾ ಹೋಗೋಣ. ಇಲ್ಲಿ ದೂರದೃಷ್ಟಿ ಎಂದರೇನು, ಈ ದೋಷ ಉಂಟಾಗಲು 2 ಕಾರಣ ಕೊಡಿ ಅನ್ನುವಂಥದ್ದು. ಯಾವ ವ್ಯಕ್ತಿಗೆ ದೂರದ ವಸ್ತುಗಳು ಸ್ಪಷ್ಟವಾಗಿ ಕಂಡು ಹತ್ತಿರದ ವಸ್ತುಗಳು ಸ್ಪಷ್ಟವಾಗಿ ಕಾಣದಿದ್ದರೆ ಆ ಕಣ್ಣಿನ ದೋಷವನ್ನ ದೂರದೃಷ್ಟಿ ಅಂತೇಳಿ ಕರೀತವೆ. ಈ ದೋಷ ಉಂಟಾಗಲಿಕ್ಕೆ ಕಾರಣ ಏನು, ಕಣ್ಣಿನ ಮಸೂರ ಇದೆಯಲ್ಲ, ಮಸೂರದ ಸಂಗಮ ದೂರ ಉದ್ದವಾಗಿರ್ತದೆ, ಫೋಕಲ್ ಲೆಂತ್ ಅಂತ ಕರಿತೀವಲ್ಲ, ಅದು ಉದ್ದ ಆಗಿರ್ತದೆ. ಕಣ್ಣು ಗುಡ್ಡೆಯು ಅತಿ ಚಿಕ್ಕದಾಗಿರ್ತದೆ, ಕಣ್ಣು ಗುಡಿ ಏನಾಗುತ್ತೆ, ಅತಿ ಚಿಕ್ಕದಾಗಿರ್ತದೆ. ಓಕೆ, ಇದು ಮೇನ್ ಆಗುತ್ತೆ. 2 ಪಾಯಿಂಟ್ ನೀವು ಬರೀಬೇಕಾಗತ್ತೆ. ನೆಕ್ಸ್ಟ್ 6ನೇ ಪ್ರಶ್ನೆಗೆ ನಾವು ಮೂವ್ ಆಗ್ತಾ ಹೋದ್ರೆ ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಬರುತ್ತೆ. ಕೆಳಗೆ ಕೊಟ್ಟಿರುವ ಮಂಡಲದ ಚಿತ್ರವನ್ನ ಗಮನಿಸಿ ಕೊಟ್ಟಿರುವ ಪ್ರಶ್ನೆಗಳು ಉತ್ತರಿಸಿ ಅಂತ ಹೇಳಿದ್ರೆ, ಎಕ್ಸ್ ಮತ್ತು ವೈ ಬಿಂದುಗಳ ಸುತ್ತಲೂ ಉಂಟಾಗುವ ಕಾಂತಕ್ಷೇತ್ರದ ದಿಕ್ಕನ್ನು ತಿಳಿಸಿ. ಕಾಂತಕ್ಷೇತ್ರದ ದಿಕ್ಕನ್ನು ನಿರ್ಧರಿಸಲು ಸಹಾಯ ಮಾಡಿದ ನಿಯಮವನ್ನ ನಿರೂಪಿಸಿ ಅಂತ ಹೇಳ್ತಾ ಇದ್ದಾರೆ. ಈಗ ನೋಡಿ, ಇಲ್ಲಿ ಎಕ್ಸ್ ಪಾಯಿಂಟ್ ಇದೆ, ಈ ತರ ಹೋಗ್ತಾ ಇದೆ ಅಲ್ವಾ, ಇಲ್ಲಿ ವೈ ಪಾಯಿಂಟ್ ಇದೆ ನೋಡಿ. ಇಲ್ಲಿ ಬ್ಯಾಟ್ರಿ ಕನೆಕ್ಟ್ ಮಾಡಿದರೆ ಎಲ್ಲಿ ಮೈನಸ್ ಇದೆ ಅಲ್ಲಿಂದ ಎಲೆಕ್ಟ್ರಾನ್ಗಳು ಮೂವ್ ಆಗ್ತಾ ಇರ್ತವೆ. ಎಲೆಕ್ಟ್ರಾನ್ ಮೂವ್ ಆಗಿದೆ ಅಂದ್ರೆ ಅರ್ಥ ಏನು, ಅಲ್ಲಿ ಕರೆಂಟ್ ಹೋಗಿದೆಯಾ ಅಂತನ? ಇಲ್ಲ. ಎಲೆಕ್ಟ್ರಾನ್ಗಳು ಈ ತರ ಮೂವ್ ಆಗ್ತಿದೀವಿ ಅಂತಂದ್ರೆ ಪಾಸಿಟಿವ್ ಟರ್ಮಿನಲ್ ಇಂದ ಕರೆಂಟ್ ಪಾಸ್ ಆಗ್ತಿದೆ ಅಂತ ಅರ್ಥ. ಸೊ ಈ ಕಡೆಯಿಂದ ಕರೆಂಟ್ ಪಾಸ್ ಆಗ್ತಿದೆ ಅಂದಂಗಾಯ್ತು. ನಾವು ಒಂದನ್ನು ಅರ್ಥ ಮಾಡ್ಕೊಂಡಿದ್ದೇವೆ, ಎಲ್ಲಿ ಕರೆಂಟ್ ಪಾಸ್ ಆಗುತ್ತೆ ಒಂದು ವೈರಲ್ಲಿ, ಆ ವೈರಿನ ಸುತ್ತಲೂ ಕೂಡ ಒಂದು ಕಾಂತಕ್ಷೇತ್ರ ಉಂಟಾಗಿರುತ್ತೆ ಅನ್ನೋದನ್ನ ಗಮನದಲ್ಲಿಟ್ಟುಕೊಳ್ಳಬೇಕು ವಿದ್ಯಾರ್ಥಿಗಳು. ಸೊ ಹಾಗಾಗಿ ಈ ಎಕ್ಸ್ ಬಿಂದುವಿನಲ್ಲಿ ಕಾಂತಕ್ಷೇತ್ರ ಅಪ್ರದಕ್ಷಿಣೀಯವಾಗಿ, ಪ್ರದಕ್ಷಿಣೀಯ ಅಂತಂದ್ರೇನು ಅಲೋ, ಪ್ರದಕ್ಷಿಣೀಯ ಅಂತ ನಾವು ಒಂದು ಪ್ರದಕ್ಷಿಣೆ ದೇವಸ್ಥಾನ ಆಗ್ತಿರ್ತಾನೆ, ಇದು ಪ್ರದಕ್ಷಿಣೆ ಇಲ್ಲಿಂದ ಶುರು ಮಾಡುತ್ತವೆ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ.
ಸೊ ಈ ರೀತಿಯಲ್ಲಿ ಎಕ್ಸ್ ಬಿಂದುವಿನಲ್ಲಿ ಕಾಂತಕ್ಷೇತ್ರ ಅಪ್ರದಕ್ಷಿಣೀಯವಾಗಿ ಇದಾಗುತ್ತೆ ಹಾಗೂ ವೈ ಬಿಂದುವಿನಲ್ಲಿ ಪ್ರದಕ್ಷಿಣೀಯವಾಗಿ ಇರುತ್ತದೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ತೇವೆ. ಆಮೇಲೆ ಇದು ನಿಯಮ ಯಾವ್ದಂತ ಹೇಳಿದ್ರೆ ಬಲಗೈ ಹೆಬ್ಬೆರಳು ನಿಯಮ ಇಲ್ಲಿ ತೋರಿಸ್ತದ. ಬಲಗೈ ಹೆಬ್ಬೆರಳು ನಿಯಮ ಸಹಾಯದಿಂದ ನಾವು ಇದನ್ನ ಕಂಡುಹಿಡಿಬಹುದಾಗಿದೆ ದಿಕ್ಕನ್ನ ಅಂತ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ನೆಕ್ಸ್ಟ್ 7ನೇ ಪ್ರಶ್ನೆ ನೋಡಿ, ಗೃಹ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳನ್ನು ಸಮಾಂತರವಾಗಿ ಸಂಪರ್ಕಿಸೋದು ಉತ್ತಮ, ಈ ಕ್ರಮಕ್ಕೆ 2 ಕಾರಣಗಳನ್ನು ಕೊಡಿ ಅಂತ ಹೇಳಿದ್ದಾರೆ. ಫಾಸ್ಟ್ ಆಗಿ ಮೂವ್ ಮಾಡೋಣ, ಬಹಳಷ್ಟು ವಿಷಯಗಳು ಹೇಳಲಿಕ್ಕಿದೆ. ಹಾಗಾಗಿ ಉತ್ತರ ನೋಡಿ, ಸಮಾಂತರ ಕ್ರಮದಲ್ಲಿ ಜೋಡಿಸಿರುವುದರಿಂದ ಉಪಕರಣಗಳು ತಮಗೆ ಅವಶ್ಯಕ ವಿದ್ಯುತ್ ಪ್ರವಾಹವನ್ನ ಸೆಳೆದುಕೊಳ್ಳಬಹುದಾಗಿದೆ. 1 ಪಾಯಿಂಟ್. ಸಮಾಂತರ ಕ್ರಮದಲ್ಲಿ ಒಂದು ಉಪಕರಣ ಕಾರ್ಯನಿರ್ವಹಿಸದೇ ಇದ್ದರೂ ಕೂಡ ಉಳಿದ ಉಪಕರಣಗಳು ಕಾರ್ಯನಿರ್ವಹಿಸುತ್ತವೆ. ಈ ರೀತಿಯ ಸಂಪರ್ಕದಿಂದ ಕಾರ್ಯನಿರ್ವಹಿಸಿದ ಉಪಕರಣವನ್ನು ಸುಲಭವಾಗಿ ಪತ್ತೆ ಹಚ್ಚಿಸಬಹುದಾಗಿದೆ. ಯಾವುದು ನಿರ್ವಹಿಸಗಲಲ್ಲ, ಕೆಲಸ ಮಾಡೋದಿಲ್ಲ ಅಲ್ವಾ, ಅದನ್ನ ನಾವು ಸುಲಭವಾಗಿ ಇಲ್ಲಿ ಪತ್ತೆ ಹಚ್ಚಬಹುದಾಗಿದೆ. ಸೀರಿಯಲ್ ಅಲ್ಲಿ ಆತರ ಆಗುದಿಲ್ಲ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ನಿಮಗೆ ಜಾತ್ರೆ ಬರ್ತದ, ಸೀರಿಯಲ್ ಕನೆಕ್ಷನ್ ಕೊಡ್ತಾ ಹೋಗ್ತೀವಿ ನಾವು. ಲೈಟ್ ಸೀರಿಯಲ್ ಬಲ್ಬ್ಸ್ ಅಂತ ಕೊಡ್ತಿರ್ತಾನೆ. ಸೀರಿಯಲ್ ಬಲ್ಬ್ಸ್, ಸೀರಿಯಲ್ ಲೈಟ್ಸ್ ಅಂತ ತೆಗೆದುಕೊಂಡ್ರೆ ಅಥವಾ ಸೀರಿಯಲ್ ಬಲ್ಬ್ಸ್ ಅಂತ ತೆಗೆದುಕೊಂಡ್ರೆ ಬಹಳ, ಇಲ್ಲಿ ನೋಡಿ ಈಗ ಓಪನ್ ಆಗಿದೆ ಇದು ಮಯೋಪಿಯಾ ಮತ್ತು ಹೈಪರ್ಮೆಟ್ರೋಫಿಯಾ. ನೋಡಿ ಇಲ್ಲಿ ಬಹಳ ಸರಳವಾಗಿ ಕೊಟ್ಟಿದ್ದಾರೆ ನಿಮಗೆಲ್ವಾ. ಇದನ್ನ ರೆಟಿನಾ ಅಂತ ಕರೆದಿದ್ದೇವೆ. ರೆಟಿನಾ ಅಂದ್ರೆ ಅಕ್ಷಿಪಟಲ ಅಲ್ವಾ. ರೆಟಿನಾ ಅಂತಂದ್ರೆ ಅಕ್ಷಿಪಟಲ. ಅಕ್ಷಿಪಟಲ ಅಂದ್ರೆ ಏನು, ರೆಟಿನಾ ಅಂದ್ರೆ ಏನು, ಸೇಮ್ ಅಲ್ವಾ ಕನ್ನಡದಲ್ಲಿ, ಕನ್ನಡ ಇಂಗ್ಲಿಷ್ನಲ್ಲಿ. ಸೊ ಇಲ್ಲಿ ಇದೊಂದು ಪರದೆ ಇದ್ದ ಹಾಗೆ ಇಮೇಜ್ ಅನ್ನ ತನ್ನ ಪರದೆಯ ಮೇಲೆ ಬಿಡಿಸಿಕೊಳ್ಳುತ್ತದೆ. ಈ ರೆಟಿನಾ ಇದೆಯಲ್ಲ ಬಹಳ ಇಂಪಾರ್ಟೆಂಟ್ ಇದೆ. ತನ್ನಲ್ಲಿ ಕೆಲವು ಗ್ರಾಹಕ ಕೋಶಗಳಿದಾವೆ ಅಲ್ವಾ, ಕೋಶಗಳಿದಾವೆ, ಸೆಲ್ಸ್ ಇದಾವೆ ಅಲ್ವಾ. ಸೊ ಈ ಕೋಶಗಳು ಏನ್ ಮಾಡ್ತವೆ ಅಂತಂದ್ರೆ, ಅವು ಈ ಇಮೇಜ್ ಅನ್ನ, ಕೋಶಗಳು ಏನ್ ಮಾಡ್ತವೆ ಅಂದ್ರೆ ತನ್ನ ಮೇಲೆ, ಈ ರೆಟಿನಾ ಮೇಲೆ ಬಿದ್ದಂತಹ ಇಮೇಜ್ ಅನ್ನ ವಿದ್ಯುತ್ ಸಂಕೇತವನ್ನಾಗಿ ಮಾಡಿ, ಇಲ್ಲಿ ಒಂದು ನರ ಇದೆ ನೋಡಿ, ಆಪ್ಟಿಕಲ್ ನರ್ವ್ ಅಂತ ಕರೀತವೆ. ಕನ್ನಡದಲ್ಲಿ ಇದನ್ನು ಚಾಕ್ಷುಷ ನರ ಅಂತ ಕರೀತವೆ. ಈ ಆಪ್ಟಿಕಲ್ ನರ್ವ್ ಮೂಲಕ ಬ್ರೈನಿಗೆ ಮಾಹಿತಿ ಹೋಗುತ್ತೆ. ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ನೋಡಿ, ಯಾವುದೇ ಲೈಟ್ ಪಾಸ್ ಆಗಲಿ ಒಳಗಡೆ ಸಮಸ್ಯೆ ಇಲ್ಲ ನಮಗೆ. ಪಾಸ್ ಆದ್ಮೇಲೆ ಏನಾಗುತ್ತೆ, ಕಾರ್ನಿಯನ್ ಮೂಲಕ ಪಾಸ್ ಆಗುತ್ತೆ ಲೈಟ್, ಒಳಗೆ ಬರ್ತದ, ಲೆನ್ಸ್ ಮುಖಾಂತರ ಒಳಗೆ ಬರುತ್ತಲ್ಲ, ವಕ್ರೀಭವನ ಹೊಂದುತ್ತೆ. ಒಂದಿದ ಮೇಲೆ ಏನಾಗಬೇಕು, ಎಕ್ಸಾಕ್ಟ್ಲಿ ಈ ರೆಟಿನಾ ಮೇಲೆ ಬಿಡ್ಬೇಕು ನೋಡಿ. ರೆಟಿನಾ ಇದೆಯಲ್ಲ ಇಲ್ಲಿ ನೋಡಿ, ರೆಟಿನಾ ಅತ್ಯಂತ ಒಳಪದರ ರೆಟಿನಾ ಅಂತ ಕರೀತವೆ. ಈ ರೆಟಿನಾ ಮೇಲೆ ಬೀಳಬೇಕಾಗಿತ್ತು ಅಲ್ವಾ. ಈ ರೆಟಿನದ ಮೇಲೆ ಬೀಳಲಾರ್ದಂಗೆ ರೆಟಿನದ ಮುಂಭಾಗದಲ್ಲಿ ಬಿದ್ದಿದೆ, ರೆಟಿನದ ಸಮೀಪದಲ್ಲಿ ಬಂದು ಬಿದ್ದಿದೆ. ಇದು ಸಮೀಪ ದೃಷ್ಟಿ ದೋಷ. ಸಮೀಪದಲ್ಲಿ ಅಂತ ನೆನಪಿಟ್ಟುಕೊಳ್ಳಿ, ರೆಟಿನಾದ ಸಮೀಪದಲ್ಲಿ ನೋಡಿ, ಇಲ್ಲಿ ಬೀಳ್ತಾ ಇದೆ ಇದು ಕಿರಣಗಳು ಬಂದು ಅಲ್ಲಿ ಸಂಧಿಸ್ತಾ ಇದಾವಲ್ವಾ. ಎಲ್ಲಿ ಕಿರಣಗಳು ಬಂದು ಸಂಧಿಸ್ತವೆ ಅಲ್ಲೇ ನಮ್ಮ ಚಿತ್ರ ಪ್ರತಿಬಿಂಬ. ಹಾಗಾಗಿ ಸೊ ಈ ನೋಡಿ, ಇಲ್ಲಿ ರೆಟಿನದ ಮೇಲೆ ಬೀಳ್ತಾ ಇಲ್ಲ, ಕಿರಣಗಳು ಬಂದು ಸಂಧಿಸ್ತಾ ಇಲ್ಲ, ಬದಲಾಗಿ ರೆಟಿನಾದ ಮುಂಭಾಗದಲ್ಲಿ ಸಮೀಪದಲ್ಲಿ ಬಂದ್ಬಿಡ್ತವೆ. ಇದೇ ಸಮೀಪ ದೃಷ್ಟಿ ದೋಷ. ಸೊ ಹಾಗಾಗಿ ಇಲ್ಲಿ ನೋಡಿ, ಲೈಟ್ ಪಾಸ್ ಆಗಿದೆ, ಇಲ್ಲಿ ನೋಡಿ ಇಲ್ಲಿ ಬಂದಿದೆ, ಎಕ್ಸಾಕ್ಟ್ ಆಗಿ ಇಲ್ಲಿ ಸೇರ್ತಾ ಇದೆ ಲೈಟ್ ಕೆಳಗಿನ ಕಿರಣಗಳು. ಅಂದ್ರೆ ರೆಟಿನಾದ ಹಿಂಭಾಗದಲ್ಲಿ, ರೆಟಿನಾಕ್ಕಿಂತ ದೂರದಲ್ಲಿ ಕಿರಣಗಳು ಸಂಧಿಸ್ತಾ ಇದಾವೆ ಅನ್ನೋದನ್ನ ನಾವು ಇಲ್ಲಿ ಗಮನಿಸ್ತಾ ಇದ್ದೇವೆ. ಹಾಗಾಗಿ ಇದು ದೂರದೃಷ್ಟಿ ದೋಷ, ಹೈಪರ್ಮೆಟ್ರೋಫಿ ಅಂತ ಆಗುತ್ತೆ, ಇದು ಮಯೋಪಿಯಾ ಅಂತ ಆಗುತ್ತೆ ಅಲ್ವಾ. ಸೊ ಈ ರೀತಿಯಲ್ಲಿ ನಾವು ಗಮನಿಸ್ತಾ ಹೋಗ್ತೇವೆ. ಅದು ಕ್ಲಿಯರ್ ಆಯ್ತು. ನಾವು ಸಮಾಂತರ ಕ್ರಮದಲ್ಲಿ ಜೋಡಿಸುವುದರಿಂದ ಉಪಕರಣಗಳು ತಮಗೆ ಅವಶ್ಯವಿರುವಷ್ಟು ವಿದ್ಯುತ್ ಪ್ರವಾಹವನ್ನು ಮಾತ್ರ ಸೆಳೆದುಕೊಳ್ಳುತ್ತವೆ. ಯಾವ್ದಾದ್ರು ಒಂದು ಕಾರ್ಯನಿರ್ವಹಿಸದೆ ಹೋದರೆ ಸೀರಿಯಲ್ ಇದರಲ್ಲಿ ಗೊತ್ತಾಗುತ್ತೆ ನಮಗೆ. ಸಮಾಂತರ ಇದ್ರೆ, ಸೀರಿಯಲ್ ಇದ್ರೆ ಏನ್ ಗೊತ್ತಾಗುತ್ತೆ, ನೀವು ಸೀರಿಯಲ್ ಬಲ್ಬ್ ಅನ್ನು ನೋಡಿರ್ತೀರಿ ಸಹಜವಾಗಿ. ಆ ಸೀರಿಯಲ್ ಬಲ್ಬ್ಸ್ ಅನ್ನು ತೆಗೆದುಕೊಳ್ತಾ ಹೋಗೋಣ. ಸೊ ಜನರಲ್ ಆಗಿ ಒಂದು ವಿಚಾರ ನೋಡ ಅಲ್ವಾ, ಸೀರಿಯಲ್ ಬಲ್ಬ್ಸ್ ಯಾವ ತರ ಇರುತ್ತೆ. ಸೀರಿಯಲ್ ಬಲ್ಬ್ಸ್ ಅಂತ ನಾವು ತೆಗೆದುಕೊಂಡ್ರೆ ಜಾತ್ರೆಯಲ್ಲಿ ಸಿಕ್ಕಾಪಟ್ಟೆ ಮಿಂಚಿಂಗ್ ಇದ್ರದಲ್ವಾ ಸೀರಿಯಲ್ ಬಲ್ಬ್ಸ್ ಇಂದ ನೋಡಿ ಎಷ್ಟು ಸೀರಿಯಲ್ ಆಗಿ ಹಾಕೊಂಡಿರ್ತಾರೆ. ಇದೆಲ್ಲ ನೋಡಿರ್ತೇವೆ ಸಹಜವಾಗಿ ನಾವು ಅಲ್ವಾ. ನೋಡಿ LED, ಇತ್ತೀಚೆಗಂತೂ LED ಸೀರಿಯಲ್ ಬಲ್ಬ್ ಹಾಕೊಂಡಿದ್ದೇವೆ. ಫಾಸ್ಟ್ ಆಗಿ ಮೂವ್ ಮಾಡೋಣ, ನಿಧಾನ ಆಗ್ತಾ ಇದೆ, ಇಮೇಜಸ್ ಬೇಗ ಬೇಗ ಬರೋದಿಲ್ಲ. ಈಗ ಸೀರಿಯಲ್ ಬಲ್ಬ್ಸ್ ಎಲ್ಲ ಇದಾವಲ್ಲ, ನೀವೆಲ್ಲ ಸೀರಿಯಲ್ ಬಲ್ಬ್ಸ್ ನೋಡ್ತಾ ಇದ್ದೀರಿ. ಇಲ್ಲ ಮನೆಗೆ ಸೀರಿಯಲ್ ಆಗಿ ಆಗ್ತಾ ಇರ್ತಾರೆ. ಲೈಟ್ ಕನೆಕ್ಷನ್ ಒಂದೇ
ವಯರಲ್ಲಿ ಜೋಡಿಸಿ ಅಂತ ಹೋಗಿರ್ತವೆ. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಯಾವ್ದಾರು ಒಂದು ಇಲ್ಲಿ ಏನಾದ್ರು ಕನೆಕ್ಷನ್ ಮಿಸ್ ಆಯ್ತು ಅಂತಂದ್ರೆ ನಿಮಗೆ ಹುಡ್ಕಕ್ ಕಷ್ಟ, ಎಲ್ಲಿ ಹೋಗ್ಯದ ಲೈನ್ ಹೋಗ್ಯದ ಅನ್ನೋದ ಬಹಳ ಕಷ್ಟ ಆಗ್ಬಿಡುತ್ತದೆ ಸೀರಿಯಲ್ ಬಲ್ಬ್ಸ್ನಲ್ಲಿ. ಆದ್ರೆ ಸಮಾಂತರದಲ್ಲಿ ಯಾವ ತರ ಅಲ್ಲ, ನಿಮಗೆ ಎಲ್ಲಾರು ಒಂದು ಹೋಯ್ತು ಅಂದ್ರೆ ಆ ಪಾಯಿಂಟ್ ಅನ್ನು ಈಸಿಯಾಗಿ ನೀವು ಅಲ್ಲಿ ಐಡೆಂಟಿಫೈ ಮಾಡಬಹುದಾಗಿದೆ. ಇದು ಸೀರಿಯಲ್ ಬಲ್ಬ್ಗಳಲ್ಲಿ ಈ ತರ ನಾವು ನೋಡ್ತಾ ಇದು ಸೀರಿಯಲ್ ಕನೆಕ್ಷನ್ ಇದೆ. ಸೊ ಹಾಗಾಗಿ ನಾವು ಸೀರಿಯಲ್ಗಿಂತ ಹೆಚ್ಚಾಗಿ ಯಾವ್ದನ್ನ ಪ್ರಿಫರ್ ಮಾಡ್ಬೇಕಂತಂದ್ರೆ ಸಮಾಂತರವಾಗಿ ಪ್ಯಾರಲಲ್ಲಿ ಕನೆಕ್ಟ್ ಆಗಿರತಕ್ಕಂತಹ ಎಲೆಕ್ಟ್ರಿಕ್ ಸರ್ಕ್ಯೂಟ್ಸ್ ಇರ್ತಾವಲ್ಲ, ಇಂಥವನ್ನ ನಾವು ಹೆಚ್ಚು ಗಮನಿಸಬೇಕಾಗತ್ತೆ ಅನ್ನುವಂಥದ್ದು. ಇದು ಬಹಳ ಇಂಪಾರ್ಟೆಂಟ್ ಇದೆ. ಆಮೇಲೆ 8ನೇ ಪ್ರಶ್ನೆ ನೋಡ್ತಾ ಹೋಗೋಣ. ನೋಡಿ, ಒಂದು ವಸ್ತುವನ್ನು ಪೀನ ಮಸೂರದ 2F ನಲ್ಲಿ ಇರಿಸಿದಾಗ ಉಂಟಾಗುವ ಪ್ರತಿಬಿಂಬವನ್ನು ತೋರಿಸುವ ರೇಖಾಚಿತ್ರವನ್ನು ಬರೆಯಿರಿ. ಉಂಟಾದ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವವನ್ನು ತಿಳಿಸಿ. ಒಂದು ವಸ್ತುವನ್ನು ಪೀನ ಮಸೂರ ಅಂದ ತಕ್ಷಣ ನಿಮಗೆ ತಲೆಗೆ ಬರಬೇಕು ಕಾನ್ವೆಕ್ಸ್ ಲೆನ್ಸ್ ಇದೆ. ಕಾನ್ವೆಕ್ಸ್ ಲೆನ್ಸ್ ಅಲ್ವಾ 2F1ದಲ್ಲಿ ವಸ್ತುವನ್ನು ಇಟ್ಟಿದ್ದಾರೆ ಅಂತ ಹೇಳಿದರೆ, ವಸ್ತು ಅಂದ ತಕ್ಷಣ ನೀವು ಯಾವಾಗಲೂ ಎಡಗಡೆಗೆ ಇರಬೇಕು. ವಸ್ತು ಯಾವಾಗಲೂ ಎಡಗಡೆಗೆ ಇರುತ್ತದೆ. ಅದು ಮಸೂರ ಇರಲಿ, ದರ್ಪಣಗಳಿರಲಿ, ಯಾವುದೇ ಮಸೂರ ಯಾವುದೇ ದರ್ಪಣ, ವಸ್ತು ಯಾವಾಗಲೂ ಲೆಫ್ಟ್ ಅಲ್ಲಿ ಇರಬೇಕು. ಅದನ್ನು ನಾವು ಮೈನಸ್ ಚಿಹ್ನೆಯಲ್ಲೇ ಪರಿಗಣಿಸ್ತೇವೆ. ಹಾಗಾಗಿ ಇಲ್ಲಿ ವಸ್ತುವನ್ನು 2F ನಲ್ಲಿ ಇಟ್ಟಿದ್ದಾರೆ ಅಂತ ಅರ್ಥ ಆಗ್ತದೆ. 2F1 ಅಂತಂದ್ರೆ ಏನು, ನಮಗೆ ಸಹಜವಾಗಿ ವಕ್ರತ ಕೇಂದ್ರ ಅಂತ ಅರ್ಥ ಆಗ್ತಾ ಹೋಗ್ತದೆ ಅಲ್ವಾ 2F1ದಲ್ಲಿ. ಈಗ ನಮ್ಮ ಪಿಕ್ಚರ್ ಅಲ್ಲಿ ಬಿದ್ದಿದೆ, ಅದೇ ವಕ್ರತ ಕೇಂದ್ರದಲ್ಲಿ ಬಿಡಬೇಕು ತಾನೆ. ಸೊ ಈ ರೀತಿಯಲ್ಲಿ ಈ ಚಿತ್ರ ಬಹಳ ಸರಳವಾಗಿರ್ತಕ್ಕಂಥ ಚಿತ್ರವನ್ನು ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಪ್ರತಿಬಿಂಬ ಉಂಟಾಗಿದೆಯಲ್ಲ, ಎಷ್ಟು ಉದ್ದ ಇರ್ಬೋದು ಇದು ಎಷ್ಟು ಉದ್ದ ಇರಬಹುದು ನೋಡಿ, ಸೇಮ್ ಇದಾವಲ್ಲ ಆಲ್ಮೋಸ್ಟ್. ಪ್ರತಿಬಿಂಬದ ಸ್ಥಾನ ಇಲ್ಲಿದೆ 2F2 ಅಲ್ಲಿದೆ, ರೈಟ್. 2F2ದಲ್ಲಿದೆ, ಬಲಗಡೆಗೆ ಬಂದು ಬಿದ್ದಿದೆ, ರೈಟ್, ಏನು ತೊಂದರೆ ಇಲ್ಲ. ಮತ್ತು ಸ್ವಭಾವ ನೋಡಿ ಸೇಮ್ ಇದೆ. ಸತ್ಯ ಮತ್ತು ತಲೆ ಕೆಳಗಾದ, ಯಾವುದು ತಲೆ ಕೆಳಗಾಗಿ ಪ್ರತಿಬಿಂಬ ಬಿದ್ದಿರ್ತದಲ್ಲ ಅದು ಯಾವಾಗಲೂ ಸತ್ಯವಾಗಿ ಇರ್ತದೆ. ಯಾವ ಪ್ರತಿಬಿಂಬ ನೇರವಾಗಿ ಬೀಳುತ್ತೆ ಅವೆಲ್ಲ ಪ್ರತಿಬಿಂಬಗಳು ಏನಾಗುತ್ತೆ, ಇರೆಕ್ಟ್ ಪ್ರತಿಬಿಂಬಗಳೆಲ್ಲವೂ ಕೂಡ ಮಿಥ್ಯೆ ಇರ್ತವೆ. ಸಹಜವಾಗಿ ನಮಗೆ ಗೊತ್ತಿದೆ. ಸೊ ಇದನ್ನ ನಾವು ನೋಡ್ತಾ ಹೋಗ್ತೇವೆ. ಇದ್ರ ಪಟ್ಟಿನೇ ಇದೆ ನಮಗೆ ನೀಟಾಗಿ. ನೆಕ್ಸ್ಟ್, ಬೆಳಕಿನ ವರ್ಣ ವಿಭಜನೆ ಎಂದರೇನು, ನಿಸರ್ಗದಲ್ಲಿ ಕಾಮನಬಿಲ್ಲಿನ ಉಂಟಾಗುವಿಕೆ ನಾವು ವಿವರಿಸಿ ಅಂತ ಕೇಳಿದ್ದಾರೆ. ನೋಡಿ, ಬಿಳಿ ಬೆಳಕನ್ನು ಗಾಜಿನ ಪಟ್ಟಕದ ಮೂಲಕ ಹಾಯಿಸಿದಾಗ ಬೆಳಕು 7 ಬಣ್ಣಗಳಾಗಿ ವಿಭಜನೆಯಾಗುತ್ತೆ. ಇದು ಗೊತ್ತಿದೆ ನಮಗೆ, ಎಕ್ಸ್ಪೆರಿಮೆಂಟ್ ನೋಡಿದ್ದೇವೆ ಅಲ್ವಾ. ಒಂದು ಪ್ರಿಸಮ್ ಮೂಲಕ ಬೆಳಕನ್ನು ಹಾಯಿಸಿದಾಗ ನಮಗೆ 7 ಬಣ್ಣಗಳಾಗಿ ಅದು ಅಲ್ವಾ ವಕ್ರೀಭವನ ಆಗುತ್ತೆ, ವಿಭಜನೆ ಆಗುತ್ತೆ. ಸೊ ಈ ರೀತಿಯಲ್ಲಿ ನೋಡ್ತಾ ಹೋಗ್ತವೆ. ಇದು ನಾವು ಬೆಳಕಿನ ವರ್ಣ ವಿಭಜನೆ ಅಂತ ಕರೀತೇವೆ. ಸಾಮಾನ್ಯವಾಗಿ ಸೂರ್ಯನ ವಿರುದ್ಧ ದಿಕ್ಕಿನಲ್ಲಿ ತುಂತುರು ಮಳೆಯಾಗುವ ಸಂದರ್ಭದಲ್ಲಿ ಕಾಮನಬಿಲ್ಲು ಉಂಟಾಗ್ತದೆ. ಕಾಮನಬಿಲ್ಲು ಉಂಟಾಗೋದು ಬಹಳ ಸರಳವಾಗಿದೆ. ಹೆಂಗಿದೆ ಅಂತಂದ್ರೆ, ಸೂರ್ಯ ಎಲ್ಲಿರ್ತಾನ ಅದರ ವಿರುದ್ಧ ದಿಕ್ಕಿನಲ್ಲಿ ಕಾಮನಬಿಲ್ಲು ಉಂಟಾಗ್ತಾ ಇರುತ್ತೆ ನಮಗೆ. ಇದು ನೀವು ನಿಜವಾಗಿ ನೋಡಬೇಕು, ಯಾವಾಗಲೂ ನೋಡ್ಬೇಕು ಕಾಮನಬಿಲ್ಲು ಅಂತಂದ್ರೆ, ನಮ್ಮ ಮುಂದೆ ಒಂದು ಜಲಪಾತ ಇರಬೇಕು. ಆ ನೀರಿನ ಕಣಗಳು ವಾತಾವರಣದಲ್ಲಿ ಅಲ್ಲೆಲ್ಲ ಹರಡ್ಕೊಂಡಿರ್ತವೆ. ಸಹಜವಾಗಿ ಜಲಪಾತ ನಮ್ಮ ಕಣ್ಣಿನ ಮುಂದೆ ಇರಬೇಕು, ನಮ್ಮ ಹಿಂದೆ ಬೆನ್ನಿ ಹಿಂದೆ ಸೂರ್ಯ ಇರಬೇಕು, ನಾವು ಮಧ್ಯದಲ್ಲಿ ಇರಬೇಕು ಅಲ್ವಾ. ಇದು ನಮಗೆ ಎಲ್ಲಿ ಸಿಗುತ್ತೆ ನೋಡ್ಲಿಕ್ಕೆ, ಅಬ್ಬೆ ಫಾಲ್ಸ್ ಮಡಿಕೇರಿಯಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ನೀವು ಅಲ್ಲೇ ನಿಂತ್ಕೊಂಡ್ಬಿಡಿ, ಕರೆಕ್ಟಾಗಿ ಜಲಪಾತ ನೋಡ್ತಾ ಇರಿ, ನಿಮಗೆ ಕಾಮನಬಿಲ್ಲು ನೀಟಾಗಿ ಕಾಣಿಸ್ತಾ ಇರುತ್ತೆ. ಯಾಕಂದ್ರೆ ಅಲ್ಲಿರ್ತಕ್ಕಂತಹ ಈ ನೀರಿನ ಕಣಗಳಿದಾವಲ್ಲ, ಅವು ಗಾಜಿನ ಪಟ್ಟಕದಂತೆ ಕೆಲಸ ಮಾಡ್ತಾ ಇರ್ತವೆ. ಹಾಗಾಗಿ ಇಲ್ಲಿ ನಾವು ನೋಡ್ತೇವೆ, ಇಲ್ಲಿ ಪ್ರತಿಯೊಂದು ನೀರಿನ ಹನಿಯು ಒಂದೊಂದು ಚಿಕ್ಕ ಪಟ್ಟಕದಂತೆ ಕೆಲಸ ಮಾಡ್ತಾ ಇರ್ತವೆ, ಪ್ರಿಸಮ್ ರೀತಿಯಲ್ಲಿ ಕೆಲಸ ಮಾಡ್ತಾ ಇರ್ತವೆ. ಬೆಳಕು ನೀರಿನ ಹನಿಯನ್ನು ಪ್ರವೇಶ ಮಾಡುವಾಗ ಮೊದಲು ವಕ್ರೀಭವನಗೊಳ್ಳುತ್ತದೆ, ನಂತರ ಅದು ಸಂಪೂರ್ಣ ಆಂತರಿಕ ಪ್ರತಿಫಲನಗೊಳ್ಳುತ್ತದೆ. ಮರಳಿ ಪ್ರತಿಫಲನಗೊಂಡಾಗ ನೋಡಿ ಎಷ್ಟು ಈ ವಿಧದ ರೀತಿಯಲ್ಲಿ ಬೆಳಕಿನ ವಿದ್ಯಮಾನಗಳಲ್ಲಿ ನಡೆದು ಹೋಗುತ್ತಂತಂದ್ರೆ, ಫಸ್ಟ್ಗೆ ವಕ್ರೀಭವನ, ಓಕೆ, ಆಮೇಲೆ ಸಂಪೂರ್ಣ ಆಂತರಿಕ ಪ್ರತಿಫಲನ 2ನೇ ಸ್ಟೆಪ್, ಆಮೇಲೆ ಮತ್ತೆ ಪ್ರತಿಫಲನಗೊಂಡಾಗ ಅದು 7 ಬಣ್ಣಗಳಾಗಿ ವಿಭಜನೆ ಆಗ್ತದೆ. ಇದರಿಂದಾಗಿ ಆಕಾಶದಲ್ಲಿ ಕಾಮನಬಿಲ್ಲು ಉಂಟಾಗುತ್ತೆ ಅನ್ನೋದನ್ನ ನಾವು ಇಲ್ಲಿ ನೋಡಬಹುದಾಗಿದೆ. ಟಿನ್ನರ್ ಪರಿಣಾಮ ಎಂದರೇನು, ಶುಭ್ರ ಆಕಾಶ ಬಣ್ಣವು ನೀಲಿಯಾಗಿದೆ ಏಕೆ ವಿವರಿಸಿ ಅಂತ ಕೂಡ ಕೊಟ್ಟಿದ್ದಾರೆ, ಅದನ್ನು ನೋಡಬಹುದಾಗಿದೆ ನೀವು ಆರಾಮಾಗಿ. ಕಲಿಲ ದ್ರಾವಣ ಅಂತಂದ್ರೆ ಏನು, ಸಹಜವಾಗಿ ಈಗ ನೋಡಿ, ನಾವು ನಾರ್ಮಲ್ ಆಗಿ ಈ ಸಕ್ಕರೆಯನ್ನ ನೀರಿಗೆ ಮಿಕ್ಸ್ ಮಾಡಿದಾಗ ನೋಡಿ, ಸಕ್ಕರೆ ಐತೋ ಇಲ್ಲಮ್ಮ ಮಿಕ್ಸ್ ಆಗಿರ್ತದೆ. ಆ ಸಣ್ಣ ಸಣ್ಣ ಕಣಗಳು ನಿಮಗೆ ಕಣ್ಣಿಗೆ ಕಾಣಿಸೋದೇ ಇಲ್ಲ.
ಆದರೆ ನೀವು ಹಾಲನ್ನು ಹಾಕಿ ನೀರಿಗೆ, ಇಡೀ ನೀರೆಲ್ಲ ಹಾಲಾಗಿರ್ತದೆ. ಅದು ಕಣಗಳ ಗಾತ್ರ ಇದೆಯಲ್ಲ ಸ್ವಲ್ಪ ಸಾಪೇಕ್ಷ ಗಾತ್ರ ಹೆಚ್ಚಾಗಿರ್ತದೆ. ಹಾಗಾಗಿ ಯಾವುದೇ ನೀವು ಬೆಳಕನ್ನ ಅದರ ಮುಖಾಂತರ ಪಾಸ್ ಮಾಡಿ ಆ ಬೆಳಕಿನ ದಾರಿ ಇದೆಯಲ್ಲ ಅಲ್ಲಿ ನಿಮಗೆ ಕಾಣಿಸ್ತಾ ಹೋಗುತ್ತೆ. ಇದನ್ನ ನಾವು ಏನಂತ ಕರಿತೀವಿ, ಟಿಂಡಾಲ್ ಎಫೆಕ್ಟ್ ಅಂತ ಕರಿತಾ ಹೋಗ್ತೇವೆ. ನೋಡಿ, ಕಲಿಲ ದ್ರಾವಣದಲ್ಲಿ ಬೆಳಕಿನ ಚದುರುವಿಕೆ ವಿದ್ಯಮಾನವನ್ನ ಟಿಂಡಾಲ್ ಪರಿಣಾಮ ಅಂತ ಕರಿತೇವೆ. ಟಿಂಡಾಲ್ ಎಫೆಕ್ಟ್ ಅಂದ್ರೆ ನೋಡೇ ಬಿಡೋಣಲ್ವಾ, ಟಿಂಡಾಲ್ ಎಫೆಕ್ಟ್ ಅದನ್ನು ಕೂಡ ನೋಡೋಣಲ್ವಾ, ಬಹಳ ಚೆನ್ನಾಗಿದೆ ಟಿಂಡಾಲ್ ಎಫೆಕ್ಟ್. ಟಿಂಡಾಲ್ ಎಫೆಕ್ಟ್ ಬಹಳ ಚೆನ್ನಾಗಿದೆ, ನೀವು ನೋಡ್ಬೋದಾಗಿದೆ, ಇಲ್ಲ ಆರಾಮಾಗಿ ನೋಡ್ಬೋದಾಗಿದೆ. ಟಿಂಡಾಲ್ ಎಫೆಕ್ಟ್ ಅಂದ್ರೆ ಏನು, ಯಾವ ತರ ಇರುತ್ತೆ ಟಿಂಡಾಲ್ ಎಫೆಕ್ಟ್ ಅಲ್ಲಿ ಅಲ್ವಾ? ಒಂದು ಹೋಗ್ತದೆ. ಟಿಂಡಾಲ್ ಎಫೆಕ್ಟ್, ಟಿಂಡಾಲ್ ಎಫೆಕ್ಟ್ ನೋಡ್ತೇವೆ, ಬಹಳ ಈಸಿ ಇದೆ ಟಿಂಡಾಲ್ ಎಫೆಕ್ಟ್ ಅಲ್ವಾ? ಟಿಂಡಾಲ್ ಎಫೆಕ್ಟ್ ಅನ್ನು ನೋಡ್ತಾ ಹೋಗೋಣ. ನೋಡಿ, ಟಿಂಡಾಲ್ ಎಫೆಕ್ಟ್ ಅಂದ್ರೆ ಇಲ್ಲೇ ಕೊಟ್ಟಿದ್ದಾರೆ. ಟಿಂಡಾಲ್ ಎಫೆಕ್ಟ್ ಅಂತಂದ್ರೆ ಏನು? ದ ಸ್ಕ್ಯಾಟರಿಂಗ್ ಆಫ್ ಲೈಟ್ ಬೈ ಪಾರ್ಟಿಕಲ್ಸ್ ಇನ್ ಎ ಕೊಲಾಯ್ಡಲ್ ಸ್ಟೇಟ್ ಅಲ್ಲಿ ಇದ್ದಾಗ. ಕಲಿಲ, ಕೊಲಾಯ್ಡ್ ಅಂತಂದ್ರೆ ಕಲಿಲ, ಕಣಗಳು ಸ್ವಲ್ಪ ಸಾಪೇಕ್ಷ ಗಾತ್ರಕ್ಕಿಂತ ದೊಡ್ಡವಿರ್ತವೆ. ಡಸ್ಟ್ ಆರ್ ಸ್ಮೋಕ್ ಇನ್ ದ ಏರ್ ಅಲ್ವಾ, ಏರ್ ಅಲ್ಲಿ ಡಸ್ಟ್ ಸ್ಮೋಕ್ ಇಂದೆಲ್ಲ ತುಂಬಿಕೊಂಡಾಗ ಎಲ್ಲ ಕೊಲಾಯ್ಡಿಕಲ್ ಪಾರ್ಟಿಕಲ್ ಅಂತ ಹೇಳಿ ಕರಿತಾವಲ್ವಾ, ಅದರ ಮಧ್ಯದಲ್ಲಿ ಸಿಗಾಕೊಂಡಿರ್ತಕ್ಕಂಥ ಪಾರ್ಟಿಕಲ್ಸ್ ಈ ರೀತಿಯಲ್ಲಿ ಆಗುತ್ತೆ. ಇಟ್ ಇಸ್ ನೇಮ್ಡ್ ಆಫ್ಟರ್ ಐರಿಷ್ ಫಿಸಿಸಿಸ್ಟ್ ಜಾನ್ ಟಿಂಡಾಲ್. ಇವ ಹೆಸರಿನಿಂದ ಈ ಒಂದು ಎಕ್ಸ್ಪೆರಿಮೆಂಟ್ಗೆ ಬೆಲೆ ಬಂದಿದೆ. ಇಲ್ಲಿ ನೋಡಿ, ಒಂದು ಬೀಕರನ್ನು ತೆಗೆದುಕೊಳ್ಳುತ್ತೇವೆ, ರೈಟ್? ಬೀಕರನ್ನು ತೆಗೆದುಕೊಂಡಾಗ ಬಹಳ ಸರಳವಾಗಿರ್ತಕ್ಕಂಥ ಒಂದು ಪಿಕ್ಚರ್ ಇದೆ ಇಲ್ಲಿ. ಬೈತ್ಯೂಸ್ನಲ್ಲಿ ಹಾಕಿದ್ದಾರೆ. ಪಿಕ್ಚರ್ ಅನ್ನ ನಾವು ನೋಡೋಣ, ಸಮಸ್ಯೆನಿಲ್ಲ. ಪಿಕ್ಚರ್ ನೋಡ್ಲಿಕ್ಕೆ ಏನೋ ಆಗಿದೆ ಅಲ್ವಾ? ಇಲ್ಲಿ ಒಂದು ಸೊಲ್ಯೂಷನ್ ಇದೆ ನೋಡಿ, ಇದು ನಾರ್ಮಲ್ ಸೊಲ್ಯೂಷನ್ ಅಂತ ಅನ್ಕೊಳ್ಳೋಣ, ಈಗ ಸಕ್ಕರೆ ಸೊಲ್ಯೂಷನ್ ಅಂತ ಅನ್ಕೊಳ್ಳೋಣ, ಅಥವಾ ಸಾಲ್ಟ್ ಸೊಲ್ಯೂಷನ್ ಆರ್ ಏನೋ ಶುಗರ್ ಸೊಲ್ಯೂಷನ್ ಅಂತ ಅನ್ಕೊಳ್ಳೋಣ, ರೈಟ್? ಈ ನೀರಿನಲ್ಲಿ ಶುಗರ್ ಮಿಕ್ಸ್ ಆಗಿದೆ ಅಂತ ಅನ್ಕೊಳ್ಳೋಣ, ಓಕೆ, ತೊಂದರೆ ಇಲ್ಲ. ಇಲ್ಲಿ ನೋಡಿ ಮಿಲ್ಕ್ ಇದೆ ಅಂತ ಅನ್ಕೊಳ್ಳೋಣ. ಈ ಮಿಲ್ಕ್ ಏನಾಗುತ್ತೆ, ಕಣಗಳ ಗಾತ್ರ ಇದೆಯಲ್ಲ, ಈ ಸಕ್ಕರೆಯ ಕಣಗಳಿಗಿಂತನೂ ಹೆಚ್ಚಾಗಿ ಇಲ್ಲಿ ಸ್ವಲ್ಪ ಸಾಪೇಕ್ಷವಾಗಿ ದೊಡ್ಡವಿರ್ತವೆ. ಹಾಗಾಗಿ ಈ ಕಣಗಳು ದೊಡ್ಡವಿದ್ದಾಗ ಏನಾಗುತ್ತೆ ಅಂತಂದ್ರೆ, ಲೈಟ್ ಅನ್ನು ನಾವು ಪಾಸ್ ಮಾಡಿದಾಗ ಈ ಸೊಲ್ಯೂಷನ್ಗಿಂತನೂ ಹೆಚ್ಚಾಗಿ ಇಲ್ಲಿದೆಯಲ್ಲ ಈ ಮಿಲ್ಕ್ ಅಲ್ಲಿ ಇರ್ತಕ್ಕಂಥ ಕಣಗಳಿದಾವಲ್ಲ, ಇವು ಕೊಲೈಡಲ್ ಪಾರ್ಟಿಕಲ್ಸ್ ಆಗಿರುತ್ತೆ. ಇಲ್ಲಿ ನೋಡಿ ಬೆಳಕಿನ ಪಥ ನೀಟಾಗಿ ಕಾಣಿಸುತ್ತೆ. ಈ ಬೆಳಕಿನ ಪಥ ಕಾಣುತ್ತಲ್ಲ, ಇದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಟಿಂಡಾಲ್ ಎಫೆಕ್ಟ್ ಅಂತ ಕರಿತೇವೆ. ದ ಸ್ಕ್ಯಾಟರಿಂಗ್ ಆಫ್ ಲೈಟ್ ಸ್ಕ್ಯಾಟರ್ ಆಗುತ್ತೆ ಬೈ ಪಾರ್ಟಿಕಲ್ಸ್. ಯಾವ ಪಾರ್ಟಿಕಲ್ ಇಂದ? ಟಿಂಡಾಲ್ ಪಾರ್ಟಿಕಲ್, ಕೊಲೈಡಲ್ ಪಾರ್ಟಿಕಲ್ ಇಂದ ಇನ್ ಎ ಕೊಲೈಡಲ್ ಸೊಲ್ಯೂಷನ್ ಅಲ್ವಾ? ಸೊ ಸಚ್ ಆಸ್ ಡಸ್ಟ್ ಆರ್ ಸ್ಮೋಕ್ ಇನ್ ದ ಏರ್, ಲೈಕ್ ಅಲ್ವಾ? ಈ ನಿಸರ್ಗದಲ್ಲಿ ತಗೊಂಡ್ರೆ ಈ ಡಸ್ಟ್ ಅಲ್ಲಿ ಸ್ಮೋಕ್, ಈ ಏರ್ ಒಳಗಡೆ ಡಸ್ಟ್ ತುಂಬಿಕೊಂಡಿರುತ್ತೆ, ಸ್ಮೋಕ್ ತುಂಬಿಕೊಂಡು ಅಂತಲ್ಲಿ ನಾವು ಎಕ್ಸ್ಪೆರಿಮೆಂಟ್ ಮಾಡೋದ್ರೆ ಮಿಲ್ಕ್ ತೊಗೊಳ್ತಾ ಹೋಗ, ಮಿಲ್ಕ್ ತೊಗೊಂಡು ನಾವು ಎಕ್ಸ್ಪೆರಿಮೆಂಟ್ ಮಾಡಿ ನೋಡ್ತೇವೆ. ಸೊ ಹಾಗಾಗಿ ಮಿಲ್ಕ್ ಆರಾಮಾಗಿ ನಮಗೆ ಕಾಣ್ತದೆ ನೀಟಾಗಿ. ಸೊ ಈ ರೀತಿಯಲ್ಲಿ ನಾವು ನೋಡ್ತಾ ಹೋಗ್ತೇವೆ. ಸೊ ಹಾಗಾಗಿ ಕಲಿಲ ದ್ರಾವಣದಲ್ಲಿ ಬೆಳಕಿನ ಚದುರುವಿಕೆ ವಿದ್ಯಮಾನವು ಟಿಂಡಾಲ್ ಪರಿಣಾಮ ಅಂತ ಕರಿತೇವೆ. ಆಕಾಶ ಶುಭ್ರವಾಗಿರುವಾಗ ವಾತಾವರಣದಲ್ಲಿನ ಕಣಗಳು ಏನಾಗುತ್ತೆ, ತುಂಬಾ ಚಿಕ್ಕದಾಗಿರುವುದರಿಂದ ಈ ಚಿಕ್ಕ ಕಣಗಳು ಬಿಳಿ ಬೆಳಕಿನಲ್ಲಿರುವ ನೀಲಿ ಬೆಳಕನ್ನು ಹೆಚ್ಚು ಚದುರುವಂತೆ ಮಾಡ್ತವೆ. ಆದರೆ ಈ ಸಮಯದಲ್ಲಿ ಆಕಾಶ ನಮಗೇನಾಗುತ್ತೆ, ನೀಲಿಯಾಗಿ ಕಾಣುತ್ತದ. ಆಕಾಶದಲ್ಲಿ ವಾತಾವರಣ ಇರುತ್ತೆ ನೋಡಿ, ಆಕಾಶ ಅಂತಂದಾಗ ನೋಡಿ, ನಮ್ಮ ಈ ಗ್ರಹದಲ್ಲಿ ಮಾತ್ರ ವಾತಾವರಣ ಹೆಚ್ಚಾಗಿದೆ. ನಮಗೆ ಒಂದು ಹಂತದಲ್ಲಿ ವಾತಾವರಣ ಸಿಗುತ್ತೆ ನೋಡ್ಲಿಕ್ಕೆ. ಈ ವಾತಾವರಣದಲ್ಲಿ ಏನಿದೆ, ಗಾಳಿ ಇದೆ, ಧೂಳಿದೆ, ಧೂಳಿನ ಕಣಗಳಿದಾವೆ, ಬೇಕಾದಷ್ಟು ಕಣಗಳಿದಾವೆ. ಗಾಳಿ ಅಂದ ತಕ್ಷಣ ಏನಿದೆ, ಇಟ್ ಈಸ್ ಅ ಮಿಕ್ಸ್ಚರ್ ಆಫ್ ಗ್ಯಾಸಸ್ ಅಲ್ವಾ? ಬಹಳಷ್ಟು ಅನಿಲಗಳಿದಾವೆ, ಧೂಳಿನ ಕಣಗಳು, ಹಾಗೂ ಇವು ಸಿಕ್ಕಾಪಟ್ಟಿದೆ. ನೀರಿನ ಕಣಗಳಿದಾವೆ, ಧೂಳಿನ ಕಣಗಳು. ಎಲ್ಲ ಕಣಗಳು ಏನ್ ಮಾಡ್ತಾವ ಅಂತಂದ್ರೆ, ಅವು ಸಣ್ಣವಿದ್ವು ಅಂತಂದಾಗ ಆ ಸಣ್ಣ ಸಣ್ಣ ಕಣಗಳಿದಾವಲ್ಲ, ಆ ಚಿಕ್ಕ ಚಿಕ್ಕ ಕಣಗಳು ಈ ಬಿಳಿ ಬೆಳಕಿನಿರ್ತಕ್ಕಂತಹ ನೀಲಿ ಬೆಳಕನ್ನ, ನೀಲಿ ಅಂಚನ್ನ ಹೆಚ್ಚು ಚದುರುವಂತೆ ಮಾಡ್ತಾವಲ್ಲ. ಆದ್ದರಿಂದ ಈ ಸಮಯದಲ್ಲಿ ಏನಾಗುತ್ತೆ, ನಮಗೆ ಆಕಾಶ ನೀಲಿಯಾಗಿ ಕಾಣುತ್ತೆ. ಈ ವಾತಾವರಣ ಬಿಟ್ಟು ಮೇಲೆ ಹೋಗಿಬಿಡಿ, ಈ ಒಂದು ಪ್ರಶ್ನೆ ಬರುತ್ತೆ ನಿಮಗೆ, ಗಗನ ಯಾತ್ರಿಗಳಿಗೆ ಏನು ಕಾಣುತ್ತೆ, ಆಕಾಶ ಕಪ್ಪಾಗಿ ಕಾಣುತ್ತೆ ಅಂತ ನಮಗೆ ಬರುತ್ತೆ ಅಲ್ವಾ? ಯಾಕಂದ್ರೆ ಅಲ್ಲಿ ವಾತಾವರಣ ಇಲ್ಲ, ಮೇಲೆ ಹೋದಂಗೆಲ್ಲ ವಾತಾವರಣ ಇಲ್ಲ.
ವಾತಾವರಣ ಇದ್ರೆ ತಾನೇ ಅಲ್ಲಿ ಏನಾದರೂ ಬೆಳಕಿನ ವಿದ್ಯಮಾನಗಳು ನಿಮಗೆ ಕಾಣಲಿಕ್ಕೆ ಸಿಗೋದು, ಚದುರುವಿಕೆ ಸಿಗೋದು, ವಕ್ರೀಭವನ ಸಿಗೋದು, ಇವೆಲ್ಲ ಸಿಗ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ವಾತಾವರಣ ಎಲ್ಲಿ ಇರೋದಿಲ್ಲಲ್ಲ ಅಲ್ಲಿ ಈ ಚದುರುವಿಕಿಲ್ಲ ಅಂತಂದಾಗ ಆಕಾಶ ಆಟೋಮೆಟಿಕ್ಲಿ ಕಪ್ಪಾಗಿ ಕಾಣುತ್ತೆ, ಗಗನಯಾತ್ರಿಗಳಿಗೆ ಕಾಣುತ್ತೆ ಆ ಥರ. ಸೊ ಈ ರೀತಿ ಪ್ರಶ್ನೆ ಕೂಡ ಬರ್ತಾ ಹೋಗುತ್ತೆ, ಅದನ್ನು ಕೂಡ ನೀವು ನೋಡ್ತಾ ಹೋಗ್ಬೇಕಾಗತ್ತೆ. ಸೊ ಇಲ್ಲಿ ನೋಡಿ, ವಿದ್ಯುತ್ ಪ್ರವಾಹ ಇರುವ ವಾಹಕವನ್ನು ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಅದು ಯಾಂತ್ರಿಕ ಬಲವನ್ನು ಅನುಭವಿಸುತ್ತದೆ ಅಂತ ತೋರಿಸುವ ಒಂದು ಪ್ರಯೋಗ. ಬಹಳ ಸಲ ಕೇಳ್ತಾರೆ, ಇದನ್ನ ಪ್ರಯೋಗವನ್ನು ನೋಡ್ತಾ ಇರಬೇಕು ನೀವು. ಪ್ರಯೋಗದ ಹೆಸರೇನಿದೆ? ವಿದ್ಯುತ್ ಹರಿಯುತ್ತಿರುವ ವಾಹಕವನ್ನು ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಅದು ಯಾಂತ್ರಿಕ ಬಲವನ್ನು ತೋರಿಸತಕ್ಕಂಥ ಪ್ರಯೋಗ. ಎಕ್ಸಾಮ್ ನಲ್ಲಿ ಕೇಳ್ತಾರೆ ಇದನ್ನ. ಪ್ರಯೋಗ ಮಾಡಲಿಕ್ಕೆ ಬೇಕಾದಂಥ ಸಾಮಗ್ರಿಗಳಿದಾವೆ. ಕುದುರೆಲಾಳಕ ಅಂತ ಇದೆ, ಹಾರ್ಶು ಮ್ಯಾಗ್ನೆಟ್ ಅಂತ ಕರಿತೀವಲ್ಲ, ಅಲ್ಯೂಮಿನಿಯಂ ಸರಳಿ ಬೇಕಾಗುತ್ತೆ, ಅಲ್ಯೂಮಿನಿಯಂನ ಒಂದು ಸರಳು ಬೇಕಾಗುತ್ತೆ, ವಾಹಕ ತಂತಿ, ಒತ್ತುಗುಂಡಿ, ಆಧಾರ ಸ್ತಂಭ, ಬ್ಯಾಟ್ರಿ ಇತ್ಯಾದಿ. ಪ್ರಯೋಗ ಮಾಡೋ ವಿಧಾನ ಏನಿದೆ? ಮೊದಲು ಕುದುರೆ ಲಾಳಕಾಂತವನ್ನು ಆಧಾರ ಸ್ತಂಭಕ್ಕೆ ಜೋಡಿಸಿಕೊಳ್ಬೇಕಾಗತ್ತೆ. ಆ ಕುದುರೆ ಲಾಳಕಾಂತದ ಒಳಗಡೆ ವಾಹಕ ತಂತಿಯನ್ನು ಜೋಡಿಸಿಕೊಂಡಿರುವ ಅಲ್ಯೂಮಿನಿಯಂ ಸರಳನ್ನ ಇರಿಸಬೇಕಾಗತ್ತೆ. ನಂತರ ಅಲ್ಯೂಮಿನಿಯಂ ಸರಳಿಗೆ ಸಂಬಂಧಿಸಿದ ಒಂದು ವಾಹಕ ತಂತಿಯನ್ನು ಬ್ಯಾಟರಿಯ ದನ ತುದಿಗೆ ಹಾಗೂ ಇನ್ನೊಂದು ತುದಿಯನ್ನ ಒತ್ತುಗುಂಡಿಯ ಜೊತೆಗೆ ಬ್ಯಾಟರಿಯ ಋಣ ತುದಿಗೆ ಸಂಪರ್ಕಿಸಬೇಕಾಗುತ್ತೆ. ಒತ್ತುಗುಂಡಿಯನ್ನು ಹಾಕಿ ಅಲ್ಯೂಮಿನಿಯಂನ ಸರಳಿನಲ್ಲಿ ವಿದ್ಯುತ್ ಪ್ರವಹಿಸುವಂತೆ ಮಾಡಿದಾಗ ಆ ಸರಳು ಯಾಂತ್ರಿಕ ಬಲವನ್ನು ಅನುಭವಿಸುತ್ತದೆ ಆಟೋಮೆಟಿಕಲಿ. ಇಲ್ಲಿ ಉಂಟಾಗುವ ಯಾಂತ್ರಿಕ ಬಲದ ದಿಕ್ಕನ್ನು ತಿಳಿಯಲು ಫ್ಲೆಮಿಂಗನ ಎಡಗೈ ನಿಯಮದ ಮುಖಾಂತರ ನಾವು ತಿಳ್ಕೊಳ್ತೇವೆ. ಫಲಿತಾಂಶ ಏನು ಬಂದಿದೆ? ವಿದ್ಯುತ್ ಹರಿಯುತ್ತಿರುವ ವಾಹಕವನ್ನು ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಆ ವಾಹಕವು ಯಾಂತ್ರಿಕ ಬಲವನ್ನು ಅನುಭವಿಸ್ತದ. ಈ ಪಾಯಿಂಟ್ ಬಹಳ ಮುಖ್ಯ ಆಗ್ತದೆ. ಇದು ಎಕ್ಸ್ಪೆರಿಮೆಂಟ್ ಪ್ರತಿ ಸಲ ಕೇಳ್ತಕ್ಕಂಥ ಪ್ರಶ್ನೆ. ಇದನ್ನ ಹೆಚ್ಚು ವಿದ್ಯಾರ್ಥಿಗಳು ನೋಡ್ಕೊಳ್ಬೇಕಾಗುತ್ತೆ. ಇದ್ರ ಬಗ್ಗೆ ನಾನು ಮತ್ತೆ ಮಾತಾಡ್ತೇನೆ. ಓಕೆ, ನೆಕ್ಸ್ಟ್ ನೋಡಿ, ಬೆಳಕಿನ ವಕ್ರೀಭವನದ ನಿಯಮಗಳನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಬಹಳ ಇಂಪಾರ್ಟೆಂಟ್ ಇದೆ. ವಕ್ರೀಭವನ ಅಲ್ವಾ, ರಿಫ್ರಾಕ್ಷನ್ ಆಫ್ ಲೈಟ್, ಲಾಸ್ ಆಫ್ ರಿಫ್ರಾಕ್ಷನ್ ಅಂತ ನೋಡ್ತಾ ಹೋಗ್ತೀವಿ ನಾವು ಅಲ್ವಾ. ಲಾಸ್ ಆಫ್ ರಿಫ್ರಾಕ್ಷನ್ದಲ್ಲಿ ಏನಾಗುತ್ತೆ? ಎರಡು ನಿಯಮಗಳು ನಮಗೆ ಬರುತ್ತೆ. ಒಂದು, ಪತನ ಕಿರಣ, ವಕ್ರೀಭವನ ಕಿರಣ, ನಿರ್ಗಮ ಕಿರಣ ಹಾಗೂ ಮಾಧ್ಯಮದ ಎರಡು ಮಾಧ್ಯಮಗಳ ಮೇಲ್ಮೈಗಳನ್ನು ಬೇರ್ಪಡಿಸುವ ಪತನ ಬಿಂದುವಿಗೆ ಎಳೆದ ಲಂಬ ಮೂರು ಒಂದೇ ಸಮತಲದಲ್ಲಿ ಇರುತ್ತವೆ. ಇದನ್ನು ನಾವು ನೋಡಿದ್ದೇವೆ. ಒಂದು ಜೋಡಿ ಮಾಧ್ಯಮಕ್ಕೆ ಸಂಬಂಧಪಟ್ಟಂತೆ ಒಂದೇ ಬಣ್ಣದ ಬೆಳಕನ್ನು ಹಾಯಿಸಿದಾಗ ಪತನ ಕೋನದ ಸೈನು ಹಾಗೂ ವಕ್ರೀಭವನದ ಸೈನು ಇವು ಅನುಪಾತ ಸ್ಥಿರವಾಗಿರುತ್ತೆ. ಸೈನ್ ಐ ಬೈ ಸೈನ್ ಆರ್ ಇಸ್ ಈಕ್ವಲ್ ಟು ಸ್ಥಿರಾಂಕ ಅಂತ ನಾವು ನೋಡ್ತೇವೆ. ಇದನ್ನೇ ಸ್ನೆಲ್ನ ನಿಯಮ ಅಂತ ಕೂಡ ಕರಿತೇವೆ. ಸ್ನೆಲ್ ನಿಯಮ ಬಹಳ ಇಂಪಾರ್ಟೆಂಟ್ ಇದೆ, ನೋಡ್ಬೇಕು ನೀವು ಇದನ್ನ. ಸೊ ನೆಕ್ಸ್ಟ್, ಬೆಳಕಿನ ವಕ್ರೀಭವನ ನಿಯಮಗಳಾಯ್ತು. ಇದು ರಿಫ್ರಾಕ್ಷನ್, ಲಾಸ್ ಆಫ್ ರಿಫ್ರಾಕ್ಷನ್ ಅಂತ ಕರಿತೇವೆ. ಬೆಳಕಿನ ಪ್ರತಿಫಲನ ನಿಯಮಗಳನ್ನು ನಿರೂಪಿಸಿ ಅಂತ ಕೇಳಿದಾಗ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನಿಯಮಗಳನ್ನು ನಾವು ಗಮನಿಸ್ತಾ ಹೋಗ್ತೇವೆ. ಇಲ್ಲಿ ನೋಡಿ, ಫಸ್ಟ್ಗೆ ಪತನ ಕೋನವು ಯಾವಾಗಲೂ ಪ್ರತಿಫಲನ ಕೋನಕ್ಕೆ ಸಮನಾಗಿರ್ತದ ಅಲ್ವಾ. ಆಂಗಲ್ ಆರ್ ಈಸ್ ಈಕ್ವಲ್ ಟು ಆಂಗಲ್ ಆರ್. ಸೊ ಇನ್ಸಿಡೆಂಟ್ ಆಂಗಲ್ ಇದೆ, ಆಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್ ಅಲ್ವಾ. ಈ ತರ ಆಗುತ್ತೆ. ಆಮೇಲೆ ಪತನ ಕಿರಣ, ಪ್ರತಿಫಲನ ಕಿರಣ, ಪತನ ಬಿಂದುವಿನಲ್ಲಿ ಎಳೆದ ಲಂಬ, ಈ ಮೂರು ಕೂಡ ಒಂದೇ ಸಮತಲ ಇರ್ತವೆ. ಇದು ಎರಡನೇ ಪಾಯಿಂಟ್ ಆಗುತ್ತೆ ಅಲ್ವಾ. ಬಹಳ ಇಂಪಾರ್ಟೆಂಟ್ ಇದೆ, ಇದ್ರಾಗ ಏನು ದೊಡ್ಡ ವಿಚಾರ ಏನಿಲ್ಲ. ಲಾಸ್ ಆಫ್ ರಿಫ್ಲೆಕ್ಷನ್ ಅಂತ ನೋಡಿಬಿಟ್ರೆ ನಿಮಗೆ ಆಟೋಮೆಟಿಕಲ್ಲೇ ಲಾಸ್ ಆಫ್ ರಿಫ್ಲೆಕ್ಷನ್, ಲಾಸ್ ಆಫ್ ರಿಫ್ಲೆಕ್ಷನ್ ನೋಡ್ತಾ ಹೋಗೋಣ. ಬಹಳ ಈಸಿಯಾಗಿ ನಿಮಗೆ ಸಿಗ್ತದೆ ನೋಡ್ಲಿಕ್ಕೆ. ಲಾಸ್ ಆಫ್ ರಿಫ್ಲೆಕ್ಷನ್ ಏನೆಲ್ಲ ಇದೆ ಈಗ ನೋಡಿ ಬಹಳ ಚೆನ್ನಾಗಿದೆ. ಲಾಸ್ ಆಫ್ ರಿಫ್ಲೆಕ್ಷನ್ ನೋಡೋಣ. ನೋಡಿ, ಫಸ್ಟ್ ಲೈನ್ ಹೇಳ್ತದೆ, ದ ಆಂಗಲ್ ಆಫ್ ಇನ್ಸಿಡೆನ್ಸ್, ಪತನ ಕಿರಣ, ಪತನ ಕೋನ ಇಸ್ ಈಕ್ವಲ್ ಟು ದ ಆಂಗಲ್ ಆಫ್ ರಿಫ್ಲೆಕ್ಷನ್. ಸಿಂಪಲ್ ಇದೆ ನೋಡಿ. ಈ ಚಿತ್ರ ನೋಡ್ತಾ ಹೋಗ್ಬಿಟ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತಲ್ವ. ಚಿತ್ರ ಕಂಡುಬಿಟ್ರೆ ನಮ್ಗೆ ಇಮಿಡಿಯೇಟ್ ಆಗ್ತಾ ಹೋಗ್ತದೆ. ಚಿತ್ರದ ಮೇಲೆ ಎಲ್ಲ ನಿಂತ್ಕೊಂಡದ ನೋಡಿ, ಇಲ್ಲಿ ಕ್ಲಿಯರ್ ಕಟ್ ಆಗಿ ಕಾಣಿಸ್ತಾ ಇದೆ. ಇದು ಒಂದು ಮಿರರ್ ಇದೆ ಅಂತ ಅನ್ಕೊಳ್ಳೋಣ. ಇದು ಪ್ರತಿಫಲಿಸುವ ಮೇಲ್ಮೈ ಅಲ್ವಾ. ಇಲ್ಲಿ ಯಾವುದೇ ಬೆಳಕು ಬಿದ್ದರೂ ಕೂಡ ಪ್ರತಿಫಲನ ಆಗುತ್ತೆ, ಕೆಳಮಗ್ಲಲ್ಲ. ಓಕೆ. ಸೊ ಮೇಲೆ ಸಾಫ್ಟ್ ಆಗಿರ್ತಕ್ಕಂಥ ಏನು ಸರ್ಫೇಸ್ ಇದೆ ಅಲ್ಲಿ ಇದಾಗುತ್ತೆ ನೋಡಿ. ಈ ರೇ ಬಂದಿದೆಯಲ್ಲ ಮೇಲಿಂದ, ಈ ರೇಯನ್ನ ಇನ್ಸಿಡೆಂಟ್ ರೇ ಅಂತ ಕರೀತಾರೆ, ರೈಟ್. ಇನ್ಸಿಡೆಂಟ್ ರೇ ಏನಾಗುತ್ತೆ, ಇನ್ಸಿಡೆಂಟ್ ರೇ ಏನಾಗುತ್ತೆ, ಅಲ್ಲಿ ಪತನ ಆಗ್ತಾ ಇದೆ ಅಲ್ವಾ. ಇಲ್ಲಿ ಪತನ ಆಗುತ್ತಲ್ವಾ. ಸೊ ಪತನ ಆದ್ಮೇಲೆ ಇಲ್ಲೊಂದು ಪಾಯಿಂಟ್ ಕ್ರಿಯೇಟ್ ಆಗುತ್ತೆ.
ಇದನ್ನ ಪತನ ಬಿಂದು ಅಂತೇಳಿ ಕರೀತವೆ ಅಲ್ವಾ, ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಅಂತೇಳಿ ಕರೀತವೆ. ಇಲ್ಲಿಂದ ಏನಾಗುತ್ತೆ, ರಿಫ್ಲೆಕ್ಟ್ ಆಗುತ್ತೆ, ಇದರ ರಿಫ್ಲೆಕ್ಟ್ ರೇ ಅಂತ ಕರಿತೇವೆ. ಈ ಪಾಯಿಂಟ್ ಇದೆಯಲ್ಲ, ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಅಂತ ಕರಿ, ಪತನ ಬಿಂದು ಅಂತ ಏನು ಕರಿತೇವಲ್ಲ, ಇಲ್ಲಿಂದ ಒಂದು ಲಂಬವನ್ನು ಹೇಳ್ಕೊಳ್ತೀವಿ ನಾವು. ಇಟ್ ಈಸ್ ಕಾಲ್ಡ್ ಎಸ್ ಅ ನಾರ್ಮಲ್ ಆರ್ ಪರ್ಪೆಂಡಿಕ್ಯುಲರ್ which is drawn at the point of incidence against the surface of reflection ಅಲ್ವಾ. ಸೊ ಈ ರೀತಿ ಇದ್ದಾಗ ಎರಡು ನೋಡಿ ಕೋನಗಳು ಉಂಟಾಗುತ್ತೆ, θ1 θ2. ಇಲ್ಲಿ ಆಂಗಲ್ ಆಫ್ ಇನ್ಸಿಡೆನ್ಸ್ ಅಂತ ಕರೆದಿದ್ದೇವೆ, ಇಟ್ ಈಸ್ ಕಾಲ್ಡ್ ಎಸ್ ಆಂಗಲ್ ಆಫ್ ರಿಫ್ಲೆಕ್ಷನ್ ಅಂತ ಕರೆದಿದ್ದೇವೆ. ದೀಸ್ ಬೋತ್ ಆಂಗಲ್ಸ್ ಆರ್ ಈಕ್ವಲ್ ಇನ್ ದ ಮ್ಯಾಗ್ನಿಟ್ಯೂಡ್. ಸೊ ಹಾಗಾಗಿ ಎರಡು ಆಂಗಲ್ಗಳು ಏನಾಗಿರುತ್ತೆ, ಸಮನಾಗಿರುತ್ತೆ ಅಂತ ನಾವು ಕರೀತೇವೆ. ದ ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಈಕ್ವಲ್ ಟು ದ ಆಂಗಲ್ ಆಫ್ ರಿಫ್ಲೆಕ್ಷನ್ ಅಂತ ಕರೀತೇವೆ. ಆಮೇಲೆ ಎರಡನೇದು ಏನಿಲ್ಲ, ದ ಇನ್ಸಿಡೆಂಟ್ ರೇ ಅಂದ್ರೆ ಪತನ ಕಿರಣ, ಆಮೇಲೆ ರಿಫ್ಲೆಕ್ಟೆಡ್ ಅಂದ್ರೆ ಪ್ರತಿಫಲಿತ ಕಿರಣ, ಆಮೇಲೆ ಪತನ ಬಿಂದುವಿನಲ್ಲಿ ಎಳೆದ ಲಂಬ ನಾರ್ಮಲ್, ಈ ಮೂರು ಕೂಡ ಎಲ್ಲಿದಾವೆ, ಒಂದೇ ಒಂದು ಸಮತಲದ ಮೇಲೆ ಇದಾವೆ. ಇದು ಇಂಪಾರ್ಟೆಂಟ್ ಇದೆ. ದ ಇನ್ಸಿಡೆಂಟ್ ರೇ, ದ ರಿಫ್ಲೆಕ್ಟೆಡ್ ರೇ ಅಂಡ್ ದ ನಾರ್ಮಲ್ ಟು ದ ಸರ್ಫೇಸ್ ಅಟ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಆಲ್ ಲಾ ಇನ್ ದ ಸೇಮ್ ಪ್ಲೇನ್. ಒಂದೇ ಸಮತಲದಲ್ಲಿ ಇದಾವೆ ಅಂತ ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ಈ ರೀತಿಯಲ್ಲಿ ನಾವು ನೋಡ್ಬೇಕಾಗತ್ತೆ. ನೋಡಿ, ಪತನ ಕೋನ ಯಾವಾಗಲೂ ಪ್ರತಿಫಲನ ಕೋನಕ್ಕೆ ಸಮವಾಗಿರ್ತದೆ. ಪತನ ಕಿರಣ, ಪ್ರತಿಫಲಿತ ಕಿರಣ, ಪ್ರತಿಫಲನ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಎಳೆದ ಲಂಬ, ಈ ಮೂರು ಕೂಡ ಒಂದೇ ಸಮತಲದಲ್ಲಿ ಇರ್ತಾವೆ ನೋಡ್ತವೆ. ಆಮೇಲೆ ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, ದರ್ಪಣದ ಸಾಮರ್ಥ್ಯ +1 ಎಂದರೆ ಇಲ್ಲಿ ಪ್ರತಿಬಿಂಬದ ಗಾತ್ರವು ವಸ್ತುವಿನ ಗಾತ್ರಕ್ಕೆ ಸಮನಾಗಿರುತ್ತದೆ ಅಂತ ಅರ್ಥ ಆಗುತ್ತೆ, ಮತ್ತು ಉಂಟಾದ ಪ್ರತಿಬಿಂಬವು ನಿತ್ಯ ಮತ್ತು ನೇರವಾಗಿರುತ್ತದೆ. ಇಂತಹ ವರ್ಧನ ಸಾಮರ್ಥ್ಯವನ್ನು ಹೊಂದಿರುವ ದರ್ಪಣ ಸಮತಲ ದರ್ಪಣವಾಗಿರ್ಲಿಕ್ಕೆ ಸಾಧ್ಯತೆ ಇದೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಒಂದು ಲೆಕ್ಕ ಇದೆ, 12ನೇ ಪ್ರಶ್ನೆ. 220 ವೋಲ್ಟ್ ಜನರೇಟರ್ಗೆ ಒಂದು ವಿದ್ಯುತ್ ಹೀಟರ್ ಅನ್ನು ಸಂಪರ್ಕಿಸಲಾಗಿದೆ. ಒಂದು ಜನರೇಟರ್ ಇದೆ, ಕೆಪಾಸಿಟಿ ಎಷ್ಟು ಅದರದ್ದು 220 ವೋಲ್ಟೇಜ್ ಅಲ್ವಾ ಜನರೇಟರ್ ಇದೆ, ಮತ್ತು 10A ಆಂಪಿಯರ್ ಅಲ್ಲ ವಿದ್ಯುತ್ ಅನ್ನು ಸೆಳೆಯುತ್ತದೆ. ಯಾವುದು, ಹೀಟರ್ 10 ಆಂಪಿಯರ್ ಕರೆಂಟ್ ಅನ್ನು ಅದು ಬಳಸಿಕೊಳ್ತಾ ಇದೆ. ಹಾಗಾದರೆ ವಿದ್ಯುತ್ ಹೀಟರ್ನ ಸಾಮರ್ಥ್ಯ ಏನು ಅಂತ ಕೇಳೋಣ. ಈ ವಿದ್ಯುತ್ ಹೀಟರ್ ಅನ್ನು ದಿನಕ್ಕೆ 8 ಗಂಟೆಗಳಂತೆ 30 ದಿನಗಳ ಕಾಲ ಬಳಸಿದಾಗ 1 ಕಿಲೋವ್ಯಾಟ್ ಪರ್ ಅವರ್ಗೆ ₹5 ತಲುಪುವ ಒಟ್ಟು ವೆಚ್ಚವನ್ನು ಲೆಕ್ಕಾಚಾರ ಮಾಡಿ ಅಂತ ಕೇಳ್ತಾ ಹೋಗ್ತಾನೆ. ಬಹಳ ಇಂಪಾರ್ಟೆಂಟ್ ಇದೆ, ಇದರಲ್ಲಿ ಏನು ಅಂತದ್ದು ಇರೋದಿಲ್ಲ. ಅಂದ್ರೆ ಕೂಡ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಏನಾಗುತ್ತೆ, ಇಲ್ಲ ಅಂದ್ರೆ ಗಡಿಬಿಡಿ ಆಗ್ತಾ ಹೋಗುತ್ತೆ. ಇಲ್ಲಿ ವಿ ಏನಾಗಿದೆ ನೋಡಿ, ಜನರೇಟ್ ಇಂದ 220 ವೋಲ್ಟೇಜ್, ರೈಟ್. ಕರೆಂಟ್ ಏನಿದೆ 10 ಆಂಪಿಯರ್ ಕೊಟ್ಟಿದ್ದಾರೆ. ಐ ಅಂದ್ರೆ ಕರೆಂಟ್ ಅಲ್ವಾ, ಇಂಟೆನ್ಸಿಟಿ ಆಫ್ ಲೈಟ್, ರೈಟ್. ಐ = 10A ಇದೆ. ಆಮೇಲೆ ಪಿ ಏನಿದೆ, ಪವರ್, ಒಂದು ವೀಟರಿನ ಸಾಮರ್ಥ್ಯ, ಪವರ್ ಕ್ವಶನ್ ಮಾರ್ಕ್ ಇದೆ, ರೈಟ್. ಆಮೇಲೆ ಬಳಸಿದಂತಹ ಎನರ್ಜಿ ಇದೆಯಲ್ಲ ಅಲ್ವಾ, ಅದನ್ನ ಕ್ವಶನ್ ಮಾರ್ಕ್ ಹಾಕೊಳ್ಳೋಣ. ಆಮೇಲೆ 1 ಕಿಲೋವ್ಯಾಟ್ = ಎಷ್ಟು ಕೊಟ್ಟಿದ್ದಾರೆ, ₹5 ಕೊಟ್ಟಿದ್ದಾರೆ. ಒಟ್ಟು 30 ದಿನಕ್ಕೆ ಕಟ್ಟಬೇಕಾದ ಹಣ ಅಂತ ಹೇಳಿದ್ದಾರೆ. 1 ಕಿಲೋವ್ಯಾಟ್ ಗಂಟೆಗೆ ₹5 ತಗಲುವ ಒಟ್ಟು ವೆಚ್ಚವನ್ನು ಲೆಕ್ಕಾಚಾರ ಮಾಡಬೇಕು ಅಲ್ವಾ, ರೈಟ್. ನೋಡ್ತಾ ಹೋಗೋಣ. ಆ ಹೀಟರ್ನ ಸಾಮರ್ಥ್ಯ ಸೂತ್ರ ಇದೆ ನಮ್ಮಲ್ಲಿ, P = V × I ಅಂತ ಇದೆ. ಪವರ್ = V × I. ವಿ ಕೊಟ್ಟಿದ್ದಾರೆ ನೋಡಿ, ವಿ ಏನು ಕೊಟ್ಟಿದ್ದಾರೆ, 220 ವೋಲ್ಟ್ ಇದೆಯಾ, ಐ ಇದೆಯಾ, ಐ ಏನು ಕೊಟ್ಟಿದ್ದಾರೆ, 10 ಆಂಪಿಯರ್ ಇದೆ. ಸಿಂಪಲ್ ತಾನೆ. P = V × I ಇದೆ. ಇಲ್ಲಿ ನೋಡಿ 220 × 10 ಹಾಕೊಂಡ್ಬಿಟ್ಟಿದ್ದಾವೆ. ಟೋಟಲ್ P ಏನಾಯ್ತವೆ ನಮಗೆ, ಪವರ್ ಏನಾಯಿತು 2200 ವ್ಯಾಟ್ ಬಂತಲ್ವಾ. ಇದನ್ನು ಕಿಲೋವ್ಯಾಟಿಗೆ ಕನ್ವರ್ಟ್ ಮಾಡಿದ್ರೆ /1000 ಮಾಡಿ, 70,000 ಮಾಡಿದ್ರೆ ಕಿಲೋವ್ಯಾಟಿಗೆ ಕನ್ವರ್ಟ್ ಆಗುತ್ತೆ. ಸೊ 2.2 ಕಿಲೋವ್ಯಾಟ್ ಹೀಟರ್ನ ವಿದ್ಯುತ್ ಸಾಮರ್ಥ್ಯ. ಈಗ ನಮಗೆ ಅರ್ಥ ಆಯಿತು, ಹೀಟರಿನ ವಿದ್ಯುತ್ ಸಾಮರ್ಥ್ಯ ಎಷ್ಟಿದೆ ಅಂತಂದ್ರೆ 2.2 ಕಿಲೋವ್ಯಾಟ್ ಅಂತ ಅರ್ಥ ಆಗುತ್ತೆ. ಅಂದ್ರೆ ನಮ್ಗೆ ಏನು ಕಂಡಿಡಿದಾಗಾಯ್ತು, ನಾವಿಲ್ಲಿ ಪಿ ಕಂಡಿಡಿದಾವೆ ಅಲ್ವಾ. ಈಗ ನೋಡಿ, ಬಳಕೆಯಾದ ಒಟ್ಟು ವಿದ್ಯುತ್ ಶಕ್ತಿ ಎಷ್ಟು, ಎನರ್ಜಿ = P × T ಅಲ್ವಾ. ಎಷ್ಟು ಸಮಯದಲ್ಲಿ ಎಷ್ಟು ಪವರ್ ಯೂಸ್ ಆಗಿದೆ ಅಂತ ಅರ್ಥ. ಸೊ ಈಗ 2.2 ಕಿಲೋವ್ಯಾಟ್ ಬಂತು ಇಂಟು 8 ಅವರ್. ಟಿ ನೋಡಿ ಸಮಯ, ಒಂದು ದಿನಕ್ಕೆ 8 ತಾಸು ಇಂಟು 30 ಡೇಸ್ ಲೆಕ್ಕ ಹಾಕೊಂತೀವಲ್ಲ, ಹಾಗಾಗಿ ಇದು ಒಂದು 8 × 24 240 ಅವರ್ ಆಗುತ್ತೆ. ಸೊ ಇದು ನೋಡಿ ಈಸಿಯಾಗಿ ನಾವು 528 ಕಿಲೋವ್ಯಾಟ್ ಪರ್ ಅವರ್ ಅಂತ ಮಾಡ್ಕೊಳ್ಬೋದಾಗಿದೆ. ಸೊ 1 ಕಿಲೋವ್ಯಾಟ್ ಅವರ್ = ₹5 ಆದರೆ 520 ಕಿಲೋವ್ಯಾಟ್ಗೆ ಏನಾಗುತ್ತೆ ಇಂಟು ಆಟೋಮೆಟಿಕ್ ಬಂದ್ಬಿಡುತ್ತೆ ನಮಗೆ. ಸೊ ಈಸಿಯಾಗಿ ಇರ್ತಕ್ಕಂಥ ಲೆಕ್ಕ ಇದು.
ಕ್ಲಿಯರ್ ಇದೆಯಲ್ವಾ? ಇದನ್ನು ನೀವು ಆರಾಮಾಗಿ ಮಾಡ್ಕೊಳ್ಬೋದಾಗಿದೆ. ರಸಾಯನಶಾಸ್ತ್ರಕ್ಕೆ ಬರ್ತಾ ಹೋಗೋಣ. ಇನ್ನು ಫಾಸ್ಟಾಗಿ ಟೈಮ್ ಹೋಗ್ತಾ ಇದೆ ನೋಡಿ, ಆಲ್ರೆಡಿ 50 ನಿಮಿಷ ಆಯಿತು. ರಸಾಯನ ವಿಜ್ಞಾನ ಭಾಳ ಈಸಿ ಇದೆ ನೋಡಿ ವಿದ್ಯಾರ್ಥಿಗಳೇ. ಇಲ್ಲಿ ಕೆಲವು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ, ಸೇಮ್ ಅಲ್ವಾ? ಒಂದೆರಡು ಪ್ರಶ್ನೆಗಳನ್ನು 3 ಪ್ರಶ್ನೆಗಳಂತೂ ಕೊಟ್ಟಿದ್ದಾರೆ, ಅವನ ಮನಸ್ಸಿಗಿದ್ದಾವೆ. ನೀರಿನ ವಿದ್ಯುತ್ ವಿಭಜನೆ ಕ್ರಿಯೆಯಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನಿಲಗಳು ಉಂಟಾಗುವ ಕ್ರಿಯೆಯು ಏನಾಗಿರುತ್ತದೆ? ನೀರಿನ ವಿದ್ಯುತ್ ವಿಭಜನದಲ್ಲಿ ಏನಾಗುತ್ತೆ, ಆಕ್ಸಿಜನ್ ಮತ್ತು ಹೈಡ್ರೋಜನ್ ಅನಿಲಗಳು ಸಪರೇಟ್ ಆಗ್ತವೆ. ಅಲ್ಲಿ ಅಂತರುಷ್ಣಕ ಕ್ರಿಯೆ ನಡೆಯುತ್ತೆ, ಅಲ್ಲಿ ಉಷ್ಣ ಹೀರಲ್ಪಡುತ್ತೆ. ಬಹಳ ಇಂಪಾರ್ಟೆಂಟ್ ಇದು. ನೀರಿನ ವಿದ್ಯುತ್ ವಿಭಜನೆ ಅಂತ ಕರಿತೇವೆ ಅಲ್ವಾ? ಹೈಡ್ರೋಲೈಸಿಸ್ ಆಫ್ ವಾಟರ್. ಈಸ್ ಹೈಡ್ರೋಲೈಸಿಸ್ ಆಫ್ ವಾಟರ್ ಈಸ್ ಎಕ್ಸೋಥರ್ಮಿಕ್ ಎಂಡೋಥರ್ಮಿಕ್ ನೋಡೇ ಬಿಡೋಣ ಅಲ್ವಾ? is water hydrolysis, is water hydrolysis is exothermic or endothermic? ಚೆಕ್ ಮಾಡೇ ಬಿಡೋಣ ಅಲ್ವಾ? is water ನೋಡಿ, hydrolysis reaction can be either endothermic or exothermic ಅಂತ ಹೇಳಿದರೆ ಡಿಪೆಂಡಿಂಗ್ ಆನ್ ದ ಸ್ಟೆಬಿಲಿಟಿ ಆಫ್ ರಿಯಾಕ್ಷನ್ ಅಂಡ್ ಪ್ರಾಡಕ್ಟ್ಸ್ ಆಫ್ ದ ರಿಯಾಕ್ಷನ್. ಸಹಜವಾಗಿ ಎಂಡೋಥರ್ಮಿಕ್ ಆಗಿರ್ತದೆ. ದ ಹೈಡ್ರೋಲೈಸಿಸ್ ಆಫ್ ವಾಟರ್ ಕ್ಯಾನ್ ಬಿ ಐದರ್ ಎಂಡೋಥರ್ಮಿಕ್ ಆರ್ ಎಕ್ಸೋಥರ್ಮಿಕ್ ಅಂತ ಹೇಳಿದ್ದಾರೆ, ಬಟ್ ಇಲ್ಲಿ ಎಕ್ಸಾಕ್ಟ್ ಆಗಿ ಎಂಡೋಥರ್ಮಿಕ್ ಆಗಿರ್ತದೆ ಅಂತ ನಾವು ನೋಡ್ತೇವೆ ಅಲ್ವಾ? ರಿಕ್ವೈರ್ಸ್ ಹೀಟ್ ಎನರ್ಜಿ ಟು ಬ್ರೇಕ್ ಡೌನ್ ವಾಟರ್ ಮಾಲಿಕ್ಯೂಲ್ ಇಂಟು ಹೈಡ್ರೋಜನ್ ಅಂಡ್ ಆಕ್ಸಿಜನ್. ಎಂಡೋಥರ್ಮಿಕ್ ಅಲ್ಲಿ ಏನಾಗುತ್ತೆ, ಇಟ್ ರಿಕ್ವೈರ್ಸ್ ಸಮ್ ಎನರ್ಜಿ ಅಲ್ಲ, ಟು ಬ್ರೇಕ್ ಡೌನ್ ವಾಟರ್ ಮಾಲಿಕ್ಯೂಲ್ ಇಂಟು ಹೈಡ್ರೋಜನ್ ಅಂಡ್ ಆಕ್ಸಿಜನ್. ದಿಸ್ ಪ್ರೋಸೆಸ್ ಅಬ್ಸಾರ್ಬ್ಸ್ ಹೀಟ್. ಇಲ್ಲಿ ಹೀಟ್ ಅಬ್ಸರ್ವ್ ಆಗ್ತಾ ಇದೆ ಫ್ರಮ್ ಇಟ್ಸ್ ಸರೌಂಡಿಂಗ್ಸ್, ಕಾಸಿಂಗ್ ದ ಎನ್ವೈರನ್ಮೆಂಟ್ ಟು ಕೂಲ್ ಡೌನ್ ಅಲ್ವಾ? ಎಂಡೋಥರ್ಮಿಕ್ ಎಕ್ಸಾಕ್ಟ್ ಆಗಿ ನಡೀತದ ಸಹಜವಾಗಿ ಅಲ್ವಾ? ಹಾಗಾಗಿ ನಾವು ಇಲ್ಲಿ ಏನು ತೆಗೆದುಕೊಂಡಿದ್ದೇವೆ ಅಂತಂದ್ರೆ ಅಂತರುಷ್ಣಕ ಕ್ರಿಯೆ ಅಂತ. ಇದರಲ್ಲಿ ಉತ್ತರ ನೋಡ್ತಾ ಹೋಗಿ ನಾವು, ಯಾಕಂತಂದ್ರೆ ಬಹಿರುಷ್ಣಕ ಅಂತರುಷ್ಣಕ ಅಂತ ಎರಡು ಕೊಟ್ಟಾಗ ಪ್ರಥಮ ಆದ್ಯತೆ ನಮ್ದು ಅಂತರುಷ್ಣಕ ಆಗಿರುತ್ತೆ ಅಲ್ವಾ? ಸ್ಥಾನಪಲಟ್ ಅಂತೂ ನಡಲಿಕ್ಕೆ ಸಾಧ್ಯ ಇಲ್ಲ ವಾಟರ್ ಹೈಡ್ರೋಲೈಸಿಸ್ ನಲ್ಲಿ. ಬಹಿರುಷ್ಣಕ ರೆಡಾಕ್ಸ್ ಕ್ರಿಯೆ ಅಂತೂ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ರೆಡಾಕ್ಸ್ ಹೋಯ್ತು, ಅಂತರುಷ್ಣಕ ಹೋಯ್ತು, ಇದು ಸ್ಥಾನಪಲಟ ಹೋಯ್ತು. ಬಹಿರುಷ್ಣಕ ಅಂತರುಷ್ಣಕ ಇವೆರಡರಲ್ಲಿ ಐದರ್ ಅಂತರುಷ್ಣಕ ಅಥವಾ ಬಹಿರುಷ್ಣಕ ಅಂತ ಕೊಟ್ಟಿದ್ದಾರೆ, ಬಟ್ ಮ್ಯಾಕ್ಸಿಮಮ್ ಪ್ರಪೋರ್ಷನ್ ಏನಿದೆಯಲ್ಲ ಅದು ಅಂತರುಷ್ಣ ಕ್ರಿಯೆ ಆಗಿರ್ತದೆ. ಅಂತರುಷ್ಣ ಕ್ರಿಯೆ ಸರಿಯಾಗಿದೆ. ಆಲ್ಕೀನಿನ 5ನೇ ಸದಸ್ಯನ ಅಣುವಿನಲ್ಲಿರುವ ಕಾರ್ಬನ್, ಆಲ್ಕೀನ್ ಅಂದ ತಕ್ಷಣ ನಿಮಗೆ ಅರ್ಥ ಆಗಬೇಕು. ಸೂತ್ರ ಏನಿರೋದು ಆಲ್ಕೀನ್, CnH2n ಇದೆ, CnH2n ಅಲ್ವಾ? ಆಲ್ಕೀನ್ ಇದೆ, 5ನೇ ಸದಸ್ಯ ಅಣುವಿನಲ್ಲಿರುವ ಕಾರ್ಬನ್ ಮತ್ತು ಹೈಡ್ರೋಜನ್ ಪರಮಾಣುಗಳ ಸಂಖ್ಯೆ ಅಂತ ಕೇಳಿದ್ದಾರೆ. 5ನೇ ಸದಸ್ಯ ಅಂತಂದ್ರೆ ನಿಮಗೆ ಏನು ಅರ್ಥ ಆಗಬೇಕು ಕೇಳಿ? ಆಲ್ಕೀನಿನ 5ನೇ ಸದಸ್ಯ. ಆಲ್ಕೀನ್ಸ್ ಅನ್ನು ನೋಡ್ತಾ ಹೋಗಿ, ಪ್ರಥಮ ಸದಸ್ಯ ಯಾರು ಅಲ್ವಾ? ಈಗ ಆಲ್ಕೇನ್ ನಮಗೆ ಗೊತ್ತಿದೆ, ಮೀಥೇನ್ ಇಂದ ಶುರುವಾಗುತ್ತೆ, ಮೀಥೇನ್ ಟು ಡೆಕೇನ್ ವರೆಗೆ ಇದೆ, ಮೀಥೇನ್ ಟು ಡೆಕೇನ್. ಬಟ್ ಆಲ್ಕೀನ್ ಅಂತ ಬಂದಾಗ ಈಥೀನ್ ಮೊದಲನೇ ಸದಸ್ಯ, ಈಥೀನ್, ಪ್ರೋಪೀನ್, ಬ್ಯೂಟೀನ್, ಪೆಂಟೀನ್, ಹೆಕ್ಸೀನ್. ಹೆಕ್ಸೀನ್ ಏನಾಗುತ್ತೆ ನಿಮಗೆ 5ನೇ ಸದಸ್ಯ ಆಗುತ್ತೆ. ಹೆಕ್ಸೀನ್ ಅಲ್ವಾ? ಈಗ ನೋಡೋಣ ಹೆಕ್ಸೀನ್ ಏನಾಗುತ್ತೆ. ಹೆಕ್ಸೀನ್ ಅಲ್ವಾ? ಹೆಕ್ಸೀನಿನ ಸೂತ್ರ ಏನಾಗಬೇಕಲ್ವಾ? ಏನಂತ ಕರಿತೇವೆ? ಹೆಕ್ಸೀನ್ ಅಣುಸೂತ್ರವನ್ನು ನೋಡ್ಬೇಕಲ್ವಾ? ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಹೆಕ್ಸೀನ್, ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಹೆಕ್ಸೀನ್ ನೋಡ್ತಾ ಹೋಗ್ತದೆ. ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಹೆಕ್ಸೀನ್, ರೈಟ್? ಇಲ್ಲಿ ನೋಡಿ ಬಹಳ ಸರಳವಾಗಿ ಕೊಟ್ಟಿದ್ದಾರೆ. C6H12 ಇದೆ, C6H12 ಇದೆ ಅಲ್ವಾ? ಹೆಕ್ಸೀನ್ ಬರುತ್ತೆ ನಮಗೆ 5ನೇ ಅಂತಂದಾಗ. ಕಾರ್ಬನ್ ಎಷ್ಟಿದೆ? 6 ಇದೆ. H ಎಷ್ಟಿದೆ ಅಲ್ವಾ? 12 ಇದೆ. ಆಲ್ಮೋಸ್ಟ್ ಕಾರ್ಬನ್ ಸಂಖ್ಯೆ ಎಷ್ಟಿರುತ್ತೆ ಅದಕ್ಕೆ ಡಬಲ್ ಮಾಡಿಬಿಟ್ರೆ ಹೈಡ್ರೋಜನ್ ಸಂಖ್ಯೆ ಬರಬೇಕು. ಇದು ನಮ್ಮ ಸೂತ್ರ ಇದೆ, CnH2n. CnH2n ನೋಡಿ ಇಲ್ಲಿ ಸೂತ್ರ ಇದೆ, CnH2n ಸೂತ್ರವನ್ನು ಫಾಲೋ ಮಾಡ್ತೇವೆ ಎಲ್ಲವೂ ಕೂಡ. ಹಾಗಾಗಿ ಹೆಕ್ಸೀನಿನ ಸೂತ್ರ C6H12 ಆಗುತ್ತೆ. ಹೆಕ್ಸೀನ್ ನೋಡಿ C6H14 ಇದೆ, ಈ 14 ಆಗಂಗಿಲ್ಲ ನಮ್ದು, ಇಲ್ಲಿ 12 ಆಗುತ್ತೆ.
C6 ಇದಾವೆ, H12 ಇದೆ. ನಮ್ಮ ಪ್ರಶ್ನೆ ಏನಿತ್ತು ಅಲ್ಲಿ? ಆಲ್ಕಿನ್ 5ನೇ ಸದಸ್ಯ ಅಂದ್ರೆ ಯಾರು? ಹೆಕ್ಸಿನ್ ಅಲ್ವಾ? ಸೊ ಅದರಲ್ಲಿ ಕಾರ್ಬನ್ ಎಷ್ಟಿದೆ? 6 ಇತ್ತು. ಹೈಡ್ರೋಜನ್ ಎಷ್ಟಿದೆ? 12 ಇದೆ. ಸಿಂಪಲ್. ಯಾವ ಸೂತ್ರ ಇದೆ ಅಲ್ಲಿ ಅಲ್ವಾ? ಏನ ಎ ಆನ್ಸರ್ ಅಲ್ಲಿ ಎಲ್ಲಿದೆ? 5 2 10 ಏನಿದು? 6 ಮತ್ತು 12 ಇರ್ತಕ್ಕಂಥ ಸಿ ನಮಗೆ ಕರೆಕ್ಟ್ ಆಗುತ್ತೆ ಅಲ್ವಾ? ಏನು ಮಿಸ್ಟೇಕ್ ಆಗಿದೆ ಅಲ್ಲಿ ನೋಡೋಣ. ಕಾರ್ಬನ್ ಇತರೆ ಕಾರ್ಬನ್ ಪರಮಾಣುಗಳೊಂದಿಗೆ ಬಂಧನ ಏರ್ಪಡಿಸಿ ಬೃಹತ್ತಣಗಳ ಉಂಟು ಮಾಡುವ ಕಾರ್ಬನ್ ಗುಣವನ್ನು ಏನು ಕರಿತೀವಿ? ಕೆಟಾನೀಕರಣ ಅಂತ ಕರಿತೇವೆ. ಸಿಂಪಲ್ ಇದೆ. ಕೆಟಾನೀಕರಣ ಅಲ್ವಾ? ಕೆಟನೈಸೇಷನ್ ಆಫ್ ಕಾರ್ಬನ್ ಅಲ್ವಾ? ಕೆಟಾನೀಕರಣ ಅಂತೇಳಿ ಕರಿತೇವೆ. ನೆಕ್ಸ್ಟ್, ಕಮಟುವಿಕೆಯನ್ನು ಹೇಗೆ ತಡೆಯಲಾಗುತ್ತೆ? ಕಮಟುವಿಕೆ ರ್ಯಾನ್ಸಿಡಿಟಿ ಅಂತ ಕರಿತೇವೆ. ರ್ಯಾನ್ಸಿಡಿಟಿ. ಹೌ ಟು ಪ್ರಿವೆಂಟ್ ರ್ಯಾನ್ಸಿಡಿಟಿ ಅಲ್ವಾ? ರ್ಯಾನ್ಸಿಡಿಟಿಯನ್ನು ಹೆಂಗೆ ತಡಿಬಹುದಾಗಿದೆ? ಕಮಟುವಿಕೆ ಪ್ರತಿ ಉತ್ಕರ್ಷಣಕಾರಿಗಳನ್ನ ಬಳಸಿ ಕಮಟುವಿಕೆಯನ್ನು ತಡಿತವೆ. ಕಮಟುವಿಕೆ ಆಗದೆ ಆಕ್ಸಿಡೇಷನ್ ಇಂದ, ಆಕ್ಸಿಜನ್ ಅದಕ್ಕೆ ಸಪ್ಲೈ ಆಯಿತು ಅಂದ್ರೆ ಆಟೋಮೆಟಿಕಲಿ ಆಕ್ಸಿಡೇಷನ್ ಆಗುತ್ತೆ, ಕಮಟುವಿಕೆ ರ್ಯಾನ್ಸಿಡ್ ಆಗುತ್ತೆ. ಹಾಗಾಗಿ ಅದನ್ನ ಮೊದಲು ನೀವು ಉತ್ಕರ್ಷಣಕಾರಿನ ಹಾಕಿಬಿಟ್ಟೆ ಏನಾಗುತ್ತೆ? ಪ್ರತಿ ಉತ್ಕರ್ಷಣಕಾರಿ ಅಲ್ಲ, ಅಪಕರ್ಷಣಕಾರಿಗಳನ್ನ ಹಾಕಬೇಕಾಗತ್ತೆ. ಅದಕ್ಕೆ ನಾವು ಪ್ರತಿ ಉತ್ಕರ್ಷಣಕಾರಿ ಅಂದ್ರೆ ಒಂದೇ, ಅಪಕರ್ಷಣಕಾರಿ ಅಂದ್ರೆ ಒಂದೇ. ಇವುಗಳನ್ನು ಬಳಸಿ ನಾವು ತಡೆಯಬಹುದಾಗಿದೆ. ಗಾಳಿ ಪ್ರವೇಶಿಸಿದ ಪಾಕೆಟ್ನಲ್ಲಿ ಆಹಾರವನ್ನು ಪ್ಯಾಕ್ ಮಾಡುವ ಮೂಲಕ ಕಮಟುವಿಕೆಯನ್ನು ತಡೆಯುತ್ತಾರೆ. ಗಾಳಿ ಪ್ರವೇಶಿಸದ ಆಗ್ಬೇಕು, ರೈಟಾ? ಗಾಳಿ ಪ್ರವೇಶಿಸಿದ ಪಾಕೆಟ್ನಲ್ಲಿ ಏನಾಗುತ್ತೆ ಅಂತ ನಾವು ಸಹಜವಾಗಿ ನೋಡಿ ಒಂದು ಚಿಪ್ಸ್ ಪಾಕೆಟ್ ಅನ್ನು ಬಳಸ್ತೇವೆ. ಈ ಚಿಪ್ಸ್ ಪಾಕೆಟ್ ಅಲ್ಲಿ ಚಿಪ್ಸ್ ಅನ್ನ ಇಟ್ಟಿರ್ತವೆ. ಈ ಲೇಸ್ ಅವು ಏನು ಬರ್ತವೆ ನೋಡಿ, ಅದೆಲ್ಲ ಯಾಕೆ ಉಬ್ಕೊಂಡಿರ್ತವೆ ಅಲ್ವಾ? ಚಿಪ್ಸ್ ಪಾಕೆಟ್ ಏನ್ ಮಾಡಿರ್ತೀವಿ ಅಂತ ನೈಟ್ರೋಜನ್ ಅನಿಲವನ್ನ ಆಡ್ ಮಾಡ್ತವೆ. ಆ ನೈಟ್ರೋಜನ್ ಅನಿಲ ಏನಾಗುತ್ತೆ? ದಟ್ ಈಸ್ ಅ ಆಂಟಿ ಆಕ್ಸಿಡೆಂಟ್. ಹಾಗಾಗಿ ಅಲ್ಲಿ ರ್ಯಾನ್ಸಿಡ್ ಅನ್ನ ತಡೆಯೋದಕ್ಕೆ ಅದು ಸಹಾಯ ಮಾಡುತ್ತೆ. ಚಿಪ್ಸ್ ಪಾಕೆಟ್ ವಿಚ್ ಗ್ಯಾಸ್ ಇಸ್ ಯೂಸ್ಡ್ ಇನ್ ಚಿಪ್ಸ್ ಪಾಕೆಟ್ ಅಂತ ಹೊಡೆದು ನೋಡಿ, ನೈಟ್ರೋಜನ್ ಬಂದು ಹೋಗುತ್ತೆ ನಿಮಗೆ. ಆಮ್ಲಶಾಮಕದ pH ಮೌಲ್ಯ 7ಕ್ಕಿಂತ ಹೆಚ್ಚು ಕಾರಣ ಕೊಡಿ ಅಂತ ಕೇಳಿದ್ರೆ ಕಂಪಲ್ಸರಿ. ಆಮ್ಲಶಾಮಕ ಅಂದ್ರೆ ಏನ್ರಿ? ಪ್ರತ್ಯಾಮ್ಲ. ಆಮ್ಲಶಾಮಕ, ಶಾಮಕ ಅಂದ್ರೆ ಕಡಿಮೆ ಮಾಡೋದು ಅಲ್ವಾ? ಅಗ್ನಿಶಾಮಕ, ಅಗ್ನಿಯನ್ನು ನಂದಿಸುವುದು ಅಲ್ವಾ? ಅಗ್ನಿಶಾಮಕ ಆಗುತ್ತೆ. ಅಗ್ನಿಶಾಮಕವಾಗಿ ನಾವು ಯಾವ್ದನ್ನು ಬಳಸ್ತೇವೆ? ನೀರು ಬಳಸ್ತೇವೆ, ಇಲ್ಲ ಕಾರ್ಬನ್ ಡೈಆಕ್ಸೈಡ್ ಬಳಸ್ತೇವೆ, ಕೆಲವು ಪೌಡರ್ಗಳನ್ನು ಬಳಸ್ತೇವೆ. ಈ ತರ ಇಲ್ಲಿ ಆಮ್ಲಶಾಮಕ ಪ್ರತ್ಯಾಮ್ಲ ದ್ರಾವಣದ, ಆದ್ದರಿಂದ ಅದರ pH ಮೌಲ್ಯ 7ಕ್ಕಿಂತ ಹೆಚ್ಚಾಗಿರ್ಬೇಕಲ್ರಿ. ಪ್ರತ್ಯಾಮ್ಲಗಳ ಪಟ್ಟಿ ಏನಿದೆ? 7ರಿಂದ 14 ಇದೆಯಾ ತಾನೆ? 7ರಿಂದ ಮೇಲೆ ಹೋಗಲೇಬೇಕಲ್ಲ. ಹಾಗೆ ಎಥೆನಾಲ್ ಅನ್ನು ಎಥೆನೋಯಿಕ್ ಆಮ್ಲವಾಗಿ ಪರಿವರ್ತಿಸುವುದನ್ನು ಉತ್ಕರ್ಷಣ ಕ್ರಿಯೆ ಅಂತ ಕರೀತಾರೆ. ಏಕೆ? ಸಿಂಪಲ್ ಇದೆ. ಇಲ್ಲಿ ಎಥೆನಾಲ್ ಆಮ್ಲಜನಕವನ್ನು ಪಡೆದುಕೊಳ್ತಾ ಇದೆ, ಎಥೆನೋಯಿಕ್ ಆಮ್ಲ ಆಗ್ತಾ ಇದೆ. ಯಾವುದೇ ಕ್ರಿಯೆಯಲ್ಲಿ ಒಂದು ಸಂಯುಕ್ತ ಆಮ್ಲಜನಕ ಪಡೆದುಕೊಂಡ್ಬಿಟ್ರೆ ಅಂತ ಕ್ರಿಯೆಗಳು ಉತ್ಕರ್ಷಣ ಕ್ರಿಯೆ ಅಂತ ಕರೀತೇವೆ. ಸಿಂಪಲ್ ಆಗಿದೆ. ಅದಕ್ಕೆ ದೊಡ್ಡ ವಿಚಾರ ಇದೆಯಾ ಇಲ್ಲಿ? ಏನೂ ಇಲ್ಲ. ರಚನಾ ಸಮಾಂಗಿಗಳು ಎಂದರೇನು? ಬ್ಯೂಟೇನ್ ರಚನಾ ಸಮಾಂಗಿಗಳನ್ನು ಬರೀರಿ ಅಂತ ಕೇಳಿದ್ದಾರೆ. ರಚನಾ ಸಮಾಂಗಿಗಳು ಸಿಂಪಲ್ ಆಗಿದೆ. ಒಂದೇ ಅಣುಸೂತ್ರವನ್ನು ಹೊಂದಿರತಕ್ಕಂಥ ಆದರೆ ಬೇರೆ ಬೇರೆ ರಚನಾ ವಿನ್ಯಾಸ ಹೊಂದಿರತಕ್ಕಂಥ ಕಾರ್ಬನ್ ಸಂಯುಕ್ತಗಳ ಈ ಗುಣವನ್ನು ರಚನಾ ಸಮಾಂಗಿಗಳು ಅಂತ ಕರಿತೇವೆ. ಬ್ಯೂಟೇನ್ಗೆ 3 ರಚನಾ ಸಮಾಂಗಿಗಳನ್ನು ನೋಡ್ತೇವೆ ನಾವು, 2 ನೋಡ್ತೇವೆ. ಪೆಂಟೇನ್ಗೆ ಆದ್ರೆ 100 ನೋಡ್ತೇವೆ. ಇಲ್ಲಿ ನೋಡಿ, ಇದು ಬ್ಯೂಟೇನ್ ಅಲ್ವಾ? ರೈಟ್. ಇದು ಬ್ಯೂಟೇನ್, ನಾರ್ಮಲ್ ಬ್ಯೂಟೇನ್ ಅಂತ ಕರಿತೇವೆ. ಎನ್ ಬ್ಯೂಟೇನ್, ನಾರ್ಮಲ್ ಬ್ಯೂಟೇನ್ ಅಂಡ್ ಐಸೋಬ್ಯೂಟೇನ್. ರೈಟ್. ಐಸೋಬ್ಯೂಟೇನ್ ಅಂದ್ರೆ ಏನು? ಇಲ್ಲಿ ನೋಡಿ 1 2 3 4 ಕಾರ್ಬನ್ಸ್ ಇದೆಯಾ? ಅದೇ ಕಾರ್ಬನ್ಸ್ ಅಲ್ಲಿ 1 2 3 ಇರೋ ಒಂದು ಕಾರ್ಬನ್ ಎಲ್ಲಿ ಇಲ್ಲಿ ಕೆಳಗನೋ ಮೇಲೆನೋ ಒಂದು ಹಾಕೊಂಡ್ಬಿಟ್ರೆ ಮುಗಿದೋಯ್ತಲ್ಲ. ಈ ರೀತಿಯಲ್ಲಿ ಮಾಡಬಹುದಾಗಿದೆ. ಅಥವಾ ನೋಡಿ 1 2 ತೆಗೆದುಕೊಂಡು 2 ಹೊರಗೆ ಹಾಕಬಹುದಾಗಿದೆ. ಸೊ ಈ ರೀತಿಯಲ್ಲೂ ಕೂಡ ನೀವು ಮಾಡಬಹುದಾಗಿದೆ. ಬಟ್ ಸ್ಟ್ರಕ್ಚರ್ ವಿನ್ಯಾಸ ಇದೆಯಲ್ಲ, ರಚನಾ ವಿನ್ಯಾಸನ ಚೇಂಜ್ ಮಾಡ್ತಾ ಹೋಗ್ಬೇಕು. ಅಣುಸೂತ್ರ ಚೆಕ್ ಮಾಡ್ತಾ ಹೋಗಿ ನೀವು. ಅಣುಸೂತ್ರ ನೋಡಿ ಅಲ್ವಾ? ಈಗ ಯಾವ್ದಿದು? ಬ್ಯೂಟೇನ್ ತಾನೆ. ಬ್ಯೂಟೇನ್ ಅಂದ ತಕ್ಷಣ ಏನು? C4. 4 8 8 10 ಆಗುತ್ತೆ. C4H10 ಆಗಬೇಕು. 10 ಇದೆಯಾ ನೋಡಿ? 1 2 3 4 5 6 7 8 9 10 ಇದೆ ಅಲ್ವಾ? C4H10 ಕರೆಕ್ಟ್ ಇದೆ. ಇಲ್ಲಿ ಹಂಗೆ ಇರ್ಬೇಕು ತಾನೆ. ಅಣುಸೂತ್ರ ಸೇಮ್ ಇರಬೇಕು, ರಚನೆಯಲ್ಲಿ ವ್ಯತ್ಯಾಸ ಇರ್ಬೇಕಷ್ಟೇ. 1 2 3 4 5 6 7 8 9 10 ಕ್ಲಿಯರ್ ಇದೆ. ಇಲ್ಲಿ ನೋಡಿ 1 2 3 4 5 6 7 8 9 10 ಅಣುಸೂತ್ರ ಸೇಮ್ ಇದೆ, ರಚನಾದಲ್ಲಿ ವ್ಯತ್ಯಾಸ ಇರ್ತಕ್ಕಂತಹ ಏನಿದೆಯಲ್ಲ ಈ ಕಾರ್ಬನ್ ಸಂಯುಕ್ತಗಳಿದಾವಲ್ಲ ಇವುಗಳ ರಚನಾ ಸಮಾಂಗಿಗಳು ಅಂತ ಕರಿತೇವೆ. ಬೀಟೇನ್ಗೆ ರಚನಾ ಸಮಾಂಗಿಗಳು 2 ಇರ್ತವೆ, ಪೆಂಟೇನ್ಗೆ 3 ಇರ್ತವೆ, ನಿಯೋ ಪೆಂಟೇನ್ ಅಂತ ಒಂದು ಬರುತ್ತೆ. ಓಕೆ, ಎಲ್ಲ ನೋಡ್ಕೋಣ. ಆಮೇಲೆ ಏನು ಕೊಟ್ಟಿದ್ದಾರೆ? ಕ್ರಿಯಾ ಗುಂಪು ಎಂದರೆ ಅಂತ ಕೊಟ್ಟಿದ್ದಾರೆ. ಕ್ರಿಯಾ ಗುಂಪು ಎಂದರೇನು? ಪ್ರೊಪೆನಾಲ್ ಇರೋ ಕ್ರಿಯಾ ಗುಂಪನ್ನು ತಿಳಿಸಿ ಅಂದ್ರೆ ಸಿಂಪಲ್ ಆಗಿದೆ. ಏನು ದೊಡ್ಡ ವಿಚಾರ.
ಹೈಡ್ರೋಕಾರ್ಬನ್ಗಳಿಗೆ ವಿಶೇಷ ಗುಣವನ್ನು ಕೊಡ್ತಕ್ಕಂತಹ ಪರಮಾಣು ಅಥವಾ ಪರಮಾಣು ಗುಂಪಿಗೆ ಕ್ರಿಯಾ ಗುಂಪು ಅಂತ ಕರಿತವೆ. ರೈಟ್. ಪ್ರೊಪೆನ್ಯಾಲ್ ಅಲ್ಲಿ ಏನಿರ್ತದೆ ಕ್ರಿಯಾ ಗುಂಪು? ಪ್ರೊಪೆನ್ಯಾಲ್ ಅಂದ್ರೆ ಏನು? ಆಲ್ಡಿಹೈಡ್ ಗ್ರೂಪ್ ಇದು, CH ಇರ್ತದೆ ಕಂಪಲ್ಸರಿ. ಆಮೇಲೆ ಪ್ರೊಪೆನಾಲ್ ಅಂದ್ರೆ ಏನು? ಆಲ್ ಕ್ರಿಯಾ ಆಲ್ಕೋಹಾಲ್ ಇರ್ತದೆ, ಸಿಂಪಲ್ ಇದೆ. ಆಮೇಲೆ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ಸ್ವಭಾವವನ್ನು ಪತ್ತೆ ಹಚ್ಚಲು ನೀಲಿ ಲಿಟ್ಮಸ್ ಮತ್ತು ಕೆಂಪು ಲಿಟ್ಮಸ್ ಕಾಗದಗಳು ಹೇಗೆ ಸರಿಯಾಗಿದ್ದಾವೆ ನೋಡಿ. ಆಮ್ಲೀಯ ದ್ರಾವಣಗಳಲ್ಲಿ ಯಾವಾಗಲೂ ನೀಲಿ ಲಿಟ್ಮಸ್ ಕಾಗದವನ್ನು ಅದುತ್ತವೆ, ಅದು ಕೆಂಪು ಬಣ್ಣಕ್ಕೆ ಬದಲಾಗಬೇಕು, ಅವಾಗ ಅದನ್ನು ನಾವು ಆಮ್ಲೀಯ ಅಂತ ಕರಿತೇವೆ. ಆದ್ದರಿಂದ ಈ ರೀತಿ ಬದಲಾದರೆ ಆ ದ್ರಾವಣವು ಆಮ್ಲೀಯ ದ್ರಾವಣ ಅಂತ ತಿಳಿತೇವೆ ನಾವು. ಹಾಗೆಯೇ ಪ್ರತ್ಯಾಮ್ಲ ದ್ರಾವಣದಲ್ಲಿ ಏನು ಮಾಡ್ತೀವಿ ನಾವು? ಕೆಂಪು ಲಿಟ್ಮಸ್ ಕಾಗದವನ್ನು ಅದ್ದುತ್ತವೆ, ನೀಲಿ ಬಣ್ಣಕ್ಕೆ ತಿರುಗುತ್ತೆ. ಇದೆಲ್ಲ ಗೊತ್ತಾಗುತ್ತೆ ನಮಗೆ ಸಹಜವಾಗಿ. ಪರ್ಯಾಪ್ತ ಹೈಡ್ರೋಕಾರ್ಬನ್ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ ನಡುವಿನ ವ್ಯತ್ಯಾಸಗಳನ್ನ ಬರೀ ಅಂತ ಕೇಳಿದಾಗ ಸ್ವಲ್ಪ ವ್ಯತ್ಯಾಸಗಳನ್ನ ನೀವು ಬರಿತಾ ಹೋಗಿ. ಸಿಂಪಲ್ ಪ್ರಶ್ನೆಗಳು ಕೇಳ್ತಾ ಇರ್ತಾರೆ. ಒಂದು ನೋಡಿ ಎಷ್ಟಾರು ಬರೀ ಒಂದು 4 ಬರಿಬೇಕಲ್ಲ ವ್ಯತ್ಯಾಸಗಳನ್ನ. ಕಾರ್ಬನ್ ಪರಮಾಣು ಮಧ್ಯೆ ಏಕಬಂಧ ಇರ್ತದ, ಸಿಂಪಲ್. ಪರ್ಯಾಪ್ತ ಹೈಡ್ರೋಕಾರ್ಬನ್ ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಕಾರ್ಬನ್ ಮಧ್ಯೆ ಸಿಂಗಲ್ ಇರಬಹುದು, ಸಿಂಗಲ್ ಇಲ್ಲ, ಡಬಲ್ ಅಥವಾ ಟ್ರಿಬಲ್ ಇರುತ್ತೆ. ಇದನ್ನು ನೀವು ನೋಡಿ, ಡಬಲ್ ಅಂದ್ರೆ 3 ದ್ವಿಬಂಧ ಅಥವಾ 3 ಬಂಧ ಇದ್ದೇ ಇರುತ್ತದೆ. ಇವುಗಳು ರಾಸಾಯನಿಕವಾಗಿ ಸ್ಥಿರವಾಗಿರ್ತವೆ, ಇವು ರಾಸಾಯನಿಕವಾಗಿ ಅಸ್ಥಿರವಾಗಿರ್ತವೆ. ಇವುಗಳು ಉರಿಸಿದಾಗ ಸ್ವಚ್ಛ ಇಂಧನವಾಗಿ ಉರಿತವೆ, ಸ್ವಚ್ಛ ಜಾಲಿಯನ್ನು ಕೊಡುತ್ತವೆ. ಇವುಗಳು ಉರಿಸಿದಾಗ ಕಪ್ಪು ಹೊಗೆಯನ್ನು ಕೂಡ ಉಂಟು ಮಾಡುತ್ತವೆ. ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಇವುಗಳು ದಹನವಾದಾಗ ಯಾವುದೇ ಕಪ್ಪು ಶೇಷ ಉಳಿಯೋದಿಲ್ಲ, ಇಲ್ಲಿ ಉಳಿತದ, ಕಪ್ಪು ಶೇಷ ಉಳಿತದ ಅಂತ ನಾವು ಹೇಳ್ತೇವೆ, ಆಯ್ತಲ್ಲ. ಹಾಗೆ ಇವುಗಳನ್ನು ಸಾಮಾನ್ಯವಾಗಿ ಆಲ್ಕೇನ್ ಎಂದು ಕರೆಯುತ್ತಾರೆ. ಆಲ್ಕೇನ್ಗಳು ಇವುಗಳಲ್ಲಿ ಏನಂತ ಕರಿತೇವೆ? ಆಲ್ಕೀನು ಆಲ್ಕೇನ್ ಎರಡು ಬರ್ತವೆ. ಇದು ಒಂದೇ ಆಲ್ಕೇನ್ ಅಂತ ಕರಿತೇನೆ ಆಕ್ಚುಲಿ, ರೈಟ್. ಇಲ್ಲಿ ಆಲ್ಕೀನ್ ಮತ್ತು ಆಲ್ಕೈನ್ ಎರಡನ್ನೂ ಸೇರಿಸಿ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಅಂತೇಳಿ ಕರಿತೇವೆ. ಇದು ಸ್ಯಾಚುರೇಟೆಡ್, ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅಂತೇಳಿ ಕರಿತಾ ಹೋಗ್ತೇವೆ, ರೈಟ್. ಈ ಒಂದು ಚಿತ್ರ ಬಂದಿದೆ, ನೋಡ್ತಾ ಹೋಗೋಣ. ಚಿತ್ರ: ಲೋಹದ ಮೇಲೆ ಅಭಯ ವರ್ತನೆಯನ್ನು ತೋರಿಸುವ ಉಪಕರಣಗಳ ಜೋಡಣೆ ಚಿತ್ರವನ್ನು ಬರೀಬೇಕು. ಲೋಹದ ಮೇಲೆ ಅಭಯ ವರ್ತನೆ ಬಹಳ ಇಂಪಾರ್ಟೆಂಟ್ ಇದೆ. ಈ ಚಿತ್ರ ಆದ್ರೂ ಬರ್ತದ ನಿಮಗೆ, ಇಲ್ಲ ಅಂತಂದ್ರೆ ಈ ಆಮ್ಲ ಇದೆಯಲ್ಲ, ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ, ಹೈಡ್ರೋಜನ್ ಬಿಡುಗಡೆ, ಅದು ಕೂಡ ಕೇಳ್ತಾರೆ. ಎರಡು ಇಂಪಾರ್ಟೆಂಟ್ ನೋಡ್ತಾ ಇರ್ಬೇಕು ನೀವು. ಸೊ ಈ ತರ ಇದೆ, ಟೈಮ್ ಹೋಗ್ತಾ ಇದೆ, ನೋಡೋಣ ಇಲ್ಲಿ ಏನಾದ್ರು ಬ್ಲಾಕ್ ಆಯ್ತಾನ ಅಂತ ನೋಡ್ತಾ ಇದ್ದೇನೆ. ಟೈಮ್ 1:02 ಆಗಿದೆ. ಸೊ ಇದು 56 ತಕ್ಷಣ 3 ಆಗುತ್ತಾ ಇಲ್ಲ ಅಂತ ನನಗೆ ಸ್ವಲ್ಪ ಡೌಟ್. 3 ಆಯ್ತಾನೆ ಕಂಟಿನ್ಯೂ ರೈಟ್, ಹೋಗ್ತಾ ಇದೆ ಅಂತ ಅರ್ಥ. ಕೆಲವೊಂದು ಟೈಮ್ ನಿಂತು ಬಿಡುತ್ತದಲ್ಲ, ಅದಕ್ಕಾಗಿ. ಕೆಳಗಿನ ರಾಸಾಯನಿಕ ಕ್ರಿಯೆಗಳಿಗೆ ಸರಿದೂಗಿಸಿದ ಸಮೀಕರಣಗಳನ್ನ ಬರೀಬೇಕು, ರೈಟ್. ಏನಿದೆ? ನೈಸರ್ಗಿಕ ಅನಿಲ ದಹನ. ನೈಸರ್ಗಿಕ ಅನಿಲ ಅಂತ ತಕ್ಷಣ ಮೀಥೇನ್ ರೀ. ಮೀಥೇನ್ ನೋಡಿ, ಆಕ್ಸಿಜನ್ ಜೊತೆಗೆ ಬಂದಾಗ ಏನಾಗುತ್ತೆ? ಕಾರ್ಬನ್ ಡೈಆಕ್ಸೈಡ್ ವಾಟರ್ನ ಬಿಡುಗಡೆ ಮಾಡುತ್ತದೆ. ಇಲ್ಲೇನಿದೆ? CH4 ಇದೆ, H4 ಇದ್ದಲ್ಲ. ಈ ನೋಡಿ, ಇಲ್ಲಿ ಕಾರ್ಬನ್ ಇದೆ, ಸೇಮ್ ಇದೆ, ಬಿಟ್ಬಿಡಿ. 2H2 ಮುಗಿದೋಯ್ತು, 1 2 ಇಲ್ಲಿ ಹಾಕೊಂಡ್ಬಿಟ್ರೆ ಆಟೋಮೆಟಿಕಲಿ ಅಲ್ಲಿ ಬ್ಯಾಲೆನ್ಸ್ ಆಗೋಯ್ತು. ಆಮೇಲೆ ಪೊಟ್ಯಾಷಿಯಂ ಲೋಹ ನೀರಿನ ಒತ್ತಿರಿಸುವುದು. ಯಾವುದೇ ಲೋಹ ನೀರಿನ ಒತ್ತಿರಿಸಿರಲಿ ಹೈಡ್ರೋಜನ್ ಬಿಡುಗಡೆ ಆಗಬೇಕು, ಒಂದು ಪ್ರತ್ಯಾಮ್ಲ ಬಿಡುಗಡೆ ಆಗಬೇಕಾಗುತ್ತೆ. ನೋಡಿ 2K ಹಾಕೊಂಡ್ಬಿಟ್ರೆ ಮುಗಿದೋಗುತ್ತೆ. ಕಾಪರ್ ಸಲ್ಫೇಟ್ ಪ್ಲಸ್ Fe ಏನಾಗುತ್ತೆ? ಕಾಪರ್ ಅನ್ನ ಹೊರಗಡೆ ಆಗ್ತದ, ಫೆರಸ್ ಸಲ್ಫೇಟ್ ಆಗುತ್ತೆ. ಲೋ ಕಾಪರ್ ಯಾಕೆ ವಾಟರ್ ಕೊಟ್ಟಿದ್ದಾರೆ? ತಾಮ್ರ ಸಲ್ಫೇಟ್ ದ್ರಾವಣದೊಂದಿಗೆ ಕಬ್ಬಿಣ ವರ್ತಿಸ್ತದ, ಇಲ್ಲಿ ಏಕಸ್ಥಾನ ಪಲಟ ಕ್ರಿಯೆ ನಡೆಯುತ್ತೆ. Fe ಪ್ಲಸ್ SO4 ಕಾಪರ್ ಸಲ್ಫೇಟ್ ಅಲ್ವಾ. ಐರನ್ ರಿಯಾಕ್ಟ್ಸ್ ವಿತ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್. ಐರನ್ reaction with copper sulfate solution. Iron reaction with copper sulfate solution ಆಗಿತ್ತು ನಮ್ಮದಲ್ಲಿ. ಕಾಪರ್ ಸಲ್ಫೇಟ್, ರೈಟ್. ಇದು ನೋಡ್ಬೇಕಾಗಿತ್ತಲ್ವಾ. ನೋಡಿ ಏನಾಗುತ್ತೆ ಅಲ್ಲಿ, ಬಹಳ ಇಂಪಾರ್ಟೆಂಟ್ ಇದೆ. ಕಬ್ಬಿಣ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಜೊತೆಗೆ ವರ್ತನೆ ಮಾಡಿದಾಗ ಫೆರಸ್ ಸಲ್ಫೇಟ್ ಆಗುತ್ತೆ. ಯಾಕಾಗುತ್ತೆ ಹೇಳಿ? ಕಬ್ಬಿಣ ಒಂದು ಹೆಚ್ಚು ಕ್ರಿಯಾಪಟು ಹೊಂದಿರತಕ್ಕಂಥ ಲೋಹ, ಕಾಪರ್ಗಿಂತನೂ ಕೂಡ. ಹಾಗಾಗಿ ಏನಾಗುತ್ತೆ? ಕಾಪರ್ನ ಡಿಸ್ಪ್ಲೇಸ್ ಮಾಡುತ್ತೆ. ವಾಟರ್ ಬರೆದಿದ್ದಾರೆ, ತಪ್ಪಾಯ್ತು ಅಲ್ಲಿ. ಈಗ ನೋಡಿ ಫೆರಸ್ ಸಲ್ಫೇಟ್ ಆಯ್ತು. ಇಲ್ಲಿ
ಫೆರಸ್ ಪ್ಲಸ್ ಸಲ್ಫೇಟ್ ಆಯ್ತು, ಕಾಪರ್ ಹೊರಗಡೆ ಹೋಯ್ತು ಇಲ್ಲಿ ಅಲ್ವಾ. ಈ ತರ ಈ ರಿಯಾಕ್ಷನ್ ನೀವು ನೋಡ್ಕೊಡ್ರಿ ನೀವು ಎಕ್ಸಾಕ್ಟ್ ಆಗಿ, ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ವಾಟರ್ ಅಲ್ಲ, ಅದು ಬದಲಾಗಿ ನೀವಲ್ಲಿ ಕಾಪರ್ ಅನ್ನ ಬರ್ಕೊಳ್ಬೇಕು, ಇಲ್ಲಿ ಸಿಯು ಬರ್ಕೊಳ್ಬೇಕಾಗತ್ತೆ. ಅಥವಾ ಬೇರಿಯಂ ಕ್ಲೋರೈಡ್ ದ್ರಾವಣವು ಅಲ್ಯೂಮಿನಿಯಂ ಸಲ್ಫೇಟ್ ದ್ರಾವಣದೊಂದಿಗೆ ವರ್ತಿಸುವ ಕ್ರಿಯೆಯನ್ನು ಬರಿತಾ ಹೋಗ್ರಿ ಅಂತ ಹೇಳಿದ್ದಾರೆ. ಇಲ್ಲಿ ಬೇರಿಯಂ ಕ್ಲೋರೈಡ್ ಪ್ಲಸ್ ಅಲ್ಯೂಮಿನಿಯಂ ಸಲ್ಫೇಟ್, ಬೇರಿಯಂ ಸಲ್ಫೇಟ್ ಒಂದು ಪ್ರಕ್ಷೇಪ ಉಂಟಾಗುತ್ತೆ, ಪ್ಲಸ್ ಅಲ್ಯೂಮಿನಿಯಂ ಕ್ಲೋರೈಡ್ ದ್ವಿಸ್ಥಾನ ಪ್ರತಿಕ್ರಿಯೆಗೆ ನಡೀತದೆ. ಓಕೆ, ತೊಂದರೆ ಏನಿಲ್ಲ. NaOH ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಹೈಡ್ರೋಜನ್ ಕ್ಲೋರಿನ್ ವಸ್ತುಗಳನ್ನು ನಿಮಗೆ ನೀಡಲಾಗಿದೆ. ಇವುಗಳಲ್ಲಿ ಯಾವ ವಸ್ತುವನ್ನು ಆಯ್ಕೆ ಮಾಡಿಕೊಂಡಾಗ ಬ್ಲೀಚಿಂಗ್ ಪುಡಿಯನ್ನು ತಯಾರಿಸ್ತಾರೆ ಅಂತ ಕೇಳ್ತಾರೆ. ಬ್ಲೀಚಿಂಗ್ ನೋಡಿರಿ ಬಂದು ಸೋಡಿಯಂ ಹೈಡ್ರಾಕ್ಸೈಡ್ ಇದೆ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಇದೆ ಮತ್ತು ಕ್ಲೋರಿನ್ ಇದೆ. ಇಲ್ಲಿ ಸಿಂಪಲ್ ಆಗಿ ಬ್ಲೀಚಿಂಗ್ ಪೌಡರ್ ಅಂತಂದಾಗ ನಮಗೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂದರೆ ಅರಳಿದ ಸುಣ್ಣ ಮತ್ತು ಕ್ಲೋರಿನ್ ಅನಿಲವನ್ನು ನೀವು ಅದ್ರಾಗೇನೋ ಪಾಸ್ ಮಾಡಿದ್ದೆ ಆಯ್ತು ಅಂತಂದರೆ ಬ್ಲೀಚಿಂಗ್ ಪುಡಿಯನ್ನು ತಯಾರಾಗುತ್ತೆ ನಮಗೆ. ಬ್ಲೀಚಿಂಗ್ ಪುಡಿಯ ರಾಸಾಯನಿಕ ಹೆಸರು ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಹಾಗೂ ಅದರ ಅಣುಸೂತ್ರ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಆಗುತ್ತೆ. ಸಿಂಪಲ್ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್, ಹೌ ಬ್ಲೀಚಿಂಗ್ ಕ್ಲೋರೈಡ್, ಹೌ ಬ್ಲೀಚಿಂಗ್ ಪೌಡರ್ ಈಸ್ ಪ್ರಿಪೇರ್ಡ್ ಅಂತ ಕೇಳಿದರೆ ಕ್ಲಾಸ್ 10 ಅಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ಕರೆಕ್ಟಾಗಿ ಕೊಡ್ತಾರೆ ನಿಮಗೆ ನೋಡಿ. ಬೈ ಪಾಸಿಂಗ್ ಕ್ಲೋರಿನ್ ಗ್ಯಾಸ್ ಓವರ್ ಡ್ರೈ ಸ್ಲೇಕ್ಡ್ ಲೈಮ್. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಡ್ರೈ ಆಗಿರಬೇಕ್ರಿ. ಕ್ಯಾಲ್ಸಿಯಂ ಡೈಆಕ್ಸೈಡ್ ಡ್ರೈ ಆಗಿರ್ತಕ್ಕಂಥ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ಗೆ ನಾವು ಕ್ಲೋರಿನ್ ಗ್ಯಾಸ್ ಅನ್ನು ಹಾಯಿಸಿದ್ದೇ ಆದಲ್ಲಿ ನಮಗೇನಾಗುತ್ತೆ, ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಬರುತ್ತೆ. ಈ ದಿಸ್ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಈಸ್ ನೋನ್ ಆಸ್ ಅ ಬ್ಲೀಚಿಂಗ್ ಅಲ್ವಾ. ಚಲುವೆ ಪುಡಿ ಅಂತಲೂ ಕೂಡ ಕರೀತಿದ್ದೀವಲ್ಲ ಎಲ್ಲ ಒಂದು ಕಡೆಗೆ, ರೈಟ್. ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಆಸ್ ಮೆನಿ ಯೂಸಸ್ ನೋಡಿ. ಟೆಕ್ಸ್ಟೈಲ್ ಇಂಡಸ್ಟ್ರಿನಾಗ ಯೂಸ್ ಮಾಡ್ತೇವೆ. ಬ್ಲೀಚಿಂಗ್ ಕಾಟನ್ ಅಂಡ್ ಲೈನನ್ ಅಲ್ವಾ. ಕಾಟನ್ ಮತ್ತು ಲೆನಿನ್ ಈ ಎಳೆಗಳನ್ನು, ಬಟ್ಟೆ ಎಳೆಗಳನ್ನು ಅದನ್ನು ಚಲುವೆ ಮಾಡಲಿಕ್ಕೆ ಬಳಸ್ತೇವೆ ಅಂತ ಬರುತ್ತೆ. ಆಮೇಲೆ ಪೇಪರ್ ಇಂಡಸ್ಟ್ರಿಯಲ್ಲಿ ಬ್ಲೀಚಿಂಗ್ ವುಡ್ ಪಲ್ಪ್, ಈ ವುಡ್ಡನ್ನು ಚಲುವೆ ಮಾಡಲಿಕ್ಕೆ ಬಳಸ್ತವೆ. ಡಿಸ್ಇನ್ಫೆಕ್ಟಿಂಗ್ ಆಗಿ ಬಳಸ್ತವೆ. ಡಿಸ್ಇನ್ಫೆಕ್ಟಿಂಗ್ ಡ್ರಿಂಕಿಂಗ್ ವಾಟರ್ ನೋಡಿ, ವಾಟರ್ನ ಯಾವುದೇ ಇನ್ಫೆಕ್ಷನ್ ಇರಬಾರ್ದು ಆ ಥರ ಮಾಡಲಿಕ್ಕೆ ಕೂಡ ಬಳಸ್ತವೆ. ಭಾಳಷ್ಟು ಇದೆ ಇಂಡಸ್ಟ್ರಿಯಲ್ಲಿ, ಕೆಮಿಕಲ್ ಇಂಡಸ್ಟ್ರಿಯಲ್ಲಿ ಕೂಡ ಬಳಸ್ತವೆ. ಇದನ್ನು ಆಕ್ಸಿಡೈಸಿಂಗ್ ಏಜೆಂಟ್ ನೋಡಿ, ಭಾಳಷ್ಟು ಇದೆ. ಕ್ಲೋರಿನ್ ಗ್ಯಾಸನ್ನು ನೀವು ಹಾಯಿಸ್ಬೇಕಷ್ಟೇ. ಬ್ಲೀಚಿಂಗ್ ಪೌಡರ್ ಈಸ್ ಪ್ರಿಪೇರ್ಡ್ ಬೈ ಪಾಸಿಂಗ್ ಕ್ಲೋರಿನ್ ಗ್ಯಾಸ್ ಓವರ್ ಡ್ರೈ ಸ್ಲೇಕ್ಡ್ ಲೈಮ್. ಸ್ಲೇಕ್ ಲೈಮ್ ಅಂದ್ರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಇದನ್ನು ನೆನಪಿಟ್ಕೊಳ್ಳಿ, ಈ ಸೂತ್ರ ನೆನಪಿಟ್ಕೊಳ್ಳಿ, ಎಕ್ಸಾಕ್ಟ್ ಆಗಿ ಬರುತ್ತೆ ನಿಮಗೆ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಪ್ಲಸ್ 2Cl2 ನೋಡಿ, ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಪ್ಲಸ್ CaCl2 ಬಂದಿದೆ, ಪ್ಲಸ್ ವಾಟರ್ ಕೂಡ ಅಲ್ಲಿ ಬಿಡುಗಡೆ ಆಗಿದೆ. ಇದನ್ನು ನೀವು ನೋಡಬಹುದಾಗಿದೆ. ರೈಟ್. ಇಲ್ಲ ಬಹಳಷ್ಟು ಹೇಳಿದೆ ನಾನು, ಸೂತ್ರ ಹೇಳಿದೆ, ಉಪಯೋಗ ಎಲ್ಲ ಹೇಳಿದೆ ಈಗ ಆಲ್ರೆಡಿ. ಕಾಗದ ಬಟ್ಟೆ ತಿರುಳನ್ನು ಚಲಗೊಳಿಸಲು ಉಪಯೋಗಿಸ್ತವೆ. ಬ್ಲೀಚಿಂಗ್ ಪುಡಿ ಹೆಸರೆಲ್ಲ ಕೊಟ್ಟಿದ್ದಾರೆ ಇಲ್ಲಿ, ಬೇಕಾದಷ್ಟು ಉಪಯೋಗಗಳಿದ್ದಾವೆ. ಮರದ ತಿರುಳನ್ನು ನಾವು ಏನು ಮಾಡ್ತೀವಿ ಅಂತಂದರೆ ಅದನ್ನು ಚಲವೆ ಮಾಡಲಿಕ್ಕೆ ಉಪಯೋಗಿಸ್ತವೆ. ಈಜುಕೊಳಗಳನ್ನು ಶುದ್ಧೀಕರಿಸಲು ಬಳಸ್ತವೆ. ಕಾರ್ಖಾನೆಗಳಲ್ಲಿ ಉತ್ಕರ್ಷಣಕಾರಿಯಾಗಿ ಬಳಸ್ತವೆ. ಮನೆಗಳಲ್ಲಿ ಸ್ವಚ್ಛಕಾರಿಯಾಗಿ ಕೂಡ ಬಳಸ್ತವೆ. ಕೀಟನಾಶಕವಾಗಿ ಕೂಡ ಬಳಸ್ತವೆ. ಇಲ್ಲ ಉಪಯೋಗ ಬರೆಯಬಹುದಾಗಿದೆ. ಸತುವಿನ ಸಲ್ಫೈಡ್, ಅದುರಿನ ಸತುವಿನ ಉದಾಹರಣೆಯನ್ನು ವಿವರಿಸಿರಿ ಅಂತ ಕರೀತಾರೆ. ಸತುವಿನ ಸಲ್ಫೈಡ್ ಅಂದರೆ ಜಿಂಕ್ ಸಲ್ಫೈಡ್ ಅಲ್ವಾ. ಅದನ್ನು ಉದಾಹರಣೆ ಹೆಂಗೆ ಮಾಡ್ತೀರಿ ಅಂತ ಕೇಳಿದ್ದಾರೆ. ಇಲ್ಲಿ ಎಲೆಕ್ಟ್ರಾನ್ ವರ್ಗಾವಣೆಯಿಂದ ಸೋಡಿಯಂ ಕ್ಲೋರೈಡ್ ಅಣುವಿನ ಉಂಟಾಗುವಿಕೆಯನ್ನು ತೋರಿಸಿ ಅಂತ ಕೂಡ ಹೇಳಿದ್ದಾರೆ. ಫಸ್ಟಿಗೆ ಸತುವಿನ ಉದಾಹರಣೆ ಏನು, ಅದಿರು ಯಾವುದಿದೆ, ಸತುವಿನ ಸಲ್ಫೈಡ್. ಇದು ಒಂದು ಅದಿರು ಇದೆ. ಮೊದಲಿಗೆ ಸತುವಿನ ಸಲ್ಫೈಡ್ ಅದಿರನ್ನು ಹುರಿಯುವಿಕೆ ಪ್ರಕ್ರಿಯೆಗೆ ಒಳಪಡಿಸಬೇಕು. ಆಗದು ಸತುವಿನ ಸಲ್ಫೈಡ್ ಬದಲಾಗಿ ಸತುವಿನ ಆಕ್ಸೈಡ್. ನೀವು ಸತುವಿನ ಸಲ್ಫೈಡ್ ಆಗಲಿ ಮತ್ತೊಂದಿರಲಿ, ಸಲ್ಫೈಡ್ ಮತ್ತು ಕಾರ್ಬೋನೇಟ್ಗಳನ್ನು ಮೊದಲು ಆಕ್ಸೈಡ್ಗಳಾಗಿ ನೀವು ಬದಲಾಯಿಸಬೇಕಾಗುತ್ತೆ. ಇದು ಫಸ್ಟ್ ಇಂಪಾರ್ಟೆಂಟ್. ಆಕ್ಸೈಡ್ಗಳಾಗಿ ಬಂದು ಅಂತಂದ್ರೆ ಇಮಿಡಿಯೇಟ್ ಆಕ್ಸಿಜನ್ ನಾವು ಅಪಕರ್ಷಣೆ ಮಾಡಿ ಹೊರ ತೆಗಿಬೋದು, ಇಮಿಡಿಯೇಟ್ ನಮಗೆ ಸಿಗುತ್ತೆ. ಹಾಗಾಗಿ ಯಾವುದೇ ಆಕ್ಸೈಡ್ ಇರಲಿ ಅಥವಾ ಕಾರ್ಬೋನೇಟ್ ಇರಲಿ ಅವುಗಳನ್ನು ಮೊದಲು ಆಕ್ಸೈಡ್ಗಳನ್ನಾಗಿ ಬದಲಾಯಿಸಬೇಕು. ಇಲ್ಲಿ ಏನಿದೆ, ಉತ್ತಮ ಅಪಕರ್ಷಣಕಾರಿಯಾದ ಕೋಕ್ ಅನ್ನು ನೋಡಿ. ಕೋಕ್ನೊಂದಿಗೆ ಸತುವಿನ ಆಕ್ಸೈಡ್ ಪ್ರತಿವರ್ಷ ಮಾಡಿದಾಗ ಸತುವಿನ ಆಕ್ಸೈಡ್ ಏನಾಗುತ್ತೆ, ಅಪಕರ್ಷಣೆಗೊಳ್ಳುತ್ತೆ, ಆಟೋಮೆಟಿಕಲಿ ಸತು ನಮಗೆ ಸಿಗುತ್ತಾ ಹೋಗುತ್ತೆ. ಸೊ ಈ ರೀತಿಯಲ್ಲಿ ನಾವು ನೋಡ್ತೇವೆ. ಜಿಂಕ್ ಆಕ್ಸೈಡ್ ಪ್ಲಸ್ ಕಾರ್ಬನ್ ಪಾಸ್ ಮಾಡಿ ಜಿಂಕ್ ಪ್ಲಸ್ ಕಾರ್ಬನ್ ಮೊನಾಕ್ಸೈಡ್ ಆಗಿ ಹೊರಗೆ ಹೋಯ್ತು. ಇದು ನಮಗೆ ಜಿಂಕ್ ಸಿಗುತ್ತೆ. ಎಲೆಕ್ಟ್ರಾನ್ ವರ್ಗಾವಣೆಯಿಂದ ಸೋಡಿಯಂ ಕ್ಲೋರೈಡ್ ಅಣುವಿನ ಉಂಟಾಗುವಿಕೆಯನ್ನು ತೋರಿಸಿ ಅಂತ ಹೇಳಿದ್ದಾರೆ. ಇಲ್ಲೆಲ್ಲ ತೋರಿಸಬಹುದಾಗಿದೆ ಅಲ್ವಾ, ಬೇಕಾದಂಗೆ ಇಲ್ಲಿ ಈ ಚಿತ್ರವನ್ನು ನೀವು ತೋರಿಸಬಹುದಾಗಿದೆ ನೋಡಿ. ಸೋಡಿಯಂ ಇದೆಯಲ್ಲ, ಇದ್ರದ್ದು ಎಲೆಕ್ಟ್ರಾನ್ ವಿನ್ಯಾಸ ನೋಡಿ, 281 ಇದೆ.
ಒಂದು ಇಲ್ಲಿನ ಹೊರ ಕವಚದಲ್ಲಿ ಒಂದು ಎಲೆಕ್ಟ್ರಾನ್ ಇದೆ, 3 ಕವಚ ಇದಾವೆ. ಅತ್ಯಂತ ಹೊರ ಕವಚದಲ್ಲಿರುವಂತಹ ಒಂದು ಎಲೆಕ್ಟ್ರಾನ್ ಇದೆಯಲ್ಲ, ಲೋಹಗಳು ಏನ್ ಮಾಡ್ತವೆ, ಎಲೆಕ್ಟ್ರಾನ್ಗಳನ್ನು ಬಿಟ್ಕೊಡ್ತವೆ. ಒಂದು ಎಲೆಕ್ಟ್ರಾನ್ ಬಿಟ್ಕೊಟ್ಟಿರೋದ್ರಿಂದ ಏನಾಗಿತ್ತು, ಪ್ಲಸ್ ಅಂತ ಬಂದಿದೆ. +1 ಅಂದ್ರೆ ಏನು, ಒಂದು ಎಲೆಕ್ಟ್ರಾನ್ ಬಿಟ್ಕೊಟ್ಟಿದೆ. ಆ ಬಿಟ್ಟಂತ ಎಲೆಕ್ಟ್ರಾನ್ ಮತ್ತೆ ಸೇರಿಸಿದ್ದೆ ಆದ್ರೆ ಇದು ವಾಪಸ್ ಬರುತ್ತೆ ನಮಗೆ. ಕ್ಲೋರಿನ್ ಕೂಡ ನೋಡಿ, ಬಿಟ್ಟ ಎಲೆಕ್ಟ್ರಾನ್ ಇಲ್ಲಿ ತೆಗೆದುಕೊಂಡಿದೆ. ಸೊ ಹಾಗೆ 287 ಆಗುತ್ತೆ ಅಲ್ವಾ. ಈ ರೀತಿಯಲ್ಲಿ ಇದು ಕ್ಲೋರಿನ್ 287 ಅಂದ್ರೆ ಒಂದು ಎಲೆಕ್ಟ್ರಾನ್ ಅದು ಕೊಟ್ಟಿದ್ದೆ ಆದ್ರೆ ಈ ರೀತಿಯಲ್ಲಿ ಆಗುತ್ತೆ ಅನ್ನುವಂಥದ್ದು ಕ್ಲೋರಿನ್ ಮೇಲೆ. ಸೊ ಹೀಗಾಗಿ ಇಲ್ಲಿರ್ತಕ್ಕಂಥ ಒಂದು ಎಲೆಕ್ಟ್ರಾನ್ ಇದೆಯಲ್ಲ ಇಲ್ಲಿ ಹೋಗ್ತಾ ಇದೆ, ಇಲ್ಲಿ 7 ಇದ್ದು ಇದು 8 ಆಗಬೇಕು. ಯಾವುದೇ ಲೋಹ ಆಗಲಿ ಅಲೋಹ ಆಗಲಿ ತನ್ನ ಕೊನೆಯ ಕವಚದಲ್ಲಿ 8 ಇರಬೇಕು, ಅಷ್ಟಕ್ಕೆ ನಿಯಮವನ್ನು ಪಾಲಿಸ್ತವೆ. ಇದನ್ನು ನೀವು ನೋಡ್ಕೊಂಡು ಹೋದ್ರೆ ಸಾಕಾಗುತ್ತೆ. ಸೋಡಿಯಂ ಕ್ಲೋರೈಡ್ ಅಥವಾ ಮ್ಯಾಗ್ನೀಷಿಯಂ ಕ್ಲೋರೈಡ್ ಹೇಗೆ ಉಂಟಾಗುತ್ತೆ ಅನ್ನೋದನ್ನ ನೀವು ನೋಡ್ತಾ ಹೋಗಬೇಕಾಗುತ್ತೆ. ಫಾಸ್ಟಾಗಿ ನೋಡ್ತಾ ಹೋಗೋಣ. ಜೀವ ವಿಜ್ಞಾನಕ್ಕೆ ಬಂದಿದ್ದಾವೆ. ಈ ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರ ಹೊಣೆಪೂರ್ಣ ಉತ್ತರವನ್ನು ಬರೆಯಿರಿ ಅಂತ ಹೇಳಿದರೆ, ಪ್ಲಾಸ್ಮೋಡಿಯಂನ ಸಂತಾನೋತ್ಪತ್ತಿ ಕ್ರಿಯೆಯ ವಿಧ ಯಾವುದಾಗುತ್ತೆ? ಪ್ಲಾಸ್ಮೋಡಿಯಂನಲ್ಲಿ ಬಹು ವಿದಳನ ಆಗುತ್ತೆ. ನಮಗೆ ಇದು ಗೊತ್ತಿದೆ, ಬಹು ವಿದಳನ ನೋಡಿ. ಅಮೀಬದಲ್ಲಿ ವಿದಳನ, ದ್ವಿವಿದಳನ ಅಲ್ವಾ. ಇಲ್ಲಿ ಬಹು ವಿದಳನ ಆಗುತ್ತೆ ಪ್ಲಾಸ್ಮೋಡಿಯಂ. ಪ್ಲಾಸ್ಮೋಡಿಯಂ ಅನ್ನುವಂಥದ್ದು ಏನೋ ಮಲೇರಿಯಾ ರೋಗವನ್ನು ತರತಕ್ಕಂಥ ಒಂದು ಪ್ರೋಟೋಜೋವ ಅಲ್ವಾ, ಬಹುವಿದಳನ ಆಗುತ್ತೆ. ನೆಕ್ಸ್ಟ್ ನೋಡಿ 27ನೇ ಪ್ರಶ್ನೆ ಏನಾಗಿತ್ತು ಅಲ್ಲಿ, ಪೈರುವೇಟ್ ಕೋಶರಸದಲ್ಲಿ ಸೈಟೋಪ್ಲಾಸ್ಮ್ ಅಂತ ಕರೀತವೆ. ಸ್ನಾಯು ಕೋಶಗಳು ಇಲ್ಲಿ ಎಕ್ಸ್ ಇದೆ, ಶಕ್ತಿ ಬಂದಿದೆ. ಇಲ್ಲಿ ಎಕ್ಸ್ ಏನಂತ ತೋರಿಸ್ತಾ ಇದ್ದಾರೆ, ಲ್ಯಾಕ್ಟಿಕ್ ಆಮ್ಲ. ನೋಡಿ ಸ್ನಾಯು ಕೋಶಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಆಕ್ಸಿಜನ್ ಸಪ್ಲೈ ಆಗ್ಲಿಲ್ಲ ಅಂತಂದಾಗ ಅಲ್ಲಿ ಒಂದು ಲ್ಯಾಕ್ಟಿಕ್ ಆಮ್ಲ ಬರುತ್ತೆ. ಅದಕ್ಕಾಗಿ ಅಲ್ಲಿ ಲ್ಯಾಕ್ಟಿಕ್ ಆಮ್ಲವನ್ನು ನಾವು ತೋರಿಸ್ತೇವೆ. ಸ್ನಾಯುಗಳಲ್ಲಿ ಅಂತ ಬಂದಾಗ ಲ್ಯಾಕ್ಟಿಕ್ ಆಮ್ಲ ಮಸಲ್ ಕ್ರಾಂಪ್ಸ್ ಅಂತ ಕರೀತವೆ. ಮಸಲ್ ಕ್ರಾಂಪ್ಸ್ ಅಲ್ಲಿ ಬಿಡುಗಡೆ ಆಗುವ ಅನಿಲ ಯಾವುದು ಅಂದ್ರೆ ಲ್ಯಾಕ್ಟಿಕ್ ಆಮ್ಲ ಇದ್ದೇ ಇರುತ್ತೆ. ಇಲ್ಲಿ ಏನು ಕೊಟ್ಟಿದ್ದಾರೆ, ಸಿಂಪಲ್ ಆಗಿ ಚಿತ್ರ ಇವು ಎರಡನ್ನು ಜೋಡಿಸಿ ನೀವು. ಇದು ಓವರೀಸ್, ಓವರೀಸ್ ನೋಡಿ, ಇಲ್ಲಿ ಫ್ಲೋಪಿನ್ ಟ್ಯೂಬ್ಸ್ ಇದಾವಲ್ಲ, ಕನೆಕ್ಟ್ ಆಗಿದೆ, ಕರೆಕ್ಟ್ ಕನೆಕ್ಟ್ ಆಗಿದೆ. ಇಲ್ಲಿ ಕಟ್ ಮಾಡಿದ್ದಾರೆ, ಇದು ಬಿ ದಲ್ಲಿ ಕಟ್ ಮಾಡಿದ್ದಾರೆ ಅಲ್ವಾ. ಚಿತ್ರ ಎ ಮತ್ತು ಬಿ ಯಲ್ಲಿ ಕೊಟ್ಟಿರುವ ಸ್ತ್ರೀ ಸಂತಾನೋತ್ಪತ್ತಿ ಹೋದ ರಚನೆ ಗಮನಿಸಿ. ಈ ಚಿತ್ರಗಳಿಗೆ ಸಂಬಂಧಿಸಿ ಸರಿಯಾದ ಹೇಳಿಕೆ ಕೊಟ್ಟಬೇಕಂತ. ಎರಡು ರಚನೆಗಳಲ್ಲಿಯೂ ಅಂಡಾಣುವಿನ ನಿಷೇಚನ ಸಾಧ್ಯತೆ ಇದೆ, ಸಾಧ್ಯತೆ ಇಲ್ಲ. ಇದ್ರಾಗ ಸಾಧ್ಯತೆ ಇದೆ, ಇಲ್ಲಿ ಸಾಧ್ಯತೆ ಇಲ್ಲ. ಚಿತ್ರ ಬಿ ರಚನೆಯಲ್ಲಿ ಮಾತ್ರ ಅಂಡಾಣುವಿನ ನಿಷೇಚನ ಸಾಧ್ಯವಿದೆ, ಸಾಧ್ಯನೇ ಇಲ್ಲ ಬಿದಲ್ಲಿ. ಯಾಕಂದ್ರೆ ಕಟ್ ಮಾಡಲಾಗಿದೆ, ಫೆಲೋಪಿಯನ್ ಟ್ಯೂಬ್ ಆಪರೇಷನ್ ಆಗಿದೆ, ಟ್ಯುಬೆಕ್ಟೊಮಿ ಅಂತ ಕರೀತೇವೆ. ಚಿತ್ರ ಎ ರಚನೆಯಲ್ಲಿ ಮಾತ್ರ ಅಂಡಾಣುವಿನ ನಿಷೇಚನ ಸಾಧ್ಯ ಇದೆ ಅಲ್ವಾ. 2 ತಿಂಗಳಲ್ಲಿಯೂ ಅಂಡಾಣುವಿನ ನಿಷೇಚನ ಸಾಧ್ಯ. ಎರಡು ತಿಂಗಳಲ್ಲ, 2 ಪಿಕ್ಚರ್ಗಳಲ್ಲಿ ಅಂಡಾಣುವಿನ ನಿಷೇಚನ ಸಾಧ್ಯ ಇರುತ್ತೆ. ಚಿತ್ರ ಎ ರಚನೆ ಮಾತ್ರ ಅಂಡಾಣುವಿನ ನಿಷೇಚನ ಸಾಧ್ಯ ಇದೆ. ರೈಟ್. ಚಿತ್ರ ಎ ರಚನೆಯಲ್ಲಿ ಇದು ಆಪ್ಷನ್ ಎ ಅಲ್ಲ, ರೈಟಾ. ಇಲ್ಲಿ ಯಾವುದು ಸಿ ಬರಬೇಕಾ. ಚಿತ್ರ ಎ ರಚನೆಯಲ್ಲಿ ಮಾತ್ರ ಅಂಡಾಣುವಿನ ನಿಷೇಚನ ಸಾಧ್ಯತೆ ಇದೆ ಆಗುತ್ತೆ. ಇಲ್ಲಿ ನಿಷೇಚನ ಅಂದ್ರೆ ಏನು, ಇಲ್ಲಿಂದ ಒಂದು ಹೆಣ್ಣು ಲಿಂಗಾಣು ಬರ್ತಾ ಇರುತ್ತೆ, ಓಮ್ ಅಲ್ವಾ. ಇಲ್ಲಿಂದ ಯುಟೆರಸ್, ಇಲ್ಲಿಂದ ನೋಡಿ ಈ ಎಂಟ್ರನ್ಸ್ ನಲ್ಲಿ ಸ್ಪರ್ಮ್ ಹೋಗುತ್ತೆ. ಸ್ಪರ್ಮ್ ಓಮ್ ಸೇರ್ಬೇಕಲ್ಲ, ಸೇರೋದನ್ನೇ ನಾವು ನಿಷೇಚನ ಅಂತ ಕರೀತಾನೆ. ಅದಕ್ಕೆ ಅಲ್ಲಿ ಏನಾಗುತ್ತೆ ಅಂದ್ರೆ ಈ ಫೆಲೋಪಿಯನ್ ಟ್ಯೂಬ್ ಇಲ್ಲಿ ಬ್ಲಾಕ್ ಆದಾಗ, ಈ ತರ ಓಪನ್ ಕಟ್ ಆಪರೇಷನ್ ಆದಾಗ ಏನಾಗುತ್ತೆ, ಇಲ್ಲಿಂದ ಓಮ್ ಇಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ಗರ್ಭಕೋಶಕ್ಕೆ. ಸೊ ಆ ರೀತಿಯಲ್ಲಿ ಆಗುತ್ತೆ. ಹಂಗಾಗಿ ಚಿತ್ರ ಎ ಅಲ್ಲಿ ಆಪ್ಷನ್ ಬಿಡಿ ಇದನ್ನು, ಈ ಚಿತ್ರ ಎದಲ್ಲಿ ಮಾತ್ರ ನಿಷೇಚನ ಸಾಧ್ಯ ಆಗುತ್ತೆ, ಇಲ್ಲಾಂದ್ರೆ ಇಲ್ಲ. ತೆರೆದ ಪತ್ರರಂಧ್ರದ ಚಿತ್ರವನ್ನು ಬರಿ ಅಂತ ಕೇಳಿದರೆ, ತೆರೆದ ಪತ್ರರಂಧ್ರ ಆಗಲಿ ಕ್ಲೋಸ್ಡ್ ಸ್ಟೊಮ್ಯಾಟ್ ಆಗಲಿ ಆರಾಮಾಗಿ ಬರೀಬೋದ್ರಿ. ನೋಡಿ ಪತ್ರರಂಧ್ರ ಇದೆ, ಕಾವಲು ಜೀವಕೋಶಗಳಿದಾವೆ, 2 ಇರ್ತವೆ. ಇಲ್ಲೆಲ್ಲ ಗ್ರೀನ್ ಸ್ಪಾಟ್ಸ್ ಇದಾವಲ್ಲ, ಕ್ಲೋರೋಫ್ಲಾಸ್ಟ್ ಅಂತೇಳಿ ಕರೀತವೆ. ಕರೆಕ್ಟ್ ತಾನೆ. ಇದು ಕ್ಲೋಸ್ಡ್. ಇದು ಇಲ್ಲಿ ನೋಡಿ, ಇಲ್ಲಿ ಓಪನ್ ಇದೆಯೇನೋ, ಕ್ಲೋಸ್ ಇದೆ. ರೈಟ್. ಲೈಂಗಿಕ ಸಂತಾನೋತ್ಪತ್ತಿ ಹೆಚ್ಚು ಭಿನ್ನತೆ ಉಂಟಾಗುತ್ತವೆ ಏಕೆ ಅಂತ ಕರೆದ್ರೆ, 2 ಪೋಷಕ ಜೀವಿಗಳ ಅನುವಂಶೀಯ ವಸ್ತು ಸಂಯೋಗವಾದರೆ ಭಿನ್ನತೆ ಹೆಚ್ಚಾಗ್ತದೆ. ಕರೆಕ್ಟ್. ತಂದೆಯಿಂದ ಅರ್ಧ ಗುಣಗಳು ಬರ್ತವೆ, 23 ಜೊತೆ ಕ್ರೋಮೋಸೋಮ್ಸ್ ಬರುತ್ತೆ. ತಾಯಿಯಿಂದ 23 ಕ್ರೋಮೋಸೋಮ್ಸ್ ಬರುತ್ತಲ್ವಾ. ಹಾಗಾಗಿ ಅಲ್ಲಿ ಏನಾಗುತ್ತಂತಂದ್ರೆ ಮಗುವಿಗೆ ಬರುವಾಗ ತಂದೆಯ ಅರ್ಧ ಗುಣಗಳು 50% ಗುಣಗಳು ಬರ್ತವೆ, ಅನುವಂಶವಾಗಿ ಬರ್ತವೆ. ತಾಯಿಯ ಗುಣಗಳು ಕೂಡ ಬರ್ತವೆ. ಹಾಗಾಗಿ ಏನಾಗುತ್ತೆ, ಹೆಚ್ಚಿನ ಭಿನ್ನತೆಗಳು ಉಂಟಾಗಲಿಕ್ಕೆ ಇಲ್ಲಿ ಸಾಧ್ಯ ಆಗುತ್ತೆ. ಅದೇ ಅಲೈಂಗಿಕದಲ್ಲಿ ಆ ಥರ ಆಗಲಿಕ್ಕೆ ಸಾಧ್ಯತೆ ಇಲ್ಲ, ಕಡಿಮೆ ಆಗುತ್ತಂದ್ರೆ ಬಹಳ ಕಡಿಮೆ. ಜೈವಿಕ ವಿಘಟನೆ ವಲ್ಲದ ವಸ್ತುಗಳ ಬಳಕೆಯನ್ನು ಮಿತಗೊಳಿಸಬೇಕು. ಯಾಕಂತಂದ್ರೆ ಅವು ಏನಾಗುತ್ತೆ ನೋಡಿ,
ಈ ವಸ್ತುಗಳು ಸೂಕ್ಷ್ಮ ಜೀವಿಗಳಿಂದ ವಿಘಟನೆಗೊಳ್ಳದೇ ಇರುವುದರಿಂದ ಇವುಗಳು ಭೂಮಿಯಲ್ಲಿ ಹಾಗೆ ಉಳಿದುಕೊಳ್ಳುತ್ತವೆ. ಆಹಾರ ಸರಪಳಿ ಮೂಲಕ ಜೀವಿಗಳ ದೇಹವನ್ನು ಪ್ರವೇಶ ಮಾಡುತ್ತವೆ. ಜೈವಿಕ ಸಂವರ್ಧನೆಯನ್ನು ಉಂಟು ಮಾಡಿ ಜೀವಿಗಳ ಆರೋಗ್ಯಕ್ಕೆ ಮಣ್ಣಿಗೆ ತೊಂದರೆಯನ್ನು ಕೊಡ್ತಾ ಹೋಗ್ತವೆ. ಮಣ್ಣಿನ ಫಲವತ್ತವನ್ನು ಹಾಳು ಮಾಡ್ತವೆ, ಅಂತರ್ಜಲವನ್ನು ಹಾಳು ಮಾಡ್ತವೆ. ಇವೆಲ್ಲ ಬರಿಬೋದಾಗಿದೆ, ಬೇಕಾದಷ್ಟು ಬರಿಬೋದಾಗಿದೆ. ನೆಕ್ಸ್ಟ್, ಓಜೋನ್ ಪದರವು ಹೇಗೆ ಉಂಟಾಗಿದೆ? ಅದು ಅಗತ್ಯವಾದ ಏಕೆ ಅಂತ ಕರೀತಾರೆ. ಓಕೆ, ಓಜೋನ್ ಪದರವು ಸೂರ್ಯನಿಂದ ಬರತಕ್ಕಂಥ ನೇರಳತೆ ಕಿರಣಗಳಿದಾವಲ್ಲ, ಅಲ್ಟ್ರಾವೈಲೆಟ್ ರೈಸ್ ಅಂತ ಏನು ಕರಿತವೆ, ಶಕ್ತಿಯನ್ನು ಹೀರಿಕೊಂಡು ಎರಡು ಅಣುವಿನ ಆಮ್ಲಜನಕ ಏನಾಗುತ್ತೆ, ವಿಭಜನೆಗೊಳ್ಳುತ್ತೆ. ಮೊದಲು ಏಕ ಪರಮಾಣುವಿನ ಆಮ್ಲಜನಕವಾಗುತ್ತೆ. ಈ ಪರಮಾಣು ತಕ್ಷಣವೇ ಮತ್ತೆ O2 ಜೊತೆಗೆ ಸೇರ್ಕೊಂಡು ಏನಾಗುತ್ತೆ, O3 ಆಗ್ತದೆ. ಓಜೋನ್ ಪದರವು ಸೂರ್ಯನ ಬರ್ತಕ್ಕಂಥ ಅಪಾಯಕಾರಿ ವಿಕಿರಣಗಳ ನೇರಳತೆ ಕಿರಣಗಳನ್ನು ತಡೆ ಹಿಡಿದು ಭೂಮಿಗೆ ಬರದಂತೆ ಮಾಡುತ್ತದೆ. ಆದ್ದರಿಂದ ಇದನ್ನು ಭೂಮಿ ರಕ್ಷಕ ಕವಚ ಅಂತೇಳಿ ಕರೀತದೆ. ರೈಟ್. ಫಸ್ಟ್ಗೆ ಏನಾಗುತ್ತೆ, ಆಕ್ಸಿಜನ್ ಮಾಲಿಕ್ಯೂಲ್ ಇದ್ದೇ ಇರ್ತವೆ ವಾತಾವರಣದಲ್ಲಿ, O2 ಮಾಲಿಕ್ಯೂಲ್ ಇದ್ದೇ ಇರ್ತಾವಲ್ಲ. ಈ UV ರೇಸ್ ಬಂದಾಗ O2 ಏನಾಗುತ್ತೆ, ಬ್ರೇಕ್ ಡೌನ್ ಆಗುತ್ತೆ, O ಸಪರೇಟ್ ಆಗುತ್ತೆ, ಸಿಂಗಲ್ ಪರಮಾಣುಗಳಾಗ್ತವೆ. ಈ ಆಗಾಗ ಆಕ್ಸಿಜನ್ ಇರ್ತಾವಲ್ಲ, ಅದ್ರ ಜೊತೆ ಇಮಿಡಿಯೇಟ್ಲಿ ಇದು ಮರ್ಜ್ ಆಗುತ್ತೆ. ಇಲ್ಲಿ ಸಪರೇಟ್ ಆಗಿರ್ತಕ್ಕಂಥ ಸಿಂಗಲ್ O ಏನಿದೆಯಲ್ಲ, ಅದು ಆಕ್ಸಿಜನ್ ಜೊತೆಗೆ ಮರ್ಜ್ ಆದಾಗ ಏನಾಗುತ್ತೆ, ಅದು ಆಮ್ಲಜನಕವಾಗಿ ಬದಲಾಗ್ತದೆ. ಈ ಆಮ್ಲಜನಕ ಒಂದು ಪದರ ಏನಿದೆಯಲ್ಲ ವಾತಾವರಣದಲ್ಲಿ, ಇದು ಸೂರ್ಯನಿಂದ ಬರ್ತಕ್ಕಂತಹ ಕೆಲವು ನಿರಾತ್ರಿತ ಕಿರಣಗಳು ಅಥವಾ ಬೇರೆ ಬೇರೆ ರೀತಿಯ ಕಿರಣಗಳೇನಿದಾವಲ್ಲ, ಅವುಗಳಿಂದ ನಮ್ಮನ್ನು ರಕ್ಷಣೆ ಮಾಡ್ತದೆ. ಹಾಗೆ ರಕ್ಷಕ ಕವಚ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಂತ ನಾವು ಹೇಳ್ತೇವೆ. ಜಲ ಪರಿಸರ ವ್ಯವಸ್ಥೆಯು ಆಹಾರ ಸರಪಳಿ ಒಂದು ಉದಾಹರಣೆ ಕೊಡಿ. 3ನೇ ಪೋಷಣ ಸ್ತರದಲ್ಲಿರೋ ಜೀವಿಗಳ ಸಂಖ್ಯೆ ಹೆಚ್ಚಾದರೆ ಇದು ಆಹಾರ ಸರಪಳಿ ಮೇಲೆ ಹೇಗೆ ಪರಿಣಾಮ ಉಂಟು ಮಾಡುತ್ತೆ? ರೈಟ್ ನೋಡೋಣ. ಸಸ್ಯಗಳಿದೆ, ಚಿಕ್ಕ ಮೀನುಗಳು, ದೊಡ್ಡ ಮೀನುಗಳು, ತಿಮಿಂಗಲ ಅಂತ ಕೊಡ್ತಾ ಹೋಗ್ತವೆ. 3ನೇ ಪೋಷಣ ಸ್ತರದಲ್ಲಿರೋ ಮೀನುಗಳು ಸಂಖ್ಯೆ ಗಣನೀಯವಾಗಿ ಹೆಚ್ಚಾದರೆ, ಅಂದ್ರೆ 3ನೇ ಪೋಷಣ ಸ್ತರ ಅಂದ್ರೆ ಯಾವುದು? 1, 2, 3 ಇದು ಹೌದಾ? ಇದು 1ನೇ ಪೋಷಣ ಸ್ತರ, 2 ಇದು 3, ರೈಟ್, 3 ಇದು 4. ಇಲ್ಲಿ 3ನೇ ಪೋಷಣ ಸ್ತರದಲ್ಲಿ ಹೆಚ್ಚು ಸಂಖ್ಯೆ ಆಯ್ತು ಅಂದ್ರೆ 2ನೇ ಪೋಷಣ ಸ್ತರದಲ್ಲಿರೋ ಜೀವಿಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋಗ್ತದ. ಇಲ್ಲಿ ಜಗ್ಗಿ ಆಗಿದೆ ಅಂದ್ರೆ ಅರ್ಥ ಏನು? ಇಲ್ಲಿ ಇವೆಲ್ಲ ಈ ಚಿಕ್ಕ ಮೀನುಗಳು ನೀವು ದೊಡ್ಡ ತಿಂತಾ ಇದಾವ ಅಂತ ಅರ್ಥ. ಒಂದೇಳೆ ಈ ಪೋಷಣ ಸ್ತರದಲ್ಲಿ ಹೆಚ್ಚು ಬಂದಿದೆ ಅಂತಂದ್ರೆ, ಜೀವಿಗಳು ಬಂದಿದೆ ಅಂತಂದ್ರೆ ಇವೆಲ್ಲವನ್ನು ನುಂಗಿ ಹಾಕಿದೆ ಅಂತ ಅರ್ಥ. ಹಾಗಾಗಿ ಏನಾಗುತ್ತೆ, ಇಲ್ಲಿ ಬಿದ್ದೋಗುತ್ತೆ, ಇವೆರಡು ಬಿದ್ದೋಗ್ಬಿಡ್ತವೆ. ಹಾಗೆ 3ನೇ ಪೋಷಣ ಸ್ತರದ ಮೀನುಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಾದಾಗ ಏನಾಗುತ್ತೆ, 2ನೇ ಪೋಷಣ ಸ್ತರದಲ್ಲಿರುವ ಜೀವಿಗಳ ಸಂಖ್ಯೆ ಕಡಿಮೆಯಾಗಿ ದೊಡ್ಡ ಮೀನುಗಳಿಗೆ ಆಹಾರ ಸಿಗದೆ ಅವುಗಳ ಸಂಖ್ಯೆ ಕೂಡ ಕಡಿಮೆಯಾಗಿ ಪರಿಸರದಲ್ಲಿ ಅಸಮತೋಲನ ಉಂಟಾಗ್ತದ. ಮತ್ತೆ ಈ ದೊಡ್ಡ ಮೀನುಗಳು ಎರಬರ ಎಲ್ಲ ಚಿಕ್ಕ ಮೀನುಗಳು ತಿಂದ್ಬಿಟ್ರೆ ಇವು ಮತ್ತೆ ಹೊಸ ಹೊಸ ಚಿಕ್ಕ ಮೀನುಗಳು ಎಲ್ಲಿಂದ ಬರಬೇಕು? ಹಾಗಾಗಿ ಎರಡು ಬಿದ್ದೋಗುತ್ತಲ್ಲ, ಆಟೋಮೆಟಿಕಲಿ ಇವುಗಳಿಗೆ ಆಹಾರ ಸಿಗ್ಲಾರಂಗೆ ಆಗುತ್ತೆ. ಇವು ಯಾರನ್ನು ತಿನ್ಬೇಕು ಅವಾಗ? ಸೊ ಈ ರೀತಿಯಲ್ಲಿ ಅಲ್ಲಿ ಅಸಮತೋಲನ ಉಂಟಾಗುತ್ತೆ ಅಂತ ಕರೀತಾರೆ. ದುಂಡಾದ ಬೀಜವನ್ನು ಉತ್ಪಾದಿಸುವ ಬಟಾಣಿ ಸಸ್ಯ, ರೌಂಡ್ ಸುಕ್ಕಾದ ಬೀಜವನ್ನು ಉತ್ಪಾದಿಸುವ ಬಟಾಣಿ ಸಸ್ಯ ನೋಡಿ, ಇವುಗಳ ಸಂಕಲನ ಮಾಡ್ತವೆ. ಇದನ್ನ ನಾವೇನಂತ ಕರಿತೀವಿ, ಚಕ್ಕರ್ ಬೋರ್ಡ್ ತಿಳಿಸ್ರಿ ಅಂತ ಹೇಳಿದ್ದಾರೆ. ಇದನ್ನ ನಾವು ಡೈ ಹೈಬ್ರಿಡ್ ಕ್ರಾಸ್ ಅಂತೇಳಿ ತೆಗೆದುಕೊಂಡಿದ್ದೇವೆ. ಡೈ ಹೈಬ್ರಿಡ್ ಕ್ರಾಸ್, ಸಿಂಪಲ್ ಆಗಿರ್ತಕ್ಕಂಥ ಡೈ ಹೈಬ್ರಿಡ್ ಕ್ರಾಸ್ ಅನ್ನು ನೋಡ್ತಾ ಹೋಗ್ತವೆ. ಡೈಬ್ರಿಡ್ ಕ್ರಾಸ್ ಇದರಲ್ಲಿ ನಿಮಗೆ ಅಷ್ಟೊಂದು ಅರ್ಥ ಆಗಿಲ್ಲ ಅಂತ ಕಾಣಿಸುತ್ತೆ. ಡೈಬ್ರಿಡ್ ಕ್ರಾಸ್ ನೋಡಿ ಬಿಡೋಣ ನಾವು. ಡೈಬ್ರಿಡ್ ಕ್ರಾಸ್ ಚಾರ್ಟ್, ಡೈಹೈಬ್ರಿಡ್ ಕ್ರಾಸ್ ಚಾರ್ಟ್ ಅನ್ನ ನೋಡ್ತಾ ಹೋಗೋಣ ಅಲ್ವಾ. ಬಹಳ ಸರಳವಾಗಿರ್ತಕ್ಕಂಥ ಚಾರ್ಟ್ ಇದೆ ಡೈಹೈಬ್ರಿಡ್ ಕ್ರಾಸ್ ಅಲ್ವಾ. ಇಲ್ಲಿ ನೋಡಿ, ಇಲ್ಲಿ ಸರಳವಾಗಿ ನೋಡಿಬಿಡೋಣ. ನಮ್ಮ ಸಿಂಪಲ್ ಡೈಹೈಬ್ರಿಡ್ ಕ್ರಾಸ್ ಇದೆ ನಮ್ದು ಯಾವಾಗಲೂ ಫಿಕ್ಸ್. ಮಕ್ಕಳಿಗೆ ಅರ್ಥ ಆಗಿರಬೇಕು, ಅದನ್ನು ಹೇಳಿದ ಮೇಲೆ ನಮಗೆ ನೀಟಾಗಿ ಇಲ್ಲಿ ಬರಬೇಕಾಗತ್ತೆ. ಇಲ್ಲಿಂದ ತೊಗೊಳ್ಬೋದಲ್ಲ, ನಮಗೆ ಈಸಿಯಾಗಿದೆ. ಇಲ್ಲಿ ಇದೆ, ಇಲ್ಲಿ ಇದೆ. ಈ ಚಿತ್ರವನ್ನು ತಗೊಳ್ಳೋಣ. ರೈಟ್ ನೋಡಿ, ಇಲ್ಲಿ ರೌಂಡ್ ಕೊಟ್ಟಿದ್ದಾರೆ ಮತ್ತು ಏನು ಕೊಟ್ಟಿದ್ದಾರೆ, ರೌಂಡ್ ಮತ್ತು ದುಂಡಾದ ಬೀಜ ಅಲ್ಲ, ರೌಂಡ್ ಇದೆ. ಉತ್ಪಾದಿಸುವ ಬಟಾಣಿ ಸಸ್ಯ ಇಂಟು ಸುಕ್ಕಾದ ಬೀಜ ಉತ್ಪಾದಿಸುವ ಬಟಾಣಿ ಸಸ್ಯ ಅಂತ ಕೇಳಿದ್ದಾರೆ. ರೌಂಡ್ ವರ್ಸಸ್ ಇದಿದೆ, ಸುಕ್ಕು ಇದೆ. ಇಲ್ಲಿ ಸಾರಿ ಡಬಲ್ ಇಲ್ಲ, ಇದು ಏಕತಳೀಕರಣ ಕೊಟ್ಟಿದ್ದಾರೆ, ಹಾಗಾಗಿ ಸಿಂಪಲ್ ಆಗಿದೆ. ಇಲ್ಲಿ ನೋಡಿ, ರೌಂಡ್ ಮತ್ತು ಸುಕ್ಕಾದ ಇದೆ, ಬೀಜ ಇದೆ. ಇವೆರಡು ಸಸ್ಯಗಳನ್ನು ನಾವು ಸಂಕಲನ ಮಾಡ್ತಾ ಇದ್ದೀವಿ. ಇಲ್ಲಿ ಡಬಲ್ ಆರದಿಂದ ಬರ್ತಕ್ಕಂಥ ಲಿಂಗಾಣು ಇದೆಯಲ್ಲ, ಕಂಪಲ್ಸರಿ ಆರ ಇರ್ತದೆ ಕ್ಯಾಪಿಟಲ್. ಇಲ್ಲಿಂದ ಆರು ಬಂದೇ ಇರ್ತದೆ. ಈ ಮೊದಲ ಎಫ್ ಜನರೇಷನ್ ಅಲ್ಲಿ ನೋಡಿ ಬರುವ ಎಲ್ಲಾ ಗಿಡಗಳು ಏನಾಗಿರ್ತವೆ ಅಂತಂದ್ರೆ ದುಂಡಾದ ಬೀಜ ಹೊಂದಿರತಕ್ಕಂಥ ಗಿಡಗಳಾಗಿರ್ತವೆ. ಚಕ್ಕರ್ ಬೋರ್ಡನ್ನು ಹಾಕಿ ನೋಡಿ, 2ನೇ ಜನರೇಷನ್ ಅಲ್ಲಿ ಏನಾಗುತ್ತೆ, ಇದೊಂದು ಸಸ್ಯ ಆರ್ ಆರ್ ಅನ್ನೋದು ಈ ಕಡೆದೊಂದು ಸಸ್ಯ ಆಗುತ್ತೆ. ಅವಾಗ ಇಲ್ಲಿ ನೋಡಿ ಆರ್ ಆರ್, ಇದು ಕೂಡ ದುಂಡನ ಬೀಜ, ಇದು ದುಂಡನ ಬೀಜ, ಅದರ ಮಿಶ್ರ, ಇದು ಕೂಡ ದುಂಡನ ಬೀಜ. ಒಂದೇ ಒಂದು ಸುಕ್ಕಾದ ಬೀಜ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಜೀನ್ ಅನುಪಾತ ಏನಿದೆ 1:2:1 ಆಗುತ್ತೆ.
ಫಿನೋಟೈಪಿಕ್ ರೇಷಿಯೋ ಅಂತ ಏನು ಕರಿತೇವಲ್ಲ, ಅಂದ್ರೆ ನಮ್ಮ ಕಣ್ಣಿಗೆ ಏನು ಕಾಣುತ್ತದೆ ಫಿನೋಟೈಪಿಕ್ ರೇಷಿಯೋ, ಅದು 3:1 ಆಗುತ್ತೆ. 3 ದುಂಡಾದ ಬೀಜ ಹೊಂದಿರತಕ್ಕಂಥ ಸಸ್ಯಗಳಾಗುತ್ತೆ, 1 ಸುಕ್ಕದ ಬೀಜ ಹೊಂದಿರತಕ್ಕಂಥ ಸಸ್ಯಗಳಾಗುತ್ತೆ. ಯಾಕೆ ಎಕ್ಸಾಮ್ ನಮಗೆ ಏನು ಕೇಳಿರ್ತಾರೆ ಸಹಜವಾಗಿ, ನಮ್ಮ ಬುಕ್ಕಲ್ಲಿ ಏನಿದೆ ಟಾಲ್ ಮತ್ತು ಡಾರ್ಫ್ ಇದೆಯಲ್ಲ, ಟಿ ವರ್ಸಸ್ ಸ್ಮಾಲ್ ಟಿ ಅಂತ ತೆಗೆದುಕೊಳ್ತೀವಲ್ಲ, ಹಾಗಾಗಿ 3 ಎತ್ತರ ಬಂದಿದ್ದು 75% ಗಿಡಗಳು ಎತ್ತರವಾಗಿದ್ವು, 25% ಕುಬ್ಜವಾಗಿದ್ವು ಅನ್ನೋ ನೋಡ್ತೀವಲ್ಲ, ಅದೇ ರೀತಿಯಲ್ಲಿ ಇಲ್ಲಿ 75% ಗಿಡಗಳಿದಾವಲ್ಲ ಅವು ದುಂಡನ ಬೀಜನ ಹೊಂದಿದ್ವು, 25% ಗಿಡಗಳೇನಿದ್ವಲ್ಲ ಅವು ಸುಕ್ಕಾದ ಬೀಜನ ಹೊಂದಿದ್ವು ಅನ್ನೋದನ್ನ ನಾವು ನೋಡ್ತಾ ಹೋಗ್ತೇವೆ. ಇದು ನಾನು ನೋಡಿ. ಮಾನವನಲ್ಲಿ ಮಗುವಿನ ಲಿಂಗವು ಹೇಗೆ ನಿರ್ಧಾರ ಆಗುತ್ತೆ, ಬಹಳ ಇಂಪಾರ್ಟೆಂಟ್ ಇದೆ. ಮಗುವಿನ ಲಿಂಗ ನಿರ್ಧಾರ ಆಗದೆ ಗಂಡನಿಂದ ಅಥವಾ ಗಂಡು ಮಗುವಿನಿಂದ ಅಂತ ಏನೋ ಕರಿತಾವಲ್ಲ, ಯಾಕಂದ್ರೆ XY ಇರುತ್ತೆ ತಂದೆಯಲ್ಲಿ, ಕ್ರೋಮೋಸೋಮ್ ಸೆಟ್ ಇರುತ್ತೆ, ತಾಯಿಯಲ್ಲಿ XX ಕ್ರೋಮೋಸ್ ಇರುತ್ತೆ, ಸೆಕ್ಸ್ ಕ್ರೋಮೋಸೋಮ್ಸ್ ಅಂತ ಏನು ಕರಿತೇವೆ. ಸೊ ಇಲ್ಲಿ ಏನಾಗುತ್ತೆ, ತಂದೆಯಿಂದ ಯಾವ ಕ್ರೋಮೋಸೋಮ್ ಬರುತ್ತೆ ಈ ಏನು ಜೈಗೋಟ್ ಫಾರ್ಮೇಷನ್ ಟೈಮ್ ಅಲ್ಲಿ ಅಲ್ವಾ, ಇಂಟರ್ಕೋರ್ಸ್ ಆಗೋ ಸಮಯದಲ್ಲಿ ಜೈಗೋಟ್ ಫಾರ್ಮೇಷನ್ ಟೈಮಲ್ಲಿ ಏನಾಗುತ್ತೆ ಅನ್ನುವಂಥದ್ದು, ತಂದೆಯಿಂದ X ಬಂದ್ರೆ ಹುಟ್ಟುವ ಮಗ 100% ಹೆಣ್ಣು ಮಗನ ಆಗಿರ್ತದೆ. ಯಾಕಂದ್ರೆ ತಾಯಿಯಲ್ಲಿ XX ಯಾವ್ದಾರ ಒಂದು X ಬರಲೇಬೇಕಲ್ಲ, ಮೊದಲನೇ Xನ ಬರಲಿ, ಎರಡನೇ Xನ ಬರಲಿ, ಹೆಣ್ಣು ಮಗನೇ ಆಗಿರ್ತದೆ. ತಂದೆಯಿಂದ Y ಬಂದಾಗ ಮಾತ್ರ ಮಗು ಊಟ ಮಗು ಏನಾಗುತ್ತಲ್ಲಿ ಗಂಡು ಮಗು ಆಗಿರುತ್ತೆ. ಇದು ನಾವು ನೋಡ್ತೇವೆ, ರೈಟ್. ಆಮೇಲೆ ಉತ್ತರಗಳು, ಮುಂದಿನ ಪೀಳಿಗೆಯ ಪ್ರಜನನ ಕೋಶಗಳಿಗೆ ಜೀವಿಗಳ ಅನಾಂಶ ಹೋಗ್ತವೆ, ಎಲ್ಲ ನೋಡ್ತಾ ಹೋಗೋಣ. ಮೆಂಡಲ್ನ ಪ್ರಯೋಗಗಳು ಏನನ್ನ ತೋರಿಸಿದವೆ ಅನ್ನೋದನ್ನ ನೋಡ್ತಾ ಹೋಗ್ತಾರೆ ಅವರು. ಮೆಂಡಲ್ಗಳನ್ನ ಪ್ರಯೋಗವನ್ನ ನೋಡ್ತಾ ಹೋಗ್ತವೆ. ಪ್ರಯೋಗವನ್ನ ನೀವು ನೋಡಬಹುದಾಗಿದೆ. ಮೆಂಡಲ್ ಅವರು ಪ್ರಬಲ ಗುಣವನ್ನು ಹೊಂದಿರುವ ಎತ್ತರ ಕಾಂಡದ ಬಿಳಿ ಬಣ್ಣದ ಬೀಜದ ಸಸ್ಯಗಳನ್ನು ಹಾಗೂ ದುರ್ಬಲ ಗುಣದ ಗಿಡ್ಡ ಕಾಂಡದ ಹಸಿರು ಬಣ್ಣದ ಬೀಜ ಸಸ್ಯಗಳನ್ನ ಪ್ರಾಕ್ಯ ಪರಾಗಸ್ಪರ್ಶ ಮಾಡಿ ಸಂಕಲನಗೊಳಿಸಿದಾಗ ಮೊದಲ ಪೀಳಿಗೆಯಲ್ಲಿ ಬಂದಿರುವ ಎಲ್ಲ ಸಸ್ಯಗಳು ಎತ್ತರ ಕಾಂಡದ ಬಿಳಿ ಬಣ್ಣದ ಬೀಜಗಳು ಸಸ್ಯಗಳಾಗಿದ್ದವು ಅನ್ನೋದನ್ನು ನೋಡ್ತಾ ಹೋಗ್ತವೆ. ಇದು F2 ಜನರೇಷನ್ ಬಗ್ಗೆ ಇದೆ, ಏನು ಸಿಂಪಲ್ ಆಗಿರ್ತಕ್ಕಂಥದ್ದು ಇದೆ, ಇದು ನೋಡ್ತಾ ಹೋಗೋಣ, ಏನು ತೊಂದರೆ ಇಲ್ಲ. ಆಮೇಲೆ 35ನೇ ಪ್ರಶ್ನೆ ಏನಿದೆ ನೋಡಿ, ನಿರ್ದಿಷ್ಟ ದಿಕ್ಕಿನ ಕಡೆಗೆ ಬಳ್ಳಿಯ ಸಸ್ಯಗಳ ತೋರಿಕೆ ಚಲನೆ ದ್ವಿತೀಯ ಅನುವರ್ತನೆ, ಸ್ಪಷ್ಟ ಅನುವರ್ತನೆ ಮತ್ತು ರಾಸಾಯನಿಕ ಅನುವರ್ತನೆಗಳು ಹೇಗೆ ಸಮನ್ವಯಗೊಂಡಿದೆ ಅಂತ ಕೇಳಿದ್ದಾರೆ. ಸಸ್ಯದ ಬಳ್ಳಿಗಳು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯ ಮೂಲಕ ಆಹಾರವನ್ನು ತಯಾರಿಸಿಕೊಳ್ಳಲು ಸೂರ್ಯನ ಬೆಳಕಿನ ಕಡೆಗೆ ಪ್ರಚೋದನೆ ತೋರಿಸುತ್ತವೆ. ಇದನ್ನೇ ದ್ಯುತೀಯ ಅನುವರ್ತನೆ ಅಂತ ಕರಿತೀವಿ. ಅನುವರ್ತನೆ ಅಂದ್ರೆ ಏನು, ವರ್ತನೆ. ಅದು ಬೆಳಕಿನ ಕಡೆಗೆ ತನ್ನ ವರ್ತನೆ ತೋರಿಸಿದಾಗ ಅದು ದ್ವಿತೀಯ ಅನುವರ್ತನೆ, ಕರೆಕ್ಟ್ ತಾನೆ. ಸೊ ಇಲ್ಲಿ ಬಳ್ಳಿಗಳು ಗಟ್ಟಿಯಾದ ಕಾಂಡವು ಇಲ್ಲದೆ ಇರೋದ್ರಿಂದ ಅವುಗಳ ಕೆಲವು ಮರಗಳಿಗೆ ಅಥವಾ ಗೋಡೆಗಳಿಗೆ ಆಧಾರವಾಗಿ ಬೆಳೀತವೆ. ಈ ಸಂದರ್ಭದಲ್ಲಿ ಅವುಗಳ ಕುಡಿ ಬಳ್ಳಿಗಳ ಬೆಳವಣಿಗೆ ಹೆಚ್ಚಾಗುತ್ತದೆ, ಕಾರಣ ಅವುಗಳಿಗೆ ಆಧಾರ ಬೇಕಾಗಿರೋದ್ರಿಂದ ಕಾಂಡದ ಕೆಳಗೆ ಭಾಗವದಲ್ಲಿರುವ ಕುಡಿ ಬಳ್ಳಿಗಿಂತ ಕಾಂಡ ತುದಿಯಲ್ಲಿರುವ ಬಳ್ಳಿಗಳು ವೇಗವಾಗಿ ಬೆಳೆಯುತ್ತವೆ. ಈ ರೀತಿಯ ಸಸ್ಯಗಳು ಸ್ಪರ್ಶಾನುವರ್ತನೆಯನ್ನು ತೋರಿಸ್ತವೆ ನೋಡಿ. ಇದು ಸ್ಪರ್ಶಾನುವರ್ತನೆ, ಸ್ಪರ್ಶದಿಂದ ಬೆಳೆಯುವಂಥದ್ದು ಇದು ಸ್ಪರ್ಶಾನುವರ್ತನೆ. ಸೊ ಈ ರೀತಿಯಲ್ಲಿ ದ್ವಿತೀಯ ಅಂದ್ರೆ ಬೆಳಕಿನ ಅನುವರ್ತನೆ, ಸ್ಪರ್ಶದಿಂದ ಆಗುವಂಥದ್ದು. ರಾಸಾಯನಿಕ ಅನುವರ್ತನೆ ಅಂದ್ರೆ ರಾಸಾಯನಿಕ ವಸ್ತುಗಳಿಂದ ಆಗ್ತಕ್ಕಂತಹ ಬದಲಾವಣೆಗಳನ್ನು ನಾವು ನೋಡ್ತಾ ಹೋಗ್ತವೆ, ಆಯ್ತಲ್ವಾ. ಆಮೇಲೆ ನಮ್ಮ ದೇಹದಲ್ಲಿ ಇನ್ಸುಲಿನ್, ಎಸ್ಟ್ರೋಜನ್ ಮತ್ತು ಥೈರಾಕ್ಸಿನ್ ಹಾರ್ಮೋನ್ಗಳ ಪಾತ್ರ ಏನಂತ ಕೇಳಿದರೆ, ಇನ್ಸುಲಿನ್ ಹಾರ್ಮೋನ್ ಏನ್ ಮಾಡುತ್ತೆ, ನಮ್ಮ ದೇಹದಲ್ಲಿ ಹೆಚ್ಚು ಗ್ಲುಕೋಸ್ ಅನ್ನ ಗ್ಲೈಕೋಜನ್ ಆಗಿ ಮಾಡಿ ರಕ್ತದಲ್ಲಿರೋ ಸಕ್ಕರೆ ಪ್ರಮಾಣವನ್ನು ಕಡಿಮೆ ಮಾಡ್ತಿರುತ್ತೆ. ಇನ್ಸುಲಿನ್ ಯಾವ ಗ್ರಂಥಿ ಗ್ಲ್ಯಾಂಡ್ ಇಂದ ಬಿಡುಗಡೆ ಆಗುತ್ತೆ, ಪ್ಯಾಂಕ್ರಿಯ ಗ್ಲ್ಯಾಂಡ್ ಇಂದ ಬಿಡುಗಡೆ ಆಗುತ್ತೆ ಅಲ್ವಾ, ಇನ್ಸುಲಿನ್ ಹಾರ್ಮೋನ್ ಬಿಡುಗಡೆ ಆಗುತ್ತೆ. ಇದು ಸಕ್ಕರೆಯ ಪ್ರಮಾಣವನ್ನ ಬ್ಯಾಲೆನ್ಸ್ ಮಾಡುತ್ತೆ, ರಕ್ತದಲ್ಲಿ ಸಕ್ಕರೆ ಪ್ರಮಾಣವನ್ನ ಬ್ಯಾಲೆನ್ಸ್ ಮಾಡುತ್ತದೆ. ಕಡಿಮೆ ಅಲ್ಲ ಹೆಚ್ಚು, ಸಹಜವಾಗಿ ಕಡಿಮೆ ಅಂದ್ರೆ ಹೆಚ್ಚಾಗಿರೋದು ಕಡಿಮೆ ಬ್ಯಾಲೆನ್ಸ್ ಮಾಡ್ತದೆ. ಸೊ ಹೆಚ್ಚಾಗಿರ್ತಕ್ಕಂಥ ರಕ್ತವನ್ನು ಅದೇನ್ ಮಾಡುತ್ತೆ, ಫೀಡ್ ಮಾಡಿಕೊಂಡು ಅದು ಗ್ಲೈಕೋಜನ್ ಆಗಿ ಕನ್ವರ್ಟ್ ಮಾಡುತ್ತೆ. ಅದು ಎಲ್ಲಿ ಇಡುತ್ತದೆ, ಗ್ಲೈಕೋಜನ್ ಕನ್ವರ್ಟ್ ಮಾಡಿ ಲಿವರ್ ಅಲ್ಲಿ ಇಡುತ್ತದೆ. ನಮಗೆ ಬೇಕಾದಾಗ ಅದು ಮತ್ತೆ ಗ್ಲೂಕೋಸ್ ಆಗಿ ಹೊರಗಡೆ ಬರ್ತದೆ. ಸೊ ಈ ರೀತಿ ಎಲ್ಲ ನೋಡ್ತವೆ. ಆಮೇಲೆ ಇಸ್ಟ್ರೋಜನ್ ಯಾರಿಗೆ ಬರುತ್ತೆ, ಇದು ಹರೆಯದ ಹೆಣ್ಣು ಮಕ್ಕಳ ಒಂದು ಬೆಳವಣಿಗೆಗೆ ಇದು ಕಾರಣ ಆಗುತ್ತೆ, ಇಸ್ಟ್ರೋಜನ್ ಆಗುತ್ತೆ. ಹುಡುಗರಲ್ಲಿ ಟೆಸ್ಟೋಸ್ಟೆರಾನ್ ಅಂತ ಬರುತ್ತೆ. ಥೈರಾಕ್ಸಿನ್ ಬಂದ್ಬಿಟ್ಟು ನೋಡಿ, ಇದು ಥೈರಾಯ್ಡ್ ಗ್ಲ್ಯಾಂಡ್ ಇಂದ ಬರ್ತಕ್ಕಂಥ ಹಾರ್ಮೋನ್ ಆಗಿದೆ. ಚಯಾಪಚಯ ಕ್ರಿಯೆಗೆ ಇದು ಹೆಲ್ಪ್ ಮಾಡ್ತಾ ಹೋಗುತ್ತೆ, ಚಯಾಪಚಯ ಕ್ರಿಯೆ ವೇಗವನ್ನು ನಿಯಂತ್ರಣ ಮಾಡ್ತಾ ಹೋಗುತ್ತೆ. ಪರಕೀಯ ಪರಾಗಸ್ಪರ್ಶ ಅಂತಂದ್ರೆ ಏನು, ಇದು ನೋಡುತ್ತಾ ಹೋಗೋಣ. ಒಂದು ಹೂವಿನ ಪರಾಗ ರೇಣುಗಳು ಇನ್ನೊಂದು ಹೂವಿನ ಶಲಾಕಾಗ್ರಕ್ಕೆ ವರ್ಗಾವಣೆ ಆದರೆ ಅದನ್ನ ಪರಾಗೀಯ ಪರಾಗಸ್ಪರ್ಶ ಅಂತೇಳಿ ಕರೀತವೆ. ನಿಷೇಚ ನಂತರ ಹೂವಿನ ಭಾಗದ ಶಲಾಕಾಗ್ರ, ಶಲಾಕನಾಳಿಕೆ, ಪುಷ್ಪದಳ ಇವೆಲ್ಲ ಏನಾಗುತ್ತೆ, ಉದುರಿ ಹೋಗ್ತವೆ. ಅಂಡಾಶಯವು ಅಂಡವಾಗಿ ಬೆಳೀತದೆ, ಯುಗ್ಮಜ ಭ್ರೂಣವಾಗಿ ಬೆಳೀತದೆ, ಭ್ರೂಣವಾಗಿ ಬೀಜವಾಗ್ತದೆ. ಈ ಬೀಜ ಭವಿಷ್ಯದ ಸಸ್ಯವಾಗಿ ಹೊರಗಡೆ ಬರುತ್ತೆ. ಆಮೇಲೆ 37ನೇ ಪ್ರಶ್ನೆ ನೋಡಿ, ಮೆದುಳಿನ ಚಿತ್ರ ಕೊಟ್ಟಿದ್ದಾರೆ. ಮೆದುಳಿನ ಚಿತ್ರ ಕೊಟ್ಟು ಭಾಗಗಳನ್ನು ಗುರುತಿಸಕ್ಕೆ ಕೇಳಿದ್ದಾರೆ.
ಇವೆಲ್ಲವೂ ನೀವು ನೀಟಾಗಿ ಮಾಡ್ಕೊಳ್ಬೋದಾಗಿದೆ ವಿದ್ಯಾರ್ಥಿಗಳೇ. ಆಮೇಲೆ ಸಣ್ಣ ಕರಡಿನಲ್ಲಿ ಜೀರ್ಣಕ್ರಿಯೆ ಹೇಗೆ ನಡೆಯುತ್ತೆ ಅನ್ನುವಂತ ಕೊಟ್ಟಿದ್ದಾರೆ. ಮಾನವ ದೇಹದಲ್ಲಿ ಸಂಪೂರ್ಣ ಏನು ಚಯಾಪಚನ ಕ್ರಿಯೆ ನಡೀತಕ್ಕಂಥ ಜಾಗ ಅಂದ್ರೆ ಸಣ್ಣ ಕರಡು ಅಂತ ಕರೀತಾರೆ. ಆಮ್ಲೀಯವಾದ ಆಹಾರ ಜಠರದಿಂದ ಸಣ್ಣ ಕರಳನ್ನ ಪ್ರವೇಶ ಮಾಡೋದಕ್ಕಿಂತ ಮುಂಚೆ ಯಕೃತ್ತಿನಿಂದ ಲಿವರ್ನಿಂದ ಬಿಡುಗಡೆಯಾದ ಪಿತ್ತರಸ ಹಾಗೂ ಮೆದುಜೀರಕ ಗ್ರಂಥಿಯಿಂದ ಬಿಡುಗಡೆಯಾದ ಮೆದುಜೀರಕ ಇದು ಮೆದುಜೀರಕ ರಸ ಏನಿದೆಯಲ್ಲ ಇದೆಲ್ಲವೂ ಕೂಡ ಆಹಾರಕ್ಕೆ ಸೇರಿಕೊಳ್ಳುತ್ತದೆ. ಈ ಸಂದರ್ಭದಲ್ಲಿ ಏನಾಗುತ್ತೆ, ಸ್ಪೆಷಲ್ ಆಗಿ ಕೆಲವು ಕಿಣ್ವಗಳಿದ್ದಾವೆ. ಟ್ರಿಪ್ಸಿನ್ ಕಿಣ್ವ ಇದೆಲ್ಲ ಪ್ರೋಟೀನ್ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ. ಆಹಾರದಲ್ಲಿರುವ ಎಲ್ಲ ಕಾರ್ಬೋಹೈಡ್ರೇಟ್ ಗ್ಲುಕೋಸ್ ಆಗಿ ಬದಲಾಗುತ್ತೆ. ಪ್ರೋಟೀನ್ಗಳು ಅಮೈನೋ ಆಮ್ಲಗಳಾಗಿ ಅವುಗಳನ್ನು ಬದಲಾಯಿಸ್ತವೆ. ಕೊಬ್ಬು ಏನಿದೆಯಲ್ಲ, ಫ್ಯಾಟ್ ಏನಿದೆಯಲ್ಲ, ಅದು ಗ್ಲಿಸರಾಲ್ ಆಗಿ ಬದಲಾಗ್ತದೆ. ಕೊನೆ ಹಂತದ ಪದಾರ್ಥಗಳಾಗಿ ಇವುಗಳಲ್ಲಿ ಅಲ್ಲಿ ಸಣ್ಣ ಕರಳಿನ ನಡೆಯುತ್ತೆ. ಆ ಕೊನೆ ಹಂತದ ಪದಾರ್ಥಗಳಿದಾವಲ್ಲ ಅವು ಈ ಸಣ್ಣ ಕರಳಿನ ಮುಖಾಂತರ ರಕ್ತಕ್ಕೆ ಸೇರಿಕೊಳ್ತವೆ. ಯಾವ ಮುಖಾಂತರ ಸೇರಿಕೊಳ್ತವೆ ಅಂತಂದ್ರೆ ವಿಲಾಯ್ ಅಂತಕ್ಕಂಥ ರಚನೆಗಳ ಮೂಲಕ ಸೇರಿಕೊಳ್ತವೆ. ಹಾಗೆ ಎಲ್ಲ ದೇಹದ ಜೀವಕೋಶಗಳಿಗೆ ಈ ಗ್ಲುಕೋಸ್ ಸಪ್ಲೈ ಆಗುತ್ತೆ. ಬೇರೆ ಬೇರೆ ಆಹಾರದ ಏನಿದಾವಲ್ಲ ಘಟಕಗಳೆಲ್ಲ ಸೇರಿಕೊಳ್ತವೆ. ಆಕ್ಸಿಜನ್ ಯಾವಾಗ ಆ ಜೀವಕೋಶಗಳಿಗೆ ಸೇರಿಕೊಳ್ತದ ಅಲ್ಲಿ ಏನಾಗುತ್ತಂದ್ರೆ ಈ ವಿಭಜನೆ ಆಗಿ ಎನರ್ಜಿನ ಪ್ರೊಡ್ಯೂಸ್ ಮಾಡ್ತಾ ಹೋಗ್ತವೆ. ಇದು ಇಂಪಾರ್ಟೆಂಟ್ ಇದೆ. ಝೈಲಮ್ ಅಂಗಾಂಶ ಮತ್ತು ಫ್ಲೋಯಮ್ ಅಂಗಾಂಶ ನೋಡಿ. ಏನು ಝೈಲಮ್ ಅಂದ್ರೆ ನೀರು ಮತ್ತು ಲವಣಗಳನ್ನ ಅಥವಾ ನಿರವಸ್ತುಗಳನ್ನ ಸಾಗಿಸ್ತಕ್ಕಂಥ ಏಕೈಕ ಅಂಗಾಂಶ ಇದೆ ಸಸ್ಯಗಳಲ್ಲಿ. ಫ್ಲೋಯಮ್ ಅಂಗಾಂಶ ಏನಿದೆ ಆಹಾರ ಸಾವಯವ ವಸ್ತುಗಳನ್ನು ಸಾಗಿಸ್ತದ. ಆಮೇಲೆ ವಸ್ತುಗಳ ಹರಿವು ಏಕಮುಖ ಆಗಿರುತ್ತೆ. ಝೈಲಮ್ ನೋಡಿ, ನೀರು ಕೆಳದಿಂದ ಮೇಲೆ ಹೋಗುತ್ತೆ, ಗುರುತ್ವ ಆಕರ್ಷಣೆಯ ವಿರುದ್ಧ ದಿಕ್ಕಿನಲ್ಲಿ ಹೋಗುತ್ತೆ. ಇಲ್ಲಿ ಫ್ಲೋಯಮ್ ಏನಾಗುತ್ತಂದ್ರೆ ಎರಡು ಮುಖದಲ್ಲಿ ಪಾಸ್ ಆಗುತ್ತೆ. ಮೇಲೆ ಯಾವುದೋ ಎಲೆ ಆಹಾರವನ್ನು ಉತ್ಪತ್ತಿ ಮಾಡಿದ್ರೆ ಅದು ಕೆಳಗಿನವರೆಗೆ ಬರುತ್ತೆ, ಕೆಳಗಿನ ಯಾವುದೋ ಎಲೆಗಳು ಉತ್ಪತ್ತಿ ಮಾಡಿ ಮೇಲವರೆಗೆ ಹೋಗುತ್ತೆ. ಎರಡು ದಿಕ್ಕಿನಲ್ಲಿ ಇಲ್ಲಿ ಆಹಾರ ಹರಿವು ಆಗುತ್ತೆ, ಮೇಲ್ಮುಖ ಮತ್ತು ಕೆಳಮುಖವಾಗಿ. ಝೈಲಮ್ ನಳಿಕೆಗಳು ಮತ್ತು ನಾಳಗಳು ಬೇರಿನಿಂದ ಕಾಂಡಕ್ಕೆ ವಸ್ತುಗಳನ್ನು ಸಾಗಿಸ್ತಾ ಇರ್ತವೆ. ಜರಡಿ ನಾಳ ಸಂಗಾತಿ ಕೋಶಗಳು ಇಲ್ಲಿ ಬಹಳ ಇಂಪಾರ್ಟೆಂಟ್ ಬರುತ್ತೆ. ಜರಡಿ ನಾಳ ಸಂಗಾತಿ ಕೋಶಗಳು ನೆನಪಿಟ್ಕೊಳ್ಬೇಕು. ವಸ್ತುಗಳನ್ನ ಎಲೆಗಳಿಂದ ಎಲ್ಲಾ ಭಾಗಗಳಿಗೆ ಸಾಗಿಸ್ತಾ ಇರ್ತವೆ. ಇವು ಬಹಳ ಇಂಪಾರ್ಟೆಂಟ್ ಎರಡು, ಜರಡಿ ನಾಳ ಮತ್ತು ಸಂಗಾತಿ ಕೋಶಗಳು. ಇಲ್ಲಿ ನಳಿಕೆಗಳು ನಾಳಗಳಂತ ಬರ್ತವೆ. ಇಲ್ಲಿ ಏನಿದೆಯಲ್ಲ ಒತ್ತಡದಿಂದ ಕಾರ್ಯನಿರ್ವಹಣೆ ಆಗುತ್ತೆ. ಇಲ್ಲಿ ಅಭಿಸರಣ ಚೋಷಣ, ಅಭಿಸರಣ ಒತ್ತಡ ಕ್ರಿಯೆಯಿಂದ ಆಗುತ್ತೆ. ಇಲ್ಲಿ ವಿಸರಣೆನ ಚೋಷಣ ಕ್ರಿಯೆ ಅಂತ ಕೊಟ್ಟಿದ್ದಾರೆ, ನೋಡೋಣ ಇದನ್ನು. ಸೊ ಈ ರೀತಿಯಲ್ಲಿ ಝೈಲಮ್ ಮತ್ತು ಫ್ಲೋಯಮ್ ವ್ಯತ್ಯಾಸಗಳನ್ನು ನೋಡಬಹುದಾಗಿದೆ ನಾವು. ಝೈಲಮ್ ಫ್ಲೋಯಮ್ ಡಿಫ್ರೆನ್ಸ್ ಬಿಟ್ವೀನ್ ಝೈಲಮ್ ಫ್ಲೋಯಮ್ ಅಂದ್ರೆ ನಿಮ್ಗೆ ಬೇಕಾದ್ರೆ ಸಿಗುತ್ತೆ ನೋಡ್ಲಿಕ್ಕೆ ಅಲ್ವಾ. ಝೈಲಮ್ ಟಿಶ್ಯೂ, ಝೈಲಮ್ ಅಂಡ್ ಫ್ಲೋಯಮ್ ಅಲ್ವಾ, PHLOEM ಡಿಫ್ರೆನ್ಸಸ್. ಝೈಲಮ್ ಅಂಡ್ ಫ್ಲೋಯಮ್ ಡಿಫ್ರೆನ್ಸಸ್ ನೋಡ್ತಾ ಹೋಗೋಣ. ಬಹಳ ಸರಳವಾಗಿದೆ. ಝೈಲಮ್ ಅಂಡ್ ಫ್ಲೋಯಮ್ ಡಿಫ್ರೆನ್ಸಸ್ ನೋಡ್ತಾ ಹೋಗ್ರಿ. ಝೈಲಮ್ ಅಂಡ್ ಫ್ಲೋಯಮ್ ಡಿಫ್ರೆನ್ಸಸ್ ನೋಡ್ರಿ, ಸಿಂಪಲ್ ಆಗಿದೆ, ಏನೆಲ್ಲ ಮಾಡುತ್ತೆ. ಝೈಲಮ್ ಅಂಡ್ ಫ್ಲೋಯಮ್ ಆರ್ ಟೂ ವ್ಯಾಸ್ಕ್ಯುಲರ್ ಟಿಶ್ಯೂಸ್ ಇದಾವೆ ಇನ್ ಪ್ಲಾಂಟ್ಸ್ that transport water, nutrients and food throughout the plant. Xylem ಏನು ಮಾಡುತ್ತೆ, it carries water and minerals from the roots up to the leaves and other parts of the plant. ಎಲ್ಲ ಎಲೆಗಳಿಗೆ ನೀರನ್ನ ಮಿನರಲ್ಗಳನ್ನ ಪಾಸ್ ಮಾಡ್ತಾ ಹೋಗುತ್ತೆ. Xylem is also a primary component of the wood and provides structural support ಕೂಡ ಕೊಡುತ್ತೆ. Xylem is made up of dead cells, ಬಹಳ ಇಂಪಾರ್ಟೆಂಟ್. Xylem dead cells ಇಂದ ಮಾಡಲ್ಪಟ್ಟಿದೆ. Phloem ನೋಡಿ, it transfers food produced by a photosynthesis, right, such as sucrose and amino acids ಅನ್ನ ಉತ್ಪತ್ತಿ ಮಾಡ್ತದೆ, ಪಾಸ್ ಮಾಡುತ್ತೆ ಎಲ್ಲರಿಗೆ. ಎಲೆಗಳಲ್ಲಿ ಆಹಾರ ತಯಾರಾಗಿರುತ್ತದೆ ದ್ಯುತಿ ಸಂಶ್ಲೇಷಣ ಕ್ರಿಯೆಯಿಂದ, ಅಲ್ಲಿ ತಯಾರಂತ ಆಹಾರವನ್ನು ಎಲ್ಲ ಕಡೆಗೆ ಪಾಸ್ ಮಾಡ್ತಾ ಇರುತ್ತೆ. Phloem is a tissue ಅಲ್ವಾ, ಕಾಂಪ್ಲೆಕ್ಸ್ ಟಿಶ್ಯೂ from the leaves and other parts of the plant where it is needed. Phloem is made up of living cells. ನೋಡಿ, ಇದು ಬಹಳ ಇಂಪಾರ್ಟೆಂಟ್. ಇದು ಡೆಡ್ ಸೆಲ್ಸ್ ಇಂದ ಆಗಿದೆ ಎಕ್ಸೈಲಮ್, ಇಲ್ಲಿ ಲಿವಿಂಗ್ ಸೆಲ್ಸ್ ಇಂದ ಆಗಿದೆ. ಇನ್ಕ್ಲೂಡಿಂಗ್ ಸೀವ್ ಟ್ಯೂಬ್ಸ್ ಅಂತ ಬರುತ್ತೆ, ಜರಡಿ ನಾಳೆಗಳಂತ ಏನ್ ಕರಿದೀವಲ್ಲ, ಜರಡಿ ಸೀವ್ ಅಂದ್ರೆ ಜರಡಿ ನಾಳೆಗಳು, ಟ್ಯೂಬ್ಸ್ ಆರ್ ಸಬ್ಸಿಡಿ ಫಾರ್ ಟ್ರಾನ್ಸ್ಪೋರ್ಟ್. ಫ್ಲೋಯಮ್ ಮೂವ್ಸ್ ಸಬ್ಸ್ಟೆನ್ಸಸ್ ಇನ್ ಬೋತ್ ಡೈರೆಕ್ಷನ್, ಅಪ್ ಅಂಡ್ ಡೌನ್ ಆಫ್ ದಿ ಸ್ಟೆಮ್. ಎರಡು ಡೈರೆಕ್ಷನ್ ದಲ್ಲಿ ಇದು ಫುಡ್ ಅನ್ನ ಪಾಸ್ ಮಾಡ್ತಾ ಇರುತ್ತಾ. ಎ ಪ್ರೋಸೆಸ್ ಕಾಲ್ಡ್ ಆಸ್ ಅ ಟ್ರಾನ್ಸ್ಲೊಕೇಶನ್ ಅಂತೇಳಿ ಕರೀತವೆ. ಫುಡ್ ಎರಡೂ ಕಡೆಗೆ ಹೋಗ್ತಾ ಇರುತ್ತೆ, ಟ್ರಾನ್ಸ್ಲೊಕೇಶನ್ ಆಫ್ ದಿ ಫುಡ್, ರೈಟ್. ಸೊ ಈ ರೀತಿಯಲ್ಲಿ ನಾವು ನೋಡ್ತಾ ಹೋಗ್ತೇವೆ, ಡಿಫ್ರೆನ್ಸಸ್ ನೋಡ್ತಾ ಹೋಗ್ತೇವೆ, ಬಹಳ ಇಂಪಾರ್ಟೆಂಟ್ ಇದೆ.
ಆ ಡಿಫ್ರೆನ್ಸಸ್ನ ನೋಡಿದಾಗ ಭಾಳ ಚಂದ ನೋಡ್ಕೊಳ್ಬೋದ್ರಿ, ಏನು ದೊಡ್ಡ ವಿಚಾರ ಇಲ್ಲ. ನೋಡಿ, ವಾಟ್ ಈಸ್ ದ ಒನ್ ಡಿಫ್ರೆನ್ಸ್ ಬಿಟ್ವೀನ್ xylem and phloem ಅಂತ ಕೊಡ್ತಾರೆ. ಬೇಕಾದ್ರೆ ನೋಡೋದು xylem ಕ್ಯಾರೀಸ್ ವಾಟರ್ ಆ್ಯಂಡ್ ಮಿನರಲ್ಸ್ ಫ್ರಮ್ ದ ರೂಟ್ಸ್ ಟು ದ ಲೀವ್ಸ್, ವೆರಾಸ್ phloem ಕ್ಯಾರೀಸ್ ಫುಡ್ ಪ್ರಿಪೇರ್ಡ್ ಬೈ ದ ಲೀವ್ಸ್ ಟು ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದಿ ಪ್ಲಾಂಟ್ ಅಂತ ತೆಗೆದುಕೊಳ್ತವೆ. ಸೊ ಇಷ್ಟೆಲ್ಲ ವಿಚಾರಗಳನ್ನು ಇವತ್ತು ಚರ್ಚೆ ಮಾಡಿದ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾನೆ. ಇದು ಮೊದಲ ಪ್ರಯತ್ನ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ನಿಮ್ಮ ಮುಂದೆ ಬರ್ತವೆ. ಪ್ರತಿಯೊಂದು ಕಲ್ಪನೆಗಳನ್ನು, ಪರಿಕಲ್ಪನೆಗಳನ್ನು ವಿಜ್ಞಾನದಲ್ಲಿ ಏನೆಲ್ಲ ಇದೆ ಅವೆಲ್ಲವನ್ನು ಕೂಡ ಚರ್ಚೆ ಮಾಡ್ತಾ ಹೋಗೋಣ, ಒಂದೊಂದಾಗಿ ನೋಡ್ತಾ ಹೋಗೋಣ. ಏನೆಲ್ಲ ನಿಮಗೆ ಅರ್ಥ ಆಗಿಲ್ಲ ಅದನ್ನು ಕಮೆಂಟ್ ಮಾಡಿ ತಿಳಿಸ್ತಾ ಹೋಗಿ. ನನ್ನ ಚಾನಲ್ ಪ್ರಸಾದ್ ಬೂದಿವಾಳನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬರ್ತಾಗ ನೋಟಿಫಿಕೇಶನ್ ಸಂಬಂಧ ನೀವು ಬೆಲ್ ಬಟನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಎಲ್ಲ ನೋಟಿಫಿಕೇಶನ್ಗಳು ನಿಮಗೆ ತಲುಪಲಿ, ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ ಎಲ್ಲ ಮಾಡ್ತಾ ಇರ್ತವೆ. ಫ್ರೀಯಾಗಿರ್ತದೆ ಸೋರ್ಸು, ಎಲ್ಲವನ್ನು ನೀವು ಬಳಸ್ಕೊಳ್ಬೋದಾಗಿದೆ ಆರಾಮಾಗಿ. ಓಕೆ, ಥ್ಯಾಂಕ್ ಯು ಸೋ ಮಚ್.